Hi, hello everyone. Welcome to PUC at Pariksha Science YouTube channel, my dear students. So, ಇವತ್ತಿನ ಕ್ಲಾಸಲ್ಲಿ we are going to start a new chapter. ಇದು ನಿಮ್ಮ ರೇ ಆಪ್ಟಿಕ್ಸ್. ಓಕೆ, ಸೋ ಫಾರ್ ನಾವು ಚಾರ್ಜಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ವಿ. ಚಾರ್ಜಸ್ ಅಟ್ ರೆಸ್ಟ್ ಏನಾಗುತ್ತೆ, ಚಾರ್ಜಸ್ ಇನ್ ಮೋಷನ್, ಮ್ಯಾಗ್ನೆಟಿಸಮ್, ರೈಟ್. ಸೊ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಅದಾದಮೇಲೆ ಆಲ್ಟರ್ನೇಟಿಂಗ್ ಕರೆಂಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ರೈಟ್. ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ವಿ. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಥಿಂಗ್. ನಾವು ರೇ ಆಪ್ಟಿಕ್ಸ್ ಏನಿದೆ, ಲೆಟ್ಸ್ ಸೇಕ್ ಫಾರ್ ದ ಸೇಕ್ ಆಫ್ ಕಂಟಿನ್ಯೂಟಿ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಓದಿದ್ವಿ ಅಲ್ವಾ. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮನ್ನು ನೋಡಿದ್ವಿ. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಡಿಫ್ರೆಂಟ್ ರೀಜನ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್, ವಿಸಿಬಲ್, ಅಲ್ಟ್ರಾವೈಲೆಟ್, ಎಕ್ಸ್-ರೇ, ಗಾಮಾ ರೇ ಅಲ್ವಾ. ಸೊ ಇಲ್ಲಿ ನಾವು ವಿ ಆರ್ ಚೂಸಿಂಗ್ ಲೆಟ್ಸ್ ಎ ಓನ್ಲಿ ವಿಸಿಬಲ್ ಪಾರ್ಟ್, ಜಸ್ಟ್ ವಿಸಿಬಲ್ ಪಾರ್ಟನ್ನು ಚೂಸ್ ಮಾಡ್ತಾ ಇದ್ದೀವಿ. ಸೊ ಹೌ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಯಾವುದು ವಿಸಿಬಲ್ ಪಾರ್ಟ್ ಈಸ್ ಆರ್ ಎವ್ರಿ ಡೇ ಸೆನ್ಸಸ್ ಲೈಟ್, ರೈಟ್. ಸೊ ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾವು ಏನು ಸೆನ್ಸ್ ಮಾಡ್ತೀವಿ ಥ್ರೂ ದ ಪರ್ಸೆಪ್ಷನ್, ರೈಟ್, ಆಫ್ ಐ, ಅದು ನಮ್ಮ ವಿಸಿಬಲ್ ಲೈಟ್. ಸೊ ಈ ವಿಸಿಬಲ್ ಲೈಟನ್ನು ಅರ್ಥ ಮಾಡ್ಕೊಳ್ಳೋದು ಯಾವ ಥರ, ಇಸ್ ಇಟ್ ಬೇಸಿಕಲಿ ಅ ಪಾರ್ಟಿಕಲ್ ಆರ್ ಅ ವೇವ್ ಅನ್ನೋ ಕ್ವಶನ್ಸು, ಡೀಪ್ ಕ್ವಶನ್ಸ್ ಬರ್ತಾ ಹೋಗುತ್ತೆ ಫಿಸಿಕ್ಸಲ್ಲಿ, ರೈಟ್. ವಿಲ್ ಟ್ರೈ ಟು ಅಡ್ರೆಸ್ ದೋಸ್ ಕ್ವಶನ್ಸ್ ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಈ ಚಾಪ್ಟ್ರಲ್ಲಿ ಏನೆಲ್ಲ ರಿಕ್ವೈರ್ಡ್ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗೋಣ. ಸೊ ಬೇಸಿಕಲಿ ಲೈಟ್ ಇಂಟ್ರಾಕ್ಷನ್ ವಿತ್ ಆಪ್ಟಿಕಲ್ ಡಿವೈಸಸ್ ಆ್ಯಂಡ್ ಅಥವಾ ಮಿರರ್ ಇರ್ಬೋದು, ಲೆನ್ಸ್ ಇರ್ಬೋದು, ಯಾವ ಥರ ಲೈಟು ಇಂಟ್ರ್ಯಾಕ್ಟ್ ಮಾಡುತ್ತೆ, ಯಾವ ಥರ ಇಮೇಜ್ ಫಾರ್ಮ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕ್ಲಿಯರ್? ಎಸ್, ಅಬ್ಸಲ್ಯೂಟ್ಲಿ ಕ್ಲಿಯರ್. ಸೊ ಗೈಸ್, ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಈ ಒಂದು ಚಾಪ್ಟರ್ನ ನೀವು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ ಅಫ್ಕೋರ್ಸ್ ಒಂದು MCQ ಇರುತ್ತೆ, ಒಂದು 2 ಮಾರ್ಕ್ ಕ್ವಶನ್ ಇರುತ್ತೆ, ರೈಟ್. ಒಂದು 3 ಮಾರ್ಕ್ ಕ್ವಶನ್ ಇರುತ್ತೆ, ಟೋಟಲ್ 6 ಮಾರ್ಕ್ಸ್ ಆಯಿತು. ಅದರ ಒಂದು 5 ಮಾರ್ಕ್ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಇರುತ್ತೆ, ಟೋಟಲ್ 11 ಮಾರ್ಕ್ಸ್ ಆಯಿತು. ಓಕೆ, ಸೊ ಈ ಒಂದು ಚಾಪ್ಟ್ರಿಂದ 11 ಮಾರ್ಕ್ಸ್ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬರುತ್ತೆ. ಓಕೆ, ಕ್ಲಿಯರ್? ವೆರಿ ಕ್ಲಿಯರ್. ಸೊ ಸಿಂಪಲ್ ಚಾಪ್ಟರ್, ಇಂಡಿಪೆಂಡೆಂಟ್ ಚಾಪ್ಟರ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಬೇರೆ ಯಾವುದೋ ಪ್ರೀ ರಿಕ್ವಿಸಿಟ್ ಇಲ್ಲ. ಕರೆಂಟ್ ಎಲೆಕ್ಟ್ರಿಸಿಟಿ ಅರ್ಥ ಮಾಡ್ಕೋಬೇಕು ಅಂದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಿಮಗೆ ಚಾರ್ಜಸ್ ಬಗ್ಗೆ ಗೊತ್ತಿರಬೇಕು ಅಂತ. ಬಟ್ ಇಲ್ಲಿ ರೇ ಆಪ್ಟಿಕ್ಸ್ ಇಸ್ ಅ ಇಂಡಿಪೆಂಡೆಂಟ್ ಫೀಲ್ಡ್, ರೈಟ್. ಇಂಡಿಪೆಂಡೆಂಟ್ ಫೀಲ್ಡ್. ಇಲ್ಲಿ ನೀವು ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ರೇ ಆಪ್ಟಿಕ್ಸಲ್ಲಿ ನಾವೇನು ನೋಡ್ತಾ ಹೋಗ್ತೀವಿ ಅನ್ನೋದಾದರೆ, ಫಸ್ಟು ಯಾಕೆ ಆಪ್ಟಿಕ್ಸು, ಇಂಟ್ರೊಡಕ್ಷನ್ ಪ್ರತಿ ಮಚ್ ನಾನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ. ಅದರಲ್ಲಿ ಈ ಲೈಟನ್ನು ನೋಡೋದಾದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿನಾಮಿನನ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಲೈಟು. ರಿಫ್ಲೆಕ್ಷನ್ ಬರುತ್ತೆ, ರಿಫ್ರ್ಯಾಕ್ಷನ್ ಬರುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬರುತ್ತೆ, ಡಿಸ್ಪರ್ಷನ್ ಬರುತ್ತೆ, ರೈಟ್. ಸೊ ಈ ಎಲ್ಲ ಫಿನಾಮಿನನ್ಸ್ನೂ ಕೂಡ ನಾವು ಅಬ್ಸರ್ವ್ ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ, ಮ್ಯಾಥಮೆಟಿಕಲಿ ಡಿರೈವ್ ಮಾಡ್ತಾ ಕೂಡ ಹೋಗೋಣ, ರೈಟ್. ಬಿಯಾಂಡ್ ದಟ್, ರೈಟ್, ವೆನ್ ಯು ಸ್ಟಡಿ ವೇವ್ ಆಪ್ಟಿಕ್ಸ್, ನೋ ಲೈಟ್ ಈಸ್ ನಾಟ್ ಅ ಪಾರ್ಟಿಕಲ್. ಲೈಟ್ ಏನಾಗ್ತಾ ಇದೆ, ಕೆಲವಷ್ಟು ಫಿನಾಮಿನನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಲೈಟನ್ನು ವೇವ್ ಆಗಿ ಕನ್ಸಿಡರ್ ಮಾಡ್ಕೋಬೇಕು. ದಟ್ ಈಸ್ ವೇವ್ ಆಪ್ಟಿಕ್ಸ್, ರೈಟ್. ಸೊ ಅಲ್ಲಿ ಕೆಲವಷ್ಟು ಫಿನಾಮಿನನ್ಸ್ ಬರುತ್ತೆ, ಅದ್ರ ಬಗ್ಗೆ ನಾವು ಲೇಟರ್ ವರಿ ಮಾಡೋಣ. ರೈಟ್ ನಾವು ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆ್ಯಂಡ್ ಡಿಸ್ಪರ್ಷನ್, ಓಕೆ, ಇಷ್ಟು ಫಿನಾಮಿನನ್ಸ್ ಬಗ್ಗೆ ಫೋಕಸ್ ಮಾಡ್ತೀವಿ. ಸೊ ಈ ಇಷ್ಟು ಫಿಸಿಕಲ್ ಫಿನಾಮಿನನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರತಿ ಮಚ್ ನಮಗೆ ಲೈಟ್ ಆ್ಯಸ್ ಅ ಪಾರ್ಟಿಕಲ್ ಅಥವಾ ರೇ ಆಫ್ ಲೈಟ್ ಅನ್ನೋದು ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ನಮಗೆ ಸಾಕು. ಲೈಟ್ ವೇವಾ ಅನ್ನೋ ಕ್ವಶನ್ನೇ ನಮ್ಮ ಮೈಂಡಿಗೆ ಬರಲ್ಲ. ಯಾಕಂದರೆ ಲೈಟ್ ಆಸ್ ಅ ರೇ ಅಂದರೆ ಲೈಟ್ ಅನ್ನೋದನ್ನು ಒಂದು ಸ್ಟ್ರೈಟ್ ಲೈನಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಆ್ಯಸ್ ಅ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಸೊ ಲೈಟ್ ಆಸ್ ಅ ರೇ ಅಂತ ಹೇಳ್ಬಿಟ್ಟು ಈ ಎಲ್ಲ ಫಿನಾಮಿನನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಕನ್ಫ್ಯೂಷನ್ ಯಾವಾಗ ವಸ್ತು ಬರುತ್ತಲ್ಲ ಆಗ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಅಂದರೆ, ಓ ಲೈಟ್ ಈಸ್ ಸಮಥಿಂಗ್ ಬಿಯಾಂಡ್ ದಟ್. ಸೊ ಆ ಕ್ವಶನ್ನ ನಾವು ಲೇಟರ್ ಯೋಚನೆ ಮಾಡೋಣ. ರೈಟ್ ನೋ ರಿಫ್ಲೆಕ್ಷನ್, ರಿಫ್ರ್ಯಾಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಈ ರಿಫ್ರ್ಯಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸ್ ಏನಾಗುತ್ತೆ, ರಿಫ್ರ್ಯಾಕ್ಷನ್ ಅಟ್ ಲೆನ್ಸ್ ಏನಾಗುತ್ತೆ,
ರಿಫ್ರಾಕ್ಷನ್ ಥ್ರೂ ಅ ಪ್ರಿಸಮ್ ಏನಾಗುತ್ತೆ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ರೈಟ್. ಸೊ ಇಷ್ಟ್ರ ಬಗ್ಗೆ ಫೋಕಸ್ ಮಾಡೋಣ. ಸೊ ವೆರಿ ಸಿಂಪಲ್, ಫ್ರಮ್ ದ ಬೇಸಿಕ್, ಫ್ರಮ್ ದ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ವಿತೌಟ್ ಎನಿ ಡಿಲೇ ಗೈಸ್ ಅಬ್ಸರ್ವ್ ಮಾಡಿ, ವಿ ಆರ್ ಏಬಲ್ ಟು ಸಿ ಅರೆ ದ ಬ್ಯೂಟಿಫುಲ್ ವರ್ಲ್ಡ್ ಅರೌಂಡ್ ಅಸ್. ಯಾಕೆ ನಾವು ನೋಡೋಕ್ಕೆ ಸಾಧ್ಯ? ಅಫ್ಕೋರ್ಸ್ ನಮಗೆ ಕಣ್ಣಿದೆ, ಅದಕ್ಕೆ ನೋಡೋಕ್ಕೆ ಸಾಧ್ಯ. ರೈಟ್. ಬಟ್ ಈ ಕಣ್ಣು ಏನನ್ನ ಅಬ್ಸರ್ವ್ ಮಾಡ್ತಾ ಇದೆ. ರೈಟ್. ಸೊ ವಿ ಆರ್ ಏಬಲ್ ಟು ಸೆನ್ಸ್ ದ ಲೈಟ್ ರೇಸ್, ವಿಸಿಬಲ್ ಲೈಟ್ ರೇಸ್. ಸೊ ಆಬ್ಜೆಕ್ಟಿಂದ ಬರ್ತಿರೋ ವಿಸಿಬಲ್ ಲೈಟ್ ರೇಸು ನಮ್ಮ ರೆಟಿನಾ ಮೇಲೆ ನಾವು ಸೆನ್ಸ್ ಮಾಡ್ತಾ ಇರೋದ್ರಿಂದ ನಮಗೆ ನಮ್ಮ ಸುತ್ತ ಇರೋ ಪ್ರಪಂಚನ ನೋಡೋಕ್ಕೆ ಸಾಧ್ಯ. ಡೆಫಿನೆಟ್ಲಿ. ರೈಟ್. ಸೊ ವಿತ್ ದ ಹೆಲ್ಪ್ ಆಫ್ ಲೈಟ್ ವಿ ಆರ್ ಏಬಲ್ ಟು ಸಿ. ನೋ ಲೈಟ್ ನೋ ಸೈಟ್. ಬೆಳಕಿಲ್ಲ ಅಂದರೆ ಏನೂ ಕಾಣಲ್ಲ, ಸುತ್ತಲೂ ಕತ್ಲು. ರೈಟ್. ಸೊ ನಮಗೆ ಪ್ರಪಂಚನ ನೋಡಬೇಕು, ಲೈಕ್ ಪರ್ಸೆಪ್ಷನ್ ಆಫ್ ದ ಸರೌಂಡಿಂಗ್ಸ್ ಇರಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಲೈಟ್ ಇರಲೇಬೇಕು. ಬೈ ದ ಸೆನ್ಸ್ ಆಫ್ ಟಚ್ ನಾನು ಹೇಳ್ತಾ ಇಲ್ಲ, ಬೈ ದ ಸೆನ್ಸ್ ಆಫ್ ಅಬ್ಸರ್ವೇಷನ್. ರೈಟ್. ನಮಗೆ ಲೈಟ್ ಬೇಕೇ ಬೇಕು. ರೈಟ್. ಈವನ್ ಫ್ರಮ್ ಅ ಗ್ಯಾಲಕ್ಸಿ, ರೈಟ್, ಅ ಸ್ಟಾರ್ several kilometers away, right, millions of kilometers away ಇದ್ರೂ ಕೂಡ ಸೊ ಅದರ ಎಕ್ಸಿಸ್ಟೆನ್ಸ್ನ ನಾವು ಯಾವ ಥರ ಡಿಟೆಕ್ಟ್ ಮಾಡ್ತೀವಿ? ಬೈ ದ ಲೈಟ್. ಅದರಿಂದ ಬರ್ತಿರೋ ಲೈಟ್ ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಥಿಯರಿ ಹೇಳ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ. ರೈಟ್. ಲೈಟ್ ಹ್ಯಾಸ್ ಸೋ ಮಚ್ ಟು ಡೂ ವಿತ್ ವಾಟ್ ವಿ ನೋ ಅಬೌಟ್ ದ ವರ್ಲ್ಡ್ ಅಲ್ವಾ? ಸೊ ಎವ್ರಿಥಿಂಗ್ ಅಪಿಯರ್ಸ್ ಡಾರ್ಕ್ ವಿತೌಟ್ ಲೈಟ್. ವೆರಿ ಕ್ಲಿಯರ್. ಲೈಟ್ ಇಲ್ಲ ಅಂದರೆ, ಬೆಳಕಿಲ್ಲ ಅಂದರೆ ಮಿಕ್ಕಿದೆಲ್ಲ ಕತ್ಲೆ. ಸೊ ಲೈಟ್ ಈಸ್ ಕನ್ಸಿಡರ್ಡ್ ಟು ಬಿಹೇವ್ ಲೈಕ್ ಅ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನಮ್ಗೆ ಗೊತ್ತು ಆಲ್ರೆಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಲ್ಲಿ ಒನ್ ಆಫ್ ದ ಬ್ಯಾಂಡ್ ವಿಡ್ತ್ ಅಂದರೆ ಒನ್ ಆಫ್ ದ ರೀಜನ್ ಆಫ್ ವೇವ್ ಲೆಂತಲ್ಲಿ 700 ನ್ಯಾನೋಮೀಟರ್ ಟು 400 ನ್ಯಾನೋಮೀಟರ್. 700 ನ್ಯಾನೋಮೀಟರ್ ಯಾರು? ರೆಡ್. 400 ನ್ಯಾನೋಮೀಟರ್ ಯಾರು? ವೈಲೆಟ್. ಸೊ ರೆಡ್ ಟು ವೈಲೆಟ್. ಸೊ ಈ ಒಂದು ಸ್ಪೆಕ್ಟ್ರಮ್ ಏನಿದೆ, ದಿಸ್ ಇಸ್ ಫಾರ್ ವಿಸಿಬಲ್ ಲೈಟ್. ರೈಟ್. ಸೊ ಈ ಒಂದು ವೇವ್ ಲೆಂತ್ನ ಮಾತ್ರ ನಾವು ಪರ್ಸೀವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ರೈಟ್. ದಿಸ್ ಇಸ್ ಆರ್ ಲೈಟ್. ಸೊ ಇಲ್ಲಿ ಲೈಟನ್ನು ನಾವು ಪಾರ್ಟಿಕಲ್ ಆಗಿ ಬಿಹೇವ್ ಮಾಡುತ್ತೆ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಟ್ರೂ ನೇಚರ್ ಆಫ್ ಲೈಟ್ ಇಸ್ ಸ್ಟಿಲ್ ಮಿಸ್ಟೀರಿಯಸ್. ಪೀಪಲ್ ಆರ್ ಸ್ಟಿಲ್ ಸ್ಟಡಿಂಗ್, ಸ್ಟಿಲ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ನಾವು ಏನು ಅಬ್ಸರ್ವ್ ಮಾಡ್ತಾ ಇದ್ವಿ? ರೈಟ್. ಸೊ ಲೆಟ್ಸ್ ಸೇ ಐ ಆಮ್ ಅಬ್ಸರ್ವಿಂಗ್. ನಾನೊಂದು ಟೆನ್ನಿಸ್ ಬಾಲ್ ನೋಡ್ತಾ ಇದ್ದೀನಿ, ನಾನೊಂದು ಫುಟ್ಬಾಲ್ ನೋಡ್ತಾ ಇದ್ದೀನಿ, ನಾನೊಂದು ಪೆನ್ ನೋಡ್ತಾ ಇದ್ದೀನಿ, ನಾನೊಂದು ಮೈಕ್ ನೋಡ್ತಾ ಇದ್ದೀನಿ. ನಾವೆಲ್ಲ ಅಬ್ಸರ್ವ್ ಮಾಡೋ ಆಬ್ಜೆಕ್ಟ್ಸ್ ಏನಿರುತ್ತೆ, ಇಟ್ ಈಸ್ ತುಂಬ ದೊಡ್ಡದಿರುತ್ತೆ ಕಂಪೇರ್ಡ್ ಟು ದ ವೇವ್ ಲೆಂತ್ ಆಫ್ ದ ಲೈಟ್. ಸೊ ಹಾಗಾಗಿ ಇನ್ ಜನರಲ್, ಇನ್ ಡೇ ಟು ಡೇ ಲೈಫ್ ನಮಗೇನನ್ಸುತ್ತೆ, ಲೈಟ್ ಈಸ್ ಅ ಪಾರ್ಟಿಕಲ್. ಲೈಟನ್ನು ನಾವು ವೇವ್ ಅಂದ್ಕೊಂಡಿಲ್ಲ ಅಂದರೂ ಕೂಡ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಬಟ್ when we go to the microscopic level, right, size of an atom, size of a nucleus ಅನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದಾಗ, ಅಷ್ಟು ಮೈಕ್ರೋಸ್ಕೋಪಿಕ್ ಎಂಟಿಟಿನ ನಾವು ಅಬ್ಸರ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂದಾಗ, ಸೊ ಲೈಟು ಕೂಡ ವೇವ್ ಆಗಿ ಬಿಹೇವ್ ಮಾಡುತ್ತೆ. ಯಾಕೆಂದರೆ ಸೈಜ್ ಆಫ್ ದ ಆಬ್ಜೆಕ್ಟ್ ನಾವು ಅಬ್ಸರ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಇಟ್ ಈಸ್ ಕಂಪ್ಯಾರಬಲ್ ಟು ದ ವೇವ್ ಲೆಂತ್ ಆಫ್ ದ ಲೈಟ್. ವೇವ್ ಲೆಂತ್ ಆಫ್ ದ ಲೈಟ್ ಏನಪ್ಪ? 700 ನ್ಯಾನೋಮೀಟರ್. ಸೊ ಸೈಜ್ ಆಫ್ ದ ಆಬ್ಜೆಕ್ಟ್ ಈಕ್ವಲೆಂಟ್ ಟು ದ್ಯಾಟ್ ಇತ್ತು ಅಂದರೆ ಆಬ್ವಿಯಸ್ಲಿ ಏನಾಗುತ್ತೆ, ಲೈಟ್ ಈಸ್ ಗೋಯಿಂಗ್ ಟು ಬೆಂಡ್ ಅರೌಂಡ್ ದ ಎಡ್ಜಸ್ ಆಫ್ ದ ಆಬ್ಸ್ಟೆಕಲ್. ರೈಟ್. ಸೊ ಅದು ನಿಮ್ಮ ವೇವ್ ಆಪ್ಟಿಕ್ಸ್. ವಿ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ವೇವ್ ಆಪ್ಟಿಕ್ಸ್. ಆ್ಯಸ್ ಆಫ್ ನೋ ನಾನೇನು ಹೇಳ್ತಾ ಇದ್ದೀನಿ, ನಾವು ಅಬ್ಸರ್ವ್ ಮಾಡೋ ಆಬ್ಜೆಕ್ಟ್ಸ್ ಏನಿದೆ ತುಂಬ ದೊಡ್ಡದಿದೆ. ಸೊ ಅದರ ಸೈಜು ಈಸ್ ಇನ್ಕಂಪ್ಯಾರಬಲ್ ವಿತ್ ದ ವೇವ್ ಲೆಂತ್ ಆಫ್ ದ ಲೈಟ್. ಸೊ ನನಗೆ ಜಸ್ಟ್ ಲೈಟ್ ಆಸ್ ಅ ರೇ, ಜಸ್ಟ್ ಲೈಟ್ ಆಸ್ ಅ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಅಂತೇಳಿ ನಾನು ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಎವ್ರಿಥಿಂಗ್ ಈಸ್ ಎಕ್ಸ್ಪ್ಲೇನಬಲ್. ಓಕೆ. ಸೊ ದಿಸ್ ಈಸ್ ಅಬೌಟ್ ಇಟ್. ಸೊ ಲೈಟ್ ಅದೇನಾದರೂ ಆಗಿರಲಿ, ಬಟ್ ನನ್ನ ಅಬ್ಸರ್ವೇಷನ್ಗೆ ರೈಟ್ ನೋ ನಾನು ಲೈಟನ್ನು ರೇ ಅಂತ ತೊಗೋಬೋದು, ಇನಫ್. ಲೈಟನ್ನು ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಅಂತ ತೊಗೋಬೋದು. ಸರ್, ಕೆಲವರು ಬುದ್ಧಿವಂತರು ಇರ್ತೀರಾ, ಸರ್ ಲೈಟನ್ನು ವೇವ್ ಅಂತ ಹೇಳ್ಬಿಟ್ಟಿದ್ದೀರಾ ಆಲ್ರೆಡಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಲ್ಲಿ, ಇಲ್ಲಿ ಯಾಕೆ ಸ್ಟ್ರೈಟ್ ಲೈನ್ ಬರಿತಾ ಇದ್ದೀರಾ? ಸೊ ಸ್ಟ್ರೈಟ್ ಲೈನ್ ಯಾಕೆ ಬರಿತಿದ್ದೀನಿ ಅಂದರೆ, ಆ ವೇವ್ ಏನಿದೆ ದಟ್ ಈಸ್ ವೆರಿ ಸ್ಮಾಲ್ ಕಂಪೇರ್ಡ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್ ನಾವು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ. ದಟ್ ಈಸ್ ವೈ ಪ್ರಿಟಿ ಮಚ್ ಸ್ಟ್ರೈಟ್ ಲೈನ್ ಅಂತೇಳಿ ನಾವು ಬರ್ಕೋತಾ ಇರೋದು. ರೈಟ್. ತುಂಬ ಚಿಕ್ಕ ಆಬ್ಜೆಕ್ಟನ್ನು ಅಬ್ಸರ್ವ್ ಮಾಡಿದಾಗ ನನಗೆ ಅವಾಗ ಬೇಕಾಗುತ್ತೆ ವೇವ್ ನೇಚರ್ ಆಫ್ ದ ಲೈಟ್. ಓಕೆ. ಕ್ಲಿಯರ್? ವೆರಿ ಕ್ಲಿಯರ್. ಸೊ ಗೈಸ್, ಹಾಗಾದರೆ ಎವ್ರಿಬಡಿ ಅಗ್ರೀಸ್, ನಾವಿವಾಗ ಲೈಟ್ ಅಂದರೆ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್,
ಲೈಟ್ ಅಂದರೆ ಸ್ಟ್ರೈಟ್ ಲೈನ್. ರೈಟ್, ಆಲ್ದೋ ಲೈಟ್ ಇಸ್ ದ ವೇವ್, ನಾವು ಸ್ಟ್ರೈಟ್ ಲೈನ್ ಆಗಿ ಬರಿತಿದ್ದೀವಿ ಯಾಕಂದರೆ ಇಟ್ ಡಸಂಟ್ ಮ್ಯಾಟರ್ ಟು ಅಸ್ ರೈಟ್ ನೌ. ಸೊ ಈ ಒಂದು ಲೈಟು ಎಕ್ಸಿಬಿಟ್ಸ್ ಡಿಫ್ರೆಂಟ್ ಫಿನಾಮಿನಾನ್ಸ್. ರಿಫ್ಲೆಕ್ಷನ್ನ ಎಕ್ಸಿಬಿಟ್ ಮಾಡುತ್ತೆ, ರಿಫ್ರಾಕ್ಷನನ್ನು ಎಕ್ಸಿಬಿಟ್ ಮಾಡುತ್ತೆ. ರೈಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಡಿಸ್ಪರ್ಷನ್, ಡಿಫ್ರೆಂಟ್ ಫಿನಾಮಿನಾನ್ಸ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಅದರಲ್ಲಿ ರಿಫ್ಲೆಕ್ಷನ್ ಅಂದರೆ ಏನಪ್ಪ? ರಿಫ್ಲೆಕ್ಷನ್. ರೈಟ್, ಸೊ ಬೌನ್ಸಿಂಗ್ ಬ್ಯಾಕ್ ಆಫ್ ದ ಲೈಟ್ ಟು ದ ಸೇಮ್ ಮೀಡಿಯಮ್. ಸೊ ನಾನು ಇವಾಗ ನಿನ್ನ ಕಡೆ ಒಂದು ಲೈಟನ್ನು ಸೆಂಡ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಅದೇನಾಗುತ್ತೆ, ಇಫ್ ಯು ಆರ್ ಅ ರಿಫ್ಲೆಕ್ಟಿಂಗ್ ಸರ್ಫೇಸ್, ಸೊ ನಾನು ನಿನ್ನ ಮೇಲೆ ಬಿಟ್ಟ ಲೈಟ್ ಏನಾಗುತ್ತೆ, ಇಟ್ ಬೌನ್ಸಸ್ ಬ್ಯಾಕ್ ಟು ದ ಸೇಮ್ ಮೀಡಿಯಮ್. ಸೊ ಇದಕ್ಕೆ ನಾವು ರಿಫ್ಲೆಕ್ಷನ್ ಅಂತೇಳಿ ಕರಿತೀವಿ. ಸೊ ದ ಫಿನಾಮಿನಾ ಆಫ್ ರಿಟರ್ನಿಂಗ್ ಆಫ್ ಲೈಟ್ ಇನ್ ದ ಸೇಮ್ ಮೀಡಿಯಮ್ ವೆನ್ ಇಟ್ ಫಾಲ್ಸ್ ಆನ್ ಅ ಸರ್ಫೇಸ್ ಇಸ್ ನೋನ್ ಆಸ್ ರಿಫ್ಲೆಕ್ಷನ್ ಆಫ್ ಲೈಟ್. ಸೊ ಬೇಸಿಕಲಿ ಗೈಸ್, ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸನ್ನು ನಾನು ತೊಗೊತಾ ಇದ್ದೀನಿ. ರೈಟ್, ಲೆಟ್ ಮೀ ಟೇಕ್ ಅ ರಿಫ್ಲೆಕ್ಟಿಂಗ್ ಸರ್ಫೇಸ್. ರೈಟ್, ಸೊ ಒಂದು ಪ್ಲೇನಾರ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಫಾರ್ ಸಿಂಪ್ಲಿಸಿಟಿ. ರೈಟ್, ಇದು ನಿಮ್ಮ ಪ್ಲೇನಾರ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ಇಲ್ಲಿ ನಾನು ಒಂದು ರೇ ಆಫ್ ಲೈಟನ್ನು ಇನ್ಸಿಡೆಂಟ್ ಮಾಡ್ತಾ ಇದ್ದೀನಿ. ರೈಟ್, ಎವ್ರಿ ಟೈಮ್ ನಾವು ರೇ ಆಫ್ ಲೈಟನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಆ ಸ್ಟ್ರೈಟ್ ಲೈನ್. ಓಕೆ, ಈ ಸ್ಟ್ರೈಟ್ ಲೈನ್ ಯಾವ ಕಡೆ ಹೋಗ್ತಾ ಇದೆಯೋ ಆ ಕಡೆ ನೀವು ಆರೋ ಮಾರ್ಕನ್ನು ಬರೀಬೇಕು. ರೈಟ್, ಸೊ ವೆನ್ ಇಟ್ ಸ್ಟ್ರೈಕ್ಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್, ಸೊ ಇದೇನಿದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಲೈಟ್ ಏನು ಮಾಡುತ್ತೆ, ಇಟ್ ಬೌನ್ಸಸ್ ಬ್ಯಾಕ್ ಟು ದ ಸೇಮ್ ಮೀಡಿಯಮ್, ರಿಟರ್ನ್ ಅದೇ ಸರ್ಫೇಸ್ಗೆ ವಾಪಸ್ ಹೋಗುತ್ತೆ. ಸೊ ಯಾವುದಿರ್ಬೋದು ಆ ಥರ? ಗ್ಲಾಸ್ ಇರ್ಬೋದು. ಗ್ಲಾಸ್ ಇಸ್ ಅ ರಿಫ್ಲೆಕ್ಟಿಂಗ್ ಸರ್ಫೇಸ್, ಅಂದರೆ ಸಿಲ್ವರ್ಡ್ ಗ್ಲಾಸ್, ಮಿರರ್. ರೈಟ್, ಸೊ ನಾವು ಮಿರರನ್ನು ಯಾವ ಥರ ಕ್ರಿಯೇಟ್ ಮಾಡ್ತೀವಿ? ಅಫ್ಕೋರ್ಸ್ ಒನ್ ಸೈಡ್ ಏನಿರುತ್ತೆ, ಸಿಲ್ವರ್ಡ್ ಆಗಿರುತ್ತೆ. ಸೊ ಗ್ಲಾಸ್, ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಏನು ಮಾಡುತ್ತೆ, ಲೈಟನ್ನು ಬೆಂಡ್ ಮಾಡುತ್ತೆ. ಸೊ ಈ ಮಿರರ್ ಏನು ಮಾಡುತ್ತೆ, ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತೆ. ರೈಟ್, ಆ ಪ್ಲೇನಾರ್ ಮಿರರ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಇದು ಇನ್ಸಿಡೆಂಟ್ ಲೈಟ್. ಸೊ ಗೈಸ್, ಇದಕ್ಕೆ ನಾವು ಇನ್ಸಿಡೆಂಟ್ ಆಗ್ತಾ ಇರೋದಕ್ಕೆ ಏನಂತ ಹೇಳಿ ಕರಿತೀವಿ? ಇನ್ಸಿಡೆಂಟ್ ರೇ ಆಫ್ ಲೈಟ್. ರಿಫ್ಲೆಕ್ಟ್ ಆಗ್ತಾ ಇರೋದಕ್ಕೆ ಏನಂತ ಹೇಳಿ ಕರಿತೀವಿ? ರಿಫ್ಲೆಕ್ಟೆಡ್ ರೇ ಆಫ್ ಲೈಟ್. ಸೊ ಈಗ ನೀವು ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇವಾಗ ಒಂದು ನಾರ್ಮಲನ್ನು ಡ್ರಾಪ್ ಮಾಡಿದ್ರೆ ಇದೇನು ಹೇಳುತ್ತೆ ಅಂದರೆ, ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ ಅಂದರೆ, ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಇನ್ಸಿಡೆಂಟ್ ರೇ ಯಾವ್ದು ಗೊತ್ತಾಗ್ತಿದೆಯಲ್ವಾ? ಈ ಎರಡು. ಅಂಡ್ ಥರ್ಡ್ ಒನ್, ದ ನಾರ್ಮಲ್ ಡ್ರಾನ್ ಟು ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಈ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ಗೆ ನಾರ್ಮಲ್ ಅಂದರೆ ಏನಪ್ಪ? 90 ಡಿಗ್ರಿ. ನಾರ್ಮಲ್ ಡ್ರಾನ್ ಟು ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಎಲ್ಲಿ? ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ are all in same plane. ಸೊ ಈ ಮೂರು ಲೈನ್ಗಳೇನಿದೆ, ರೈಟ್, ಯಾವುದಪ್ಪ? ಇನ್ಸಿಡೆಂಟ್ ರೇ ಆಫ್ ಲೈಟ್, ರಿಫ್ಲೆಕ್ಟೆಡ್ ರೇ ಆಫ್ ಲೈಟ್ ಅಂಡ್ ನಾರ್ಮಲ್ ಡ್ರಾನ್ ಟು ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಈ ಮೂರೂ ಲೈನ್ಗಳು ದೇ ಆರ್ ಇನ್ ದ ಸೇಮ್ ಪ್ಲೇನ್. ಅಂದರೆ ಅರ್ಥ, ಸೊ ಅಲಾಂಗ್ ದೀಸ್ 3 ಲೈನ್ಸ್ ನಾನೊಂದು ಪ್ಲೇನಾರ್ ಶೀಟನ್ನು ನಾನಿಲ್ಲಿ ಅಲೈನ್ ಮಾಡಿದ್ರೆ ಆ ಮೂರೂ ಕೂಡ ಆ ಶೀಟ್ ಮೇಲೆ ಬರುತ್ತೆ. ದಟ್ ಈಸ್ ದ ಮೀನಿಂಗ್. ಆಲ್ ಆಫ್ ದೆಮ್ ಆರ್ ಇನ್ ದ ಸೇಮ್ ಪ್ಲೇನ್ ಅಂದರೆ, ಲೆಟ್ಸ್ ಸೇ ಈ ಬೋರ್ಡ್ ಒಂದು ಪ್ಲೇನ್ ಅಂದರೆ ಮೂರೂ ಕೂಡ ಆ ಒಂದು ಪ್ಲೇನ್ ಮೇಲೆ ಇದೆ. ದಟ್ಸ್ ಇಟ್. ಈಗ ಸೆಕೆಂಡ್ ಲಾ ಏನು ಹೇಳುತ್ತೆ? ಎಲ್ರಿಗೂ ಗೊತ್ತು, ನಿಮ್ಗೆ ಹೈಸ್ಕೂಲಲ್ಲೇ ಗೊತ್ತು, ಲಾಸ್ ಆಫ್ ರಿಫ್ಲೆಕ್ಷನ್. ರೈಟ್, ಎವ್ರಿಬಡಿ ನೋಸ್. ಬಟ್ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ನಾವು ಡ್ರಾ ಮಾಡಿದ್ರೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಈ ಇನ್ಸಿಡೆಂಟ್ ರೇ ನಾರ್ಮಲ್ ಜೊತೆ ಎಷ್ಟು ಆ್ಯಂಗಲನ್ನು ಮಾಡ್ತಾ ಇದೆ. ರೈಟ್, ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಇದಲ್ಲ. ರೈಟ್, ಇನ್ಸಿಡೆಂಟ್ ರೇ ವಿತ್ ದ ನಾರ್ಮಲ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಅದೇ ಥರ ರಿಫ್ಲೆಕ್ಟೆಡ್ ರೇ ವಿತ್ ದ ನಾರ್ಮಲ್ಗೆ ನಾವು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಅಂತೇಳಿ ಕರಿತೀವಿ. ಸೊ ಸೆಕೆಂಡ್ ಲಾ ಏನು ಹೇಳುತ್ತಂದರೆ, ಆ್ಯಂಗಲ್ ಆಫ್
ಇನ್ಸಿಡೆನ್ಸ್ ರೈಟ್ ಇಸ್ ಈಕ್ವಲ್ ಟು ಏನು ಸಿಮಿಟ್ರಿ. ಆಂಗಲ್ ಆಫ್ ರಿಫ್ಲೆಕ್ಷನ್ ಇದು ನಿಮ್ಮ ಲಾಸ್ ಆಫ್ ರಿಫ್ಲೆಕ್ಷನ್. ಕ್ಲಿಯರ್ ಗೈಸ್? ಈ ಮೂರೂ ಕೂಡ ಒಂದೇ ಪ್ಲೇನಲ್ಲಿರುತ್ತೆ. ಲಾ 1 ಲಾ 2 ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಿರುತ್ತೆ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ರೈಟ್? ಸೊ ದಿಸ್ ಇಸ್ ಅಬೌಟ್ ರಿಫ್ಲೆಕ್ಷನ್. ಎಲ್ರಿಗೂ ಗೊತ್ತು, ಸೋ ಫಾರ್ ಸೋ ಗುಡ್. ರೈಟ್? ಹೈಸ್ಕೂಲಲ್ಲಿ ಸ್ಟಡಿ ಮಾಡಿರ್ತೀರ, ಲಾಸ್ ಆಫ್ ರಿಫ್ಲೆಕ್ಷನ್ ಎಲ್ರಿಗೂ ಗೊತ್ತಿರುತ್ತೆ. ರೈಟ್? ನಥಿಂಗ್ ನ್ಯೂ, ಜಸ್ಟ್ ರೀಕಾಲ್. ನಾವು ಈಗ ನಾವು ಪ್ಲೇನಾರ್ ಮಿರರ್ ಅಲ್ಲ, ಸ್ಪೆರಿಕಲ್ ಮಿರರ್ ಬಗ್ಗೆ ಫೋಕಸ್ ಮಾಡ್ತಾ ಹೋಗೋಣ. ಸೊ ಪ್ಲೇನಾರ್ ಮಿರರ್ ಅಂದ್ರೇನು? ರೈಟ್? ಪ್ಲೇನಾರ್ ಮಿರರ್, ಫ್ಲ್ಯಾಟ್ ಮಿರರ್. ರೈಟ್? ಜಸ್ಟ್ ಲೈಕ್ ನಮ್ಮ ಮನೆಗಳಲ್ಲಿ ಇರುತ್ತಲ್ವ ಮಿರರ್. ರೈಟ್? ಒನ್ ಸೈಡ್ ಹಿಂದ್ಗಡೆ ಏನಾಗಿರುತ್ತೆ, ಸಿಲ್ವರ್ಡ್ ಒಪ್ಯಾಕ್ ಇರುತ್ತೆ. ರೈಟ್? ಅನದರ್ ಸೈಡ್ ಏನಿರುತ್ತೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ದಟ್ ಈಸ್ ಪ್ಲೇನಾರ್ ಮಿರರ್. ಬಟ್ ನಾವು ಸ್ಪೆರಿಕಲ್ ಮಿರರನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಸ್ಪೆರಿಕಲ್ ಮಿರರ್ ಅಂದರೆ is a part of the spherical reflecting surface. Right? So let's say concave mirror ಈ ಥರ ಇತ್ತು ಅಂದರೆ, ರೈಟ್, ಔಟರ್ ಸರ್ಫೇಸ್ ನಾನು ಏನು ಬರಿತಾ ಇದ್ದೀನಿ, ಸಿಲ್ವರ್ಡ್. ರೈಟ್? ಸೊ ಈ ಒಂದು ಮಿರರ್ಗೆ ನಾವೇನಂತೇಳಿ ಕರಿತೀವಿ, ದಿಸ್ ಮಿರರ್ ಇಸ್ ಕಾಲ್ಡ್ ಕಾನ್ಕೇವ್. ಓಕೆ? ಅದೇ ಥರ ನಾನು ಇನ್ನೊಂದು ಮಿರರನ್ನು ತೊಗೊತೀನಿ. ಸೊ ಅದರ್ ಸರ್ಫೇಸ್, ಈ ಒಂದು ಸರ್ಫೇಸ್ ಏನಿದೆ ಇದು ಸಿಲ್ವರ್ಡ್. ರೈಟ್? ಇದು ಸಿಲ್ವರ್ಡ್. ಈ ಮಿರರನ್ನು ನೀವು ಅಬ್ಸರ್ವ್ ಮಾಡಿದ್ರೆ ರಿಫ್ಲೆಕ್ಟಿಂಗ್ ಸೈಡ್ ಯಾವುದು? ರಿಫ್ಲೆಕ್ಟಿಂಗ್ ಸೈಡ್ ಇದು. ಸೊ ಹಿಂದ್ಗಡೆ ಪೋರ್ಷನ್ ಏನು? ಹಿಂದ್ಗಡೆ ಪೋರ್ಷನ್ ಏನಿದೆ ದಟ್ ಈಸ್ ಸಿಲ್ವರ್ಡ್. ಅದೇ ಥರ ಈ ಕಡೆ ಇರೋದೇನು ರಿಫ್ಲೆಕ್ಟಿಂಗ್, ಈ ಸೈಡ್ ಬರೋದೇನು ಸಿಲ್ವರ್ಡ್. ಸೊ ಈ ಮಿರರ್ಗೆ ನಾವು ಕಾನ್ಕೇವ್ ಅಂತ ಹೇಳಿ ಕರಿತೀವಿ, ಇದಕ್ಕೇನಂತೇಳಿ ಕರಿತೀವಿ, ಕಾನ್ವೆಕ್ಸ್ ಮಿರರ್ ಅಂತೇಳಿ ಕರಿತೀವಿ. ರೈಟ್ ಗೈಸ್? ಸೊ ಈ ಎರಡು ಮಿರರ್ಸಿಗೆ ನಾವೇನಂತೇಳಿ ಕರಿತೀವಿ, ಸ್ಪೆರಿಕಲ್ ಮಿರರ್ಸ್. ಯಾಕಪ್ಪ ಸ್ಪೆರಿಕಲ್ ಮಿರರ್ಸ್? ರೈಟ್? ಸೊ ಇಟ್ಸ್ ನೀವು ಅಬ್ಸರ್ವ್ ಮಾಡಿ, ಈ ಲೈನನ್ನು, ಈ ಆರ್ಕನ್ನು ನಾನು ಎಕ್ಸ್ಟೆಂಡ್ ಮಾಡಿದ್ರೆ, ಆ ಮಿರರು ಯಾವ ಥರ ಕಾಣುತ್ತೆ? ಇಟ್ ಲುಕ್ಸ್ ಲೈಕ್ ಆಸ್ ಇಫ್ ಇಟ್ ಈಸ್ ಅ ಪಾರ್ಟ್ ಆಫ್ ದ ಸ್ಪಿಯರ್ ಅಲ್ವಾ? ರೈಟ್? ಸ್ಪೆರಿಕಲ್ ಶೆಲ್ಲಿನ ಒಂದು ಪಾರ್ಟ್ ಥರ ಕಾಣುತ್ತೆ. ರೈಟ್? ಎಲ್ಲರೂ ನೋಡಿರ್ತೀರ, ಬಾಂಡ್ಲಿ ನೋಡಿರ್ತೀರ ಅಲ್ವಾ? ರೈಟ್? ಸೊ ನಾವೆಲ್ಲರೂ ಬಾಂಡ್ಲಿನ ನೋಡಿರ್ತೀವಿ. ರೈಟ್? ಸೊ ಇನ್ಫ್ಲೇಟೆಡ್. ರೈಟ್? ಸೊ ಈ ಒಂದು ಬಾಂಡ್ಲಿ, ರೈಟ್, ಸೊ ಇಟ್ಸ್ ಅ ಪಾರ್ಟ್ ಆಫ್ ದ ಬಿಗರ್ ಸ್ಪೆರಿಕಲ್ ಶೆಲ್ ಅಲ್ವಾ? ರೈಟ್? ಪಾರ್ಟ್ ಆಫ್ ದ ಬಿಗರ್ ಸ್ಪೆರಿಕಲ್ ಶೆಲ್. ಸೊ ಈ ಥರದ ಮಿರರ್ಸ್ಗೆ ನಾವು ಸ್ಪೆರಿಕಲ್ ಮಿರರ್ಸ್ ಅಂತೇಳಿ ಕರಿತೀವಿ. ರೈಟ್? ಸೊ ಈ ಒಂದು ಮಿರರನ್ನು ನೋಡಿದ್ರೆ ಇನ್ಸೈಡ್, ಇದರ ಇನ್ಸೈಡ್ ಏನಿದೆ ಸಿಲ್ವರ್ಡ್, ಇದರ ಔಟ್ಸೈಡ್ ಏನಿದೆ ಇಟ್ ಈಸ್ ಅಲೌಡ್ ಫಾರ್ ರಿಫ್ಲೆಕ್ಷನ್. ಓಕೆ? ಇದು ನಿಮ್ಮ ಸ್ಪೆರಿಕಲ್ ಮಿರರ್ಸ್, ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್. ಸೊ ಈ ಮಿರರ್ಸಲ್ಲಿ ಪಾರ್ಟ್ ಆಫ್ ದ ಸ್ಪಿಯರ್ ಆಗಿರೋದ್ರಿಂದ ಸೆಂಟರ್ ಬರುತ್ತೆ. ಸೊ ಸ್ಪಿಯರ್ ಅಂದರೆ ರೇಡಿಯಸ್ ಇರುತ್ತೆ. ಸೊ ಈ ಎಲ್ಲ ಟರ್ಮಿನಾಲಜೀಸ್ನ ನಾನು ಒಂದ್ಸಲ ನಿಮ್ಗೆ ಹೇಳ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್ಸ್. ಸೆಂಟರ್ ಆಫ್ ಕರ್ವೇಚರ್. ಓಕೆ, ಕಾನ್ಕೇವ್ ಆದರೂ ತೊಗೋಬೋದು, ಕಾನ್ವೆಕ್ಸ್ ಆದರೂ ತೊಗೋಬೋದು. ನಾನು ನಿಮಗೆ ಕಾನ್ಕೇವ್ ತೊಗೊಂಡು ತೋರಿಸ್ತಾ ಇದ್ದೀನಿ. ರೈಟ್? ಸೊ ಇದೇನಿದು ಸ್ಪೆರಿಕಲ್ ಮಿರರ್. ರೈಟ್? ಯಾವ ಥರ ಮಿರರು ಸರ್? ಇಟ್ ಡಿಪೆಂಡ್ಸ್ ಯಾವ ಕಡೆ ಸಿಲ್ವರ್ಡ್ ಆಗಿದೆ. ಔಟ್ಸೈಡ್ ಸಿಲ್ವರ್ಡ್ ಆಗಿರೋದ್ರಿಂದ ಇದು ಯಾವ ಥರ ಮಿರರು? ಕಾನ್ಕೇವ್ ಮಿರರ್. ಸೊ ಈ ಕಾನ್ಕೇವ್ ಮಿರರನ್ನು ಇಟ್ಸ್ ಅ ಪಾರ್ಟ್ ಆಫ್ ದ ಬಿಗ್ಗರ್ ಸ್ಪೆರಿಕಲ್ ಶೆಲ್ ಅಲ್ವಾ? ಸೊ ಇದಕ್ಕೊಂದೇನಿರುತ್ತೆ, ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ, ಸಿ. ರೈಟ್? ಸೆಂಟರ್ ಆಫ್ ಕರ್ವೇಚರ್. ಇದು ಸಿ ಏನಿದೆ ಸೆಂಟರ್ ಆಫ್ ಕರ್ವೇಚರ್. ಅಂದರೆ ಈ ಒಂದು ಸ್ಪೆರಿಕಲ್ ಮಿರರನ್ನು ಅಸ್ಯೂಮ್ ಮಾಡ್ಕೊಳ್ಳಿ. ರೈಟ್? ವಿ ಆರ್ ಕಂಪ್ಲೀಟಿಂಗ್ ದ ಸ್ಪೆರಿಕಲ್ ಶೆಲ್. ಅದರ ಸೆಂಟ್ರಲ್ಲಿ ಬರುತ್ತೆ, ದಟ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಕರ್ವೇಚರ್. ಹಾಗಾದರೆ ರೇಡಿಯಸ್ ಆಫ್ ಕರ್ವೇಚರ್ ಏನು ಸರ್? ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಈ ಸೆಂಟರಿಂದ, ರೈಟ್, ಸೊ ಈ ಸೆಂಟರಿಂದ ಈ ಪಾಯಿಂಟ್ ಪಿ, ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಮಾರ್ಕು, ಈ ಪಾಯಿಂಟನ್ನು ನಾವು ಪಿ ಅಂತೇಳಿ ಕರಿತೀವಿ. ಸೊ ಈ ಸಿ ಪಿ ಡಿಸ್ಟೆನ್ಸನ್ನು ವಿ ಕಾಲ್ ಇಟ್ ಆಸ್ ರೇಡಿಯಸ್ ಆಫ್ ಕರ್ವೇಚರ್. ಅಂದರೆ ಇದರ ರೇಡಿಯಸ್ ಇಷ್ಟು ಬರುತ್ತಪ್ಪ, ಕಂಪ್ಲೀಟ್ ಇದ್ದಿದ್ರೆ ಇದರ ರೇಡಿಯಸ್ ಇಷ್ಟು. ಈವನ್ ದೋ ಇಟ್ ಈಸ್ ನಾಟ್ ಕಂಪ್ಲೀಟ್,
ನಾವು ಅದರ ಸೆಂಟರ್ ಆಫ್ ಕರ್ವೇಚರನ್ನು ಡಿಫೈನ್ ಮಾಡ್ತೀವಿ, ಯಾಕಂದರೆ ಇಟ್ಸ್ ಅ ಪಾರ್ಟ್ ಆಫ್ ದ ಬಿಗ್ಗೆಸ್ಟ್ ಸ್ಪೆರಿಕಲ್ ಮಿರರ್. ಓಕೆ, ನಮ್ಮ ಕಾನ್ಕೇವ್ ಮಿರರ್ ಏನಿದೆ ಹ್ಯಾಸ್ ರೇಡಿಯಸ್ ಆಫ್ ಕರ್ವೇಚರ್. ಸರ್ ಸ್ಪಿಯರ್ ಅಲ್ಲ ಸರ್ಕಲ್ ಅಲ್ಲ, ಯಾಕೆ ರೇಡಿಯಸ್ಸು? ಇಟ್ ಈಸ್ ಅ ಪಾರ್ಟ್ ಆಫ್ ದ ಕಂಪ್ಲೀಟ್ ಸ್ಪೆರಿಕಲ್ ಶೆಲ್ ಅಲ್ವಾ, ಅದಕ್ಕೋಸ್ಕರ ನಾವು ಸೆಂಟರ್ ಆ್ಯಂಡ್ ರೇಡಿಯಸನ್ನು ಡಿಫೈನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಪೋಲ್ ಅಂದರೆ, ಸೊ ಪೋಲ್ ಇಸ್ ಪಾಯಿಂಟ್ ಪಿ. ಸೊ ಈ ಒಂದು ಪಾಯಿಂಟ್ ಏನಿದೆ ರೈಟ್, ಇಟ್ ಈಸ್ ದಿಸ್ ಪಾಯಿಂಟ್ ಪಿ. ಅಂದರೆ ಈ ಮಿರರನ್ನು ನಾನು ಬೈಸೆಕ್ಟ್ ಮಾಡಿದ್ರೆ ಅದರ್ ಆಫ್ ಮೇಲ್ಗಡೆ ಇದೆ, ಅದರ್ ಆಫ್ ಕೆಳಗಡೆ ಇದೆ. ಸೊ ಆ ಪಾಯಿಂಟನ್ನು ನಾವು ಪಿ ಅಂತೇಳಿ ಕರಿತೀವಿ. ಆ್ಯಂಡ್ ಸೊ ಆ ಲೈನ್ ವಿಚ್ ಪಾಸಸ್ ಥ್ರೂ ಪೋಲ್ ಆ್ಯಂಡ್ ಸೆಂಟರ್ ಇದೆಯಲ್ಲ, ಈ ಒಂದು ಲೈನ್ಗೆ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತೇಳಿ ಕರಿತೀವಿ. ಯಾವ ಥರ ಆಕ್ಸಿಸು ಮತ್ತೆ ಯಾರು ನಿಮ್ಗೆ ಹೇಳಲ್ಲ, ಮುಗೀತು. ಒಂದ್ಸಲ ನೀವು ಲೆನ್ಸ್ ಬರ್ಕೊಂಡ್ರಿ, ಸೊ ಒಂದ್ಸಲ ಥ್ರೂ ದ ಪೋಲ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಲೈನನ್ನು ಡ್ರಾ ಮಾಡಿದ್ರಿ ಅಂದರೆ ದಟ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್. ಯಾರು ಕೂಡ ಮತ್ತೆ ಮೆನ್ಷನ್ ಮಾಡಲ್ಲ. ರೈಟ್, ಪೋಲ್ ಬರ್ಕೊಳ್ಳಿ, ರೈಟ್, ಸೆಂಟರ್ ಬರ್ಕೊಳ್ಳಿ, ನಾವು ಡ್ರಾ ಪ್ರಿನ್ಸಿಪಲ್ ಆಕ್ಸಿಸ್ ಯಾರು ಕೂಡ ಹೇಳಲ್ಲ. ರೈಟ್, ಏನು ಹೇಳ್ತಾರೆ? ಓಕೆ, ದೇರ್ ಈಸ್ ಅ ಲೆನ್ಸ್ ಅಥವಾ ಸ್ಪೆರಿಕಲ್ ಮಿರರ್. ಸೊ ಇದಕ್ಕೊಂದು ಪ್ರಿನ್ಸಿಪಲ್ ಆಕ್ಸಿಸ್ ಇದೆ. ಯು ನೀಡ್ ಟು ಫಿಗರ್ ಔಟ್ ಯಾವುದು ಪ್ರಿನ್ಸಿಪಲ್ ಆಕ್ಸಿಸ್. ರೈಟ್ ನೌ ಇಸ್ ದ ಟೈಮ್. ಲೈನ್ ಕನೆಕ್ಟಿಂಗ್ ಸೆಂಟರ್ ಆ್ಯಂಡ್ ಪೋಲ್ ಇಸ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಎಕ್ಸ್ಟೆಂಡ್ ಮಾಡ್ಬೋದು, ಯು ಕ್ಯಾನ್ ಎಕ್ಸ್ಟೆಂಡ್ ದ ಲೈನ್ ಆಲ್ಸೋ. ಇದು ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಅಂದರೆ ಮೇನ್ ಅಲ್ವಾ, ಸೊ ಮೇನ್ ಆಕ್ಸಿಸ್, ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಅಪರ್ಚರ್ ಅಂದರೆ ಈ ಸ್ಮಾಲ್ ಪೋರ್ಷನ್ ಆಫ್ ರೈಟ್ ಅಟ್ ದ ಸೆಂಟರ್, ಈ ಸ್ಮಾಲ್ ಪೋರ್ಷನ್ ಇರುತ್ತಲ್ವ, ಇದಕ್ಕೆ ನಾವು ಅಪರ್ಚರ್ ಅಂತೇಳಿ ಕರಿತೀವಿ. ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್ ಅಂದರೆ ರೈಟ್, ಸೊ ಗೈಸ್ ಎಕ್ಸಾಕ್ಟ್ಲಿ ಇದರ ಸೆಂಟ್ರ್ ಇದೆ ಅಂದರೆ, ಎಕ್ಸಾಕ್ಟ್ಲಿ ಇದರ ಸೆಂಟ್ರ್ ಇದೆ ಅಂದರೆ ಅಟ್ ದ ಆಫ್ ಆಫ್ ದ ಸೆಂಟರ್, ಅಟ್ ದ ಆಫ್ ಆಫ್ ದ ಸೆಂಟರ್ ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ, ಕಾಲ್ಡ್ ಎಫ್. ಇದಕ್ಕೆ ನಾವು ಪ್ರಿನ್ಸಿಪಲ್ ಫೋಕಲ್ ಪಾಯಿಂಟ್ ಎಫ್ ಅಂತೇಳಿ ಕರಿತೀವಿ. ರೈಟ್, ದಿಸ್ ಇಸ್ ಎಫ್. ಯಾಕೆ? ಒಂದು ಇನ್ಫಿನಿಟಿಯಿಂದ ನಾನು ಪ್ಯಾರಲ್ ರೇಸ್ ಆಫ್ ಲೈಟನ್ನು ಈ ಸ್ಪೆರಿಕಲ್ ಮಿರರ್ ಮೇಲೆ ಇನ್ಸಿಡೆಂಟ್ ಮಾಡಿದ್ರೆ, ರೈಟ್, ಲೆಟ್ಸೇ ಇನ್ಫಿನಿಟಿಯಿಂದ ಬರ್ತಿದೆ, ನನ್ನ 4 ಬೆರಳು ಕೂಡ 4 ರೇ ಆಫ್ ಲೈಟನ್ನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ, ಸೊ ಇನ್ಫಿನಿಟಿಯಿಂದ ಬರ್ತಿರೋ ಈ ರೇ ಆಫ್ ಲೈಟ್ ಏನು ಮಾಡುತ್ತೆ, ಆಫ್ಟರ್ ರಿಫ್ಲೆಕ್ಟಿಂಗ್ ಫ್ರಮ್ ಸ್ಪೆರಿಕಲ್ ಸರ್ಫೇಸ್, ಸ್ಪೆರಿಕಲ್ ಕಾನ್ಕೇವ್ ಸರ್ಫೇಸ್ ಇದೇನು ಮಾಡುತ್ತೆ, ಎಲ್ಲ ಕೂಡ ದೇ ವಿಲ್ ಕನ್ವರ್ಜ್ ಟು ಅ ಫೋಕಲ್ ಪಾಯಿಂಟ್. ಅದಕ್ಕೆ ನಾವು ಈ ಒಂದು ಪಾಯಿಂಟನ್ನು ಫೋಕಸ್ ಪಾಯಿಂಟ್ ಅಂತೇಳಿ ಕರಿತೀವಿ. ಸರಿ, ಎವ್ರಿ ಟೈಮ್ ರೇಸ್ ಆಫ್ ಲೈಟು ಫೋಕಲ್ ಪಾಯಿಂಟಿಗೆ ಕನ್ವರ್ಜ್ ಆಗುತ್ತಾ? ನೋ, ನಾಟ್ ಪಾಸಿಬಲ್, ನಾಟ್ ಆಲ್ ದ ಟೈಮ್. ಇನ್ಫಿನಿಟಿಯಿಂದ ಬರ್ತಾ ಇದೆ ಅಂದರೆ ಫೋಕಲ್ ಪಾಯಿಂಟ್. ರೈಟ್, ಇನ್ಫಿನಿಟಿಯಿಂದ ಬರ್ತಾ ಇದೆ ಅಂದರೆ ಫೋಕಲ್ ಪಾಯಿಂಟ್. ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಓಕೆ, ನಾವು ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗೋಣ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಓಕೆ, ಕ್ಲಿಯರ್? ರೈಟ್, ಇಟ್ಸ್ ಟೆಂಡೆನ್ಸಿ ಏನಿರುತ್ತೆ ಫೋಕಲ್ ಪಾಯಿಂಟ್ ಕಡೆ ಹೋಗುತ್ತೆ. ರೈಟ್, ಸೊ ದಟ್ ಈಸ್ ದ ಐಡಿಯಾ. ಫೋಕಲ್ ಲೆಂತ್ ಅಂದರೆ, ಸೊ ಫೋಕಲ್ ಲೆಂತ್ ಅಂದರೆ ಗೈಸ್ ಈ ಒಂದು ಫೋಕಸ್ ಪಾಯಿಂಟಿಂದ ಪೋಲಿಗಿರೋ ಡಿಸ್ಟೆನ್ಸನ್ನು ನಾವು ಫೋಕಲ್ ಲೆಂತ್ ಅಂತೇಳಿ ಕರಿತೀವಿ. ಕ್ಲಿಯರ್? ಆಲ್ ಕ್ಲಿಯರ್. ಪೊಸಿಷನ್ ಆಫ್ ಆಬ್ಜೆಕ್ಟ್, ಪೊಸಿಷನ್ ಆಫ್ ಇಮೇಜ್ ಆ್ಯಂಡ್ ನೇಚರ್ ಆಫ್ ಸೈಜ್ ಆಫ್ ಇಮೇಜ್. ನೇಚರ್ ಆ್ಯಂಡ್ ಸೈಜ್ ಆಫ್ ಇಮೇಜ್. ಸೊ ಗೈಸ್ ಕ್ಲಿಯರ್ ಅಲ್ವಾ? ಕಾನ್ಕೇವ್ ಲೆನ್ಸ್ ಅಂದರೆ ಕಾನ್ವೆಕ್ಸ್ ಆದರೂ ಇರ್ಬೋದು, ಕಾನ್ಕೇವ್ ಆದರೂ ಇರ್ಬೋದು. ಸಿನ್ಸ್ ಇಟ್ಸ್ ಅ ಪಾರ್ಟ್ ಆಫ್ ದ ಸ್ಪೆರಿಕಲ್ ಶೆಲ್, ಅದು ಮಿರರ್ ಸ್ಪೆರಿಕಲ್ ಶೆಲ್ಲಿನ ಪಾರ್ಟ್ ಆಗಿರೋದ್ರಿಂದ ಅದಕ್ಕೊಂದು ಸೆಂಟರ್ ಇದೆ. ಸೆಂಟರ್ ಟು ಪೋಲ್ ಡಿಸ್ಟೆನ್ಸ್ನ ನಾವು ಸೆಂಟರ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ ಅಂತೇಳಿ ಕರಿತೀವಿ. ಸೆಂಟರ್ ಆಫ್ ಕರ್ವೇಚರ್ ಇಸ್ ಅ ಪಾಯಿಂಟ್, ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಡಿಸ್ಟೆನ್ಸ್. ಸೊ ಈ ಪಾಯಿಂಟ್ ಪಿ ಇಸ್ ಪೋಲ್. ರೈಟ್, ಇನ್ಫಿನಿಟಿಯಿಂದ ಬರೋ ರೇಸ್ ಆಫ್ ಲೈಟು ಯಾವ ಪಾಯಿಂಟಿಗೆ ಕನ್ವರ್ಜ್ ಆಗುತ್ತೋ ಅದು ಫೋಕಲ್ ಪಾಯಿಂಟ್. ರೈಟ್, ಫೋಕಲ್ ಪಾಯಿಂಟ್ ಟು ಪೋಲ್ ಲೆಂತನ್ನು ನಾವು ಫೋಕಲ್ ಲೆಂತ್ ಅಂತೇಳಿ ಕರಿತೀವಿ. ರೈಟ್, ಆ್ಯಂಡ್ ಲೈನ್ ಪಾಸಿಂಗ್ ಥ್ರೂ ದ ಪೋಲ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್ಗೆ ವಿ ಕಾಲ್ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಸೊ ಪ್ರಿನ್ಸಿಪಲ್ ಆಕ್ಸಿಸ್. ಈ ಒಂದು ಕೇಸಲ್ಲಿ ಲೆಟ್ಸ್ ಟೇಕ್ ಡಿಫ್ರೆಂಟ್ ಸಿನಾರಿಯೋಸ್ನ ತೊಗೊಳ್ಳೋಣ. ರೈಟ್, ನಾನೇನು ಮಾಡ್ತಾ ಇದ್ದೀನಿ, ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ದ ಕಾನ್ಕೇವ್ ಲೆನ್ಸ್ನ ಬರಿತಾ ಇದ್ದೀನಿ. ಸೊ ಇದರಲ್ಲಿ ಐ ಆಮ್ ಟೇಕಿಂಗ್ ಅ ಕಾನ್ಕೇವ್ ಮಿರರ್ ಅಂತ ತೊಗೊತಿದ್ದೀನಿ. ಕಾನ್ಕೇವ್ ಮಿರರ್ ಅಂದರೆ ಏನಪ್ಪ, ಔಟರ್ ಸೈಡ್ ಇಸ್ ಸಿಲ್ವರ್ಡ್. ಸೊ ಇದು ಪ್ರಿನ್ಸಿಪಲ್ ಫೋಕಸ್
ಪ್ರಿನ್ಸಿಪಲ್ ಆಕ್ಸಿಸ್ಸು ರೈಟ್. ಸೊ ಇದಕ್ಕೆ ತನ್ನದೇ ಆದ ಸೆಂಟರ್ ಇದೆ ರೈಟ್. ದರ್ ಇಸ್ ಸೆಂಟರ್, ಇದಕ್ಕೆ ಸೆಂಟರ್ ಇದೆ, ಅದೇ ಥರ ಇದಕ್ಕೆ ಫೋಕಲ್ ಪಾಯಿಂಟ್ ಕೂಡ ಇದೆ ರೈಟ್. ಸೊ ಫೋಕಲ್ ಪಾಯಿಂಟ್ ಕೂಡ ಇದೆ, ಸೆಂಟ್ರ್ ಕೂಡ ಇದೆ ರೈಟ್ ಗೈಸ್, ಸೆಂಟರ್ ಆ್ಯಂಡ್ ಫೋಕಲ್ ಪಾಯಿಂಟ್. ಸೊ ಈಗ ನಾನು ಒಂದು ಎಕ್ಸ್ಟೆಂಡೆಡ್ ಆಬ್ಜೆಕ್ಟನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಗೈಸ್ ಅಬ್ಸರ್ವ್ ಮಾಡಿ, ಅನ್ ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ ರೈಟ್. ಸೊ ಇಸ್ ಅಟ್ ಇನ್ಫಿನಿಟಿ ಅಂದರೆ ರೇಸ್ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಏನಿದೆ. ಸೊ ರೇಸ್ ಆಫ್ ಲೈಟ್ ಏನಿದೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇದೆ. ಸೊ ಈ ರೇಸ್ ಆಫ್ ಲೈಟ್ ಏನು ಮಾಡುತ್ತೆ, ದೇ ವಿಲ್ ಕನ್ವರ್ಜ್ ಟು ಪ್ರಿನ್ಸಿಪಲ್ ಫೋಕಸ್ ರೈಟ್. ಈ ಥರ ಪ್ರಿನ್ಸಿಪಲ್ ಫೋಕಸ್ ಪಾಯಿಂಟ್ಗೆ ಕನ್ವರ್ಜ್ ಆಗುತ್ತೆ. ಇಫ್ ಅನದರ್ ರೇ ಆಫ್ ಲೈಟ್ ನಾನು ಥ್ರೂ ದ ಸೆಂಟರ್ ಪಾಸ್ ಮಾಡಿದ್ರೆ, ಸೊ ಅನದರ್ ರೇ ಆಫ್ ಲೈಟ್ ಥ್ರೂ ದ ಸೆಂಟರ್ ಪಾಸ್ ಮಾಡಿದ್ರೆ ಇಟ್ ಗೋಸ್ ಅನ್ಡಿವಿಯೇಟೆಡ್. ಯಾವುದೇ ರೇ ಆಫ್ ಲೈಟನ್ನು ಥ್ರೂ ದ ಸೆಂಟರ್ ನೀವು ಪಾಸ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಗೋಸ್ ಅನ್ಡಿವಿಯೇಟೆಡ್ ರೈಟ್. ಸೊ ಈ ಒಂದು ರೇ ಆಫ್ ಲೈಟ್ ಏನಿದೆ, ಸೊ ಈ ಎರಡು ರೇ ಆಫ್ ಲೈಟ್ ರಿಫ್ಲೆಕ್ಟೆಡ್ ಕಳಿಸಿರೋದು ಮತ್ತು ರಿಫ್ಲೆಕ್ಟು ಥ್ರೂ ದ ಸೆಂಟರ್ ಒಂದು ರೇ ಆಫ್ ಲೈಟ್ ಹೋಗ್ತಾ ಇದೆ ಅಂದರೆ ಅದರ ರಿಫ್ಲೆಕ್ಟೆಡ್ ಲೈಟು ಕೂಡ ಥ್ರೂ ದ ಸೇಮ್ ಪಾತ್ ರಿಟರ್ನ್ ಆಗುತ್ತೆ ರೈಟ್. ಸೊ ಈಗ ನಮಗೆ ಲೇನ್ ಫಾರ್ಮ್ ಆಗಿದೆ ಅಪ್ಸೈಡ್ ಡೌನ್, ದಿಸ್ ಇಸ್ ಇಮೇಜ್. ಇದು ನಮ್ಮ ಆಬ್ಜೆಕ್ಟ್ ಎ ಬಿ ಆದರೆ, ಇಮೇಜ್ ಏನಾಗಿರುತ್ತೆ ಎ ಡ್ಯಾಶ್ ಬಿ ಡ್ಯಾಶ್. ಯಾಕೆ, ವೆನ್ ರಿಫ್ಲೆಕ್ಟೆಡ್ ರೇಸ್ ಆಫ್ ಲೈಟ್ ಮೀಟ್ ಆಗುತ್ತಲ್ವಾ ಅದನ್ನು ನಾವು ಇಮೇಜ್ ಅಂತೇಳಿ ಕರಿತೀವಿ. ಆಬ್ಜೆಕ್ಟ್ ಏನು, ನಮ್ಮ ರಿಯಲ್ ಆಬ್ಜೆಕ್ಟ್ ಲೆಟ್ಸೇ ಇಲ್ಲೊಂದು ಕ್ಯಾಂಡಲ್ ಇದೆ. ಸೊ ಈ ಕ್ಯಾಂಡಲಿನ ಟಾಪಿಂದ ಒಂದು ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಅನದರ್ ರೇ ಆಫ್ ಲೈಟ್ ಥ್ರೂ ದ ಸೆಂಟರ್ ಹೋಗ್ತಾ ಇದೆ ಅಂದರೆ, ಸೊ ಈ ಎರಡು ಆಫ್ಟರ್ ರಿಫ್ಲೆಕ್ಷನ್ ಎಲ್ಲಿ ಮೀಟ್ ಆಗುತ್ತೋ ಅದು ಯೋರ್ ಇಮೇಜ್. ಓಕೆ, ಅದು ನಿಮ್ಮ ಇಮೇಜ್. ಇದು ಒಂದು ಕೇಸ್ ಯಾವಾಗ ಆಬ್ಜೆಕ್ಟ್ ಬಿಯಾಂಡ್ ಸಿ ಇದೆ, ಅಂದರೆ ಸೆಂಟರ್ ಆಫ್ ಕರ್ವೇಚರಿಂದ ಹಿಂದೆ ಇದೆ, ಅಟ್ ಇನ್ಫಿನಿಟಿ ಅದ ಅಂದ್ಕೊಳ್ಳೋಣ ರೈಟ್. ಸೊ ವೆನ್ ಐ ಪ್ಲೇಸ್, ಈಗ ಬೇರೆ ಥರ ಪ್ಲೇಸ್ ಮಾಡ್ತೀನಿ ಆಬ್ಜೆಕ್ಟನ್ನ. ಸೊ ಯಾವ ಥರ, ಪ್ರಿನ್ಸಿಪಲ್ ಆಕ್ಸಿಸ್ ಇದೆ, ನಿಮ್ಮ ಲೆನ್ಸ್ ಮಿರರ್ ಇದೆ, ಕಾನ್ಕೇವ್ ಮಿರರ್ ರೈಟ್. ಸೊ ಈಗ ಎಕ್ಸಾಕ್ಟ್ಲಿ ಎಟ್ ದ ಸೆಂಟರ್ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಪ್ಲೇಸಿಂಗ್ ರೈಟ್, ವಿ ಆರ್ ಪ್ಲೇಸಿಂಗ್ ಎನ್ ಆಬ್ಜೆಕ್ಟ್. ಎ ಬಿ ಆಬ್ಜೆಕ್ಟನ್ನು ಎಕ್ಸಾಕ್ಟ್ಲಿ ಎಟ್ ದ ಸೆಂಟರ್ ಪ್ಲೇಸ್ ಮಾಡ್ತಾ ಇದ್ದೀನಿ ರೈಟ್. ಇದೇನಿದು ಸಿ ರೈಟ್. ಸಿ ಇದಾದರೆ ಇದೇನಿರುತ್ತೆ ಎಫ್ ಇರುತ್ತೆ. ಸೊ ರೇ ಆಫ್ ಲೈಟ್ ಏನು ಬಂತು, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಏನಾಗುತ್ತೆ, ಫೋಕಲ್ ಪಾಯಿಂಟ್ಗೆ ಕನ್ವರ್ಜ್ ಆಗುತ್ತೆ ರೈಟ್ ರೇ ಆಫ್ ಲೈಟು. ಸೊ ಅದೇ ಥರ ರೈಟ್ ಅನದರ್ ರೇ ಆಫ್ ಲೈಟನ್ನು ನಾನು ಥ್ರೂ ದ ಪಾಯಿಂಟ್, ಈ ಪಾಯಿಂಟ್ ಕಳಿಸಿದ್ರೆ ಆ ರೇ ಆಫ್ ಲೈಟ್ ಏನು ಮಾಡುತ್ತೆ, ರಿಫ್ಲೆಕ್ಟ್ ಆಗಿ ವಾಪಸ್ ಎಲ್ಲಿ ಬರುತ್ತೆ ರೈಟ್. ರಿಫ್ಲೆಕ್ಟ್ ಆಗಿ ಎಲ್ಲಿ ಬರ್ತಿದೆ ಅಬ್ಸರ್ವ್ ಮಾಡಿ. ಸೊ ಈ ರೇ ಆಫ್ ಲೈಟು ಓಕೆ. ಸೊ ಈ ರೇ ಆಫ್ ಲೈಟ್ ಏನು ಬರ್ತಿದೆ ರಿಫ್ಲೆಕ್ಟ್ ಆಗಿ ವಾಪಸ್ಸು ಅಬ್ಸರ್ವ್ ಮಾಡಿ. ಸೊ ಈ ಒಂದು ರೇ ಆಫ್ ಲೈಟ್ ನಾನು ಹಿಂಗೆ ಕಳಿಸಿದ್ದೀನಲ್ವಾ, ಸೊ ಈ ರೇ ಆಫ್ ಲೈಟು ಆಫ್ಟರ್ ರಿಫ್ಲೆಕ್ಷನ್ ಎಲ್ಲಿ ಬರುತ್ತೆ ಅಂದರೆ ಈ ಥರ ರಿಟರ್ನ್ ಆಗುತ್ತೆ ರೈಟ್. ಇಟ್ ಈಸ್ ಯುವರ್ ರಿಫ್ಲೆಕ್ಟೆಡ್ ರೇ ಆಫ್ ಲೈಟ್. ಸೊ ಈ ಒಂದು ರೇ ಆಫ್ ಲೈಟು ಎ ಡ್ಯಾಶ್ ಬಿ ಡ್ಯಾಶ್ ಇಮೇಜನ್ನು ಫಾರ್ಮ್ ಮಾಡ್ತಾ ಇದೆ. ಸೊ ವೆನ್ ವಿ ಕೀಪ್ ಆಬ್ಜೆಕ್ಟ್ ಅಟ್ ದ ಸೆಂಟರ್, ಇಮೇಜ್ ಕೂಡ ಅಟ್ ದ ಸೆಂಟರೇ ಫಾರ್ಮ್ ಆಗ್ತಾ ಇದೆ ರೈಟ್. ಸೊ ಗೈಸ್ ಕ್ಲಿಯರಾಗಿ ನೋಟ್ ಮಾಡ್ಕೊಳ್ಳಿ, ಆಬ್ಜೆಕ್ಟ್ ಇಲ್ಲೆಲ್ಲಿದೆ, ಆಬ್ಜೆಕ್ಟ್ ಬಿಯಾಂಡ್ ಸಿ ಇದೆ ರೈಟ್. ಈ ಕೇಸನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದರೆ ಆಬ್ಜೆಕ್ಟು ಬಿಯಾಂಡ್ ಸಿ ಇದೆ, ಆಬ್ಜೆಕ್ಟ್ ಇಲ್ಲೆಲ್ಲಿದೆ ಎಕ್ಸಾಕ್ಟ್ಲಿ ಅಟ್ ಸಿ ಇದೆ, ಆಬ್ಜೆಕ್ಟ್ ಅಟ್ ಸಿ. ಸೊ ಈ ಒಂದು ಥರ್ಡ್ ಕೇಸಲ್ಲಿ ನಾನು ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ, ಆಬ್ಜೆಕ್ಟ್ ಬಿಟ್ವೀನ್ ಎಫ್ ಆ್ಯಂಡ್ ಸಿ ಪ್ಲೇಸ್ ಮಾಡ್ತಾ ಇದ್ದೀನಿ ರೈಟ್. ಸೊ ವೆನ್ ಐ ಪ್ಲೇಸ್ ಆಬ್ಜೆಕ್ಟ್ ಬಿಟ್ವೀನ್ ಎಫ್ ಆ್ಯಂಡ್ ಸಿ ಏನಾಗುತ್ತೆ. ಸೊ ಗೈಸ್ ಕಾನ್ಕೇವ್ ಮಿರರ್ ಆ್ಯಸ್ ಯೂಶುವಲ್ ರೈಟ್. ಸೊ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಈಗ ಇದಕ್ಕೆ ಸಿ ಇದೆ, ಇದಕ್ಕೆ ಫೋಕಲ್ ಪಾಯಿಂಟ್ ಇದೆ, ಆಬ್ಜೆಕ್ಟನ್ನು ನಾವು ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ ರೈಟ್. ಸೊ ಇದು ಕಾನ್ಕೇವ್ ಇರೋದ್ರಿಂದ ಔಟರ್ ಸರ್ಫೇಸ್ ಏನಿದೆ ಸಿಲ್ವರ್ಡ್ ಇದೆ. ಸೊ ರೇ ಆಫ್ ಲೈಟ್ ಕಮಿಂಗ್ ಫ್ರಮ್ ಯುವರ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಎಲ್ಲಿಗೆ ರಿಫ್ಲೆಕ್ಟ್ ಆಗುತ್ತೆ,
ಫೋಕಲ್ ಪಾಯಿಂಟಿಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಲೆಟ್ ಮಿ ಎಕ್ಸಾಕ್ಟ್ಲಿ ರೈಟ್. ಸೊ ಫೋಕಲ್ ಪಾಯಿಂಟಿಗೆ ಏನಾಗಬೇಕು, ಅದು ರಿಫ್ಲೆಕ್ಟ್ ಆಗಬೇಕು, ರೈಟ್. ಫೋಕಲ್ ಪಾಯಿಂಟಿಗೆ ಕನ್ವರ್ಜ್ ಆಗಬೇಕು, ರೈಟ್. ಸೊ ಯುವರ್ ರೇ ಆಫ್ ಲೈಟ್, ಸಾರಿ, ಒನ್ ಮೋರ್ ಅಟೆಂಪ್ಟ್. ರೈಟ್, ಈ ಥರ ರಿಫ್ಲೆಕ್ಟ್ ಆಯಿತು. ಥ್ರೂ ದ ಫೋಕಲ್ ಪಾಯಿಂಟ್ ಅದು ರಿಫ್ಲೆಕ್ಟೆಡ್ ರೇ ಆಫ್ ಲೈಟ್ ಏನಾಗ್ತದೆ, ಪಾಸ್ ಆಗ್ತಾ ಇದೆ. ಸೊ ಅನದರ್ ರೇ ಆಫ್ ಲೈಟನ್ನು ನಾನು ಏನು ಮಾಡ್ತಾ ಇದ್ದೀನಿ, ಎಕ್ಸಾಕ್ಟ್ಲಿ ಎಟ್ ದ ಪೋಲ್ ನಾನು ಕಳಿಸಿದಾಗ ಅದೆಲ್ಲಿ ಬರುತ್ತಂದರೆ, ಸೊ ದಿಸ್ ಕಮ್ಸ್ ರಿಫ್ಲೆಕ್ಟೆಡ್ ಆಗಿ ಈ ಥರ ಬರುತ್ತೆ. ಸೊ ಇದು ಇನ್ಸಿಡೆಂಟ್ ರೇ ಆಫ್ ಲೈಟ್, ರಿಫ್ಲೆಕ್ಟೆಡ್ ರೇ ಆಫ್ ಲೈಟ್. ಈ ಎರಡು ಎಲ್ಲಿ ಮೀಟ್ ಆಗ್ತಾ ಇದೆ, ಸೊ ಈ ಎರಡೂ ಕೂಡ ಇಲ್ಲಿ ಮೀಟ್ ಆಗ್ತಾ ಇದೆ. ಅಂದರೆ ಇದರ ಅರ್ಥ ಎ ಡ್ಯಾಶ್ ಬಿ ಡ್ಯಾಶ್ ಇದು ನ್ಯೂ ಇಮೇಜ್. ಸೊ ಇದು ನಿಮ್ಮ ಆಬ್ಜೆಕ್ಟ್ ಆದರೆ ಇದು ಇಮೇಜ್. ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ಸೊ ಗೈಸ್, ಆಪ್ಟಿಕ್ಸಲ್ಲಿ ನಿಮಗೆ ರೇ ಡಯಾಗ್ರಾಮ್ಸ್ ಆರ್ ಇಂಪಾರ್ಟೆಂಟ್. ಸೊ ಆಪ್ಟಿಕ್ಸಲ್ಲಿ ರೇ ಡಯಾಗ್ರಾಮ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾವು ಆಬ್ಜೆಕ್ಟನ್ನ ಎಲ್ಲಿ ಪ್ಲೇಸ್ ಮಾಡಿದಾಗ ಇಮೇಜಲ್ಲಿ ಬರುತ್ತೆ, ರೈಟ್. ಸೊ ನಾವೇ ರೇ ಡಯಾಗ್ರಾಮನ್ನು ಕ್ಲಿಯರ್ ಆಗಿ ಬರೆದ್ರೆ, ಸೊ ಆಬ್ಜೆಕ್ಟ್ ಇಲ್ಲಿದ್ರೆ ಇಮೇಜ್ ಎಲ್ಲಿ ಬರುತ್ತೆ, ಕಾನ್ಕೇವ್ ಮಿರರ್ ಆಗಿರ್ಬೋದು, ಕಾನ್ವೆಕ್ಸ್ ಮಿರರ್ ಆಗಿರ್ಬೋದು, ಕಾನ್ಕೇವ್ ಲೆನ್ಸ್ ಆಗಿರ್ಬೋದು, ಕಾನ್ವೆಕ್ಸ್ ಲೆನ್ಸ್ ಆಗಿರ್ಬೋದು, ಎನಿ ಕೇಸ್, ರೈಟ್. ಸೊ ನಮಗೆ ರೇ ಡಯಾಗ್ರಾಮ್ ಕರೆಕ್ಟಾಗಿ ಬರೆಯೋಕ್ಕೆ ಬಂತು ಅಂದರೆ ದೆನ್ ಇಮೇಜ್ ಎಲ್ಲಿ ಬರುತ್ತೆ, ಅದರ ನೇಚರ್ ಏನು ಅನ್ನೋದನ್ನು ನಾವು ಫಿಗರ್ ಔಟ್ ಮಾಡ್ಬೋದು. ಓಕೆ. ಸೊ ರೇ ಆಫ್ ಲೈಟ್ ಮೀಟ್ ಆಯಿತು ಆ್ಯಕ್ಚುಲಿ ಆಫ್ಟರ್ ರಿಫ್ಲೆಕ್ಷನ್ ಅಥವಾ ರಿಫ್ರಾಕ್ಷನ್ ಅಂದರೆ ಅದನ್ನು ನಾವು ಇಮೇಜ್ ಅಂತೇಳಿ ಕರಿತೀವಿ. ಆ್ಯಕ್ಚುಲಿ ಮೀಟ್ ಆದರೆ, ಸಿ ಗೈಸ್, ಆಬ್ಜೆಕ್ಟಿಂದ ರೇಸ್ ಆಫ್ ಲೈಟ್ ಎಮಿಟ್ ಆಗುತ್ತೆ. ಸೊ ಈ ರೇಸ್ ಆಫ್ ಲೈಟ್ ಮೀಟ್ ಆದರೆ ನಾವು ಅದಕ್ಕೆ ಇಮೇಜ್ ಅಂತೇಳಿ ಕರಿತೀವಿ, ರೈಟ್. ಸೊ ಈ ರೇಸ್ ಆಫ್ ಲೈಟ್ ಆ್ಯಕ್ಚುಲಿ ಮೀಟ್ ಆಗ್ಬೋದು ಅಥವಾ ಅಪಿಯರ್ಸ್ ಟು ಬಿ ಮೀಟಿಂಗ್ ಆಗಿರ್ಬೋದು, ರೈಟ್. ಅದಕ್ಕೆ ವರ್ಚುವಲ್ ಕೇಸ್ ಅಂತ ಹೇಳಿ ಕರಿತೀವಿ. ಸೊ ವರ್ಚುವಲಿ ಮೀಟ್ ಆಯಿತು ಅಂದರೆ ವರ್ಚುವಲ್ ಇಮೇಜ್, ಆ್ಯಕ್ಚುಲಿ ಮೀಟ್ ಆಯಿತು ಅಂದರೆ ರಿಯಲ್ ಇಮೇಜ್. ಸೊ ನಮಗೆ ಫಾರ್ಮ್ ಆಗ್ತಾ ಇರೋ ಇಮೇಜು ಬಿಗ್ಗರ್ ದ್ಯಾನ್ ಆಬ್ಜೆಕ್ಟ್ ಇತ್ತು ಅಂದರೆ ಮ್ಯಾಗ್ನಿಫೈಡ್ ಇಮೇಜ್ ಅಂತೇಳಿ ಕರಿತೀವಿ. ಸ್ಮಾಲರ್ ದ್ಯಾನ್ ಆಬ್ಜೆಕ್ಟ್ ಇತ್ತು ಅಂದರೆ ಡೆಮಿನಿಷ್ಡ್ ಇಮೇಜ್ ಅಂತೇಳಿ ಕರಿತೀವಿ, ರೈಟ್. ಕ್ಲಿಯರ್? ಎಸ್, ವೆರಿ ಕ್ಲಿಯರ್, ರೈಟ್. ಸೊ ಆ್ಯಂಡ್ ಆಬ್ಜೆಕ್ಟ್ ಈ ಥರ ಇದೆ ಅಂದರೆ ಅಪ್ರೈಟ್, ಸ್ಟ್ರೈಟ್ ಅಪ್ರೈಟ್. ಸೊ ಪೆನ್ನು ಈ ಥರ ನಾನು ಒಂದು ಆಬ್ಜೆಕ್ಟನ್ನು ಇನ್ ಫ್ರಂಟ್ ಆಫ್ ದ ಲೆನ್ಸ್ ಪ್ಲೇಸ್ ಮಾಡಿದಾಗ ಅಥವಾ ಮಿರರ್ ಪ್ಲೇಸ್ ಮಾಡಿದಾಗ ಇದರ ಇಮೇಜ್ ಏನು ಬರುತ್ತೆ, ರೈಟ್. ಸೊ ಇದು ಕೂಡ ಅಪ್ರೈಟ್ ಇತ್ತು ಅಂದರೆ ನಾವು ಎರೆಕ್ಟ್ ಇಮೇಜ್ ಅಂತೇಳಿ ಕರಿತೀವಿ, ರೈಟ್. ಎರೆಕ್ಟ್ ಇಮೇಜ್ ಅಂತೇಳಿ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎರೆಕ್ಟ್ ಇಮೇಜ್. ಅದೇ ಉಲ್ಟಾ ಬಂತು ಅಂದರೆ, ರೈಟ್, ಉಲ್ಟಾ ಬಂತು ಅಂದರೆ ಡೌನ್ವರ್ಡ್ ಇಮೇಜ್, ರೈಟ್. ಸೊ ಇಮೇಜ್ ಇಸ್ ನಾಟ್ ಎರೆಕ್ಟ್. ಓಕೆ, ಕ್ಲಿಯರ್? ಎಸ್ ಗೈಸ್. ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವಷ್ಟು ಸೈನ್ ಕನ್ವೆನ್ಷನ್ ಬರುತ್ತೆ ಇನ್ ದ ಕೇಸ್. ಯಾಕಂದರೆ ರೇ ಆಫ್ ಲೈಟು ಯಾವ ಕಡೆ ಹೋಗ್ತಾ ಇದೆ, ರೈಟ್, ಪೋಲ್ ಎಲ್ಲಿದೆ, ವಿತ್ ರೆಫರೆನ್ಸ್ ಟು ದಟ್, ರೈಟ್, ನಾವು ಡಿಸ್ಟೆನ್ಸನ್ನು ಮೆಜರ್ ಮಾಡ್ತೀವಿ, ರೈಟ್. ಇಲ್ಲಿ ದ ರೇ ಆಫ್ ಲೈಟ್ ಡೈರೆಕ್ಷನ್ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಪೋಲ್ ಇಂಪಾರ್ಟೆಂಟ್. ಸೊ ಅದರ ಬೇಸಿಸ್ ಮೇಲೆ ಸೈನ್ ಕನ್ವೆನ್ಷನ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಆಲ್ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಪೋಲ್ ಆಫ್ ದ ಸ್ಪೆರಿಕಲ್ ಮಿರರ್. ಇಟ್ ಈಸ್ ಫಿಕ್ಸ್ಡ್. ಏನೇ ಡಿಸ್ಟೆನ್ಸನ್ನು ನೀನು ಮೆಷರ್ ಮಾಡಿದರೂ ಕೂಡ ಆ ಡಿಸ್ಟೆನ್ಸನ್ನು ಎಲ್ಲಿಂದ ಮೆಷರ್ ಮಾಡಬೇಕು, ಪೋಲಿಂದ ಮೆಷರ್ ಮಾಡಬೇಕು, ಸ್ಟಾರ್ಟಿಂಗ್ ಫ್ರಮ್ ಪೋಲ್, ರೈಟ್. ಅಂದರೆ ಪೋಲ್ ಇಸ್ ಮೈ ಇನಿಷಿಯಲ್ ಪಾಯಿಂಟ್, ಪೋಲ್ ಇಸ್ ಮೈ ರೆಫರೆನ್ಸ್ ಪಾಯಿಂಟ್, ಪೋಲ್ ಇಸ್ ವೇರ್ ಐ ಸ್ಟಾರ್ಟ್ ಮೈ ಮೆಷರ್ಮೆಂಟ್ ಫ್ರಮ್. ಸೊ ನಾನು ಏನಾದರೂ ಮೆಷರ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಪೋಲಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸರ್ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ ಮಿರರಿಂದ ನಾನಿವಾಗ ಅಳತೆ ಮಾಡ್ತೀನಿ. ಸೊ ಈ ಅಳತೆನ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಪೋಲಿಂದ ಸ್ಟಾರ್ಟ್ ಮಾಡ್ತೀನಿ. ಆಬ್ಜೆಕ್ಟ್ ಎಲ್ಲಿದೆ, ಸೊ ಹಾಗಾದರೆ ಸೊ ಇಷ್ಟು ಡಿಸ್ಟೆನ್ಸ್. ಇದು ಪಾಸಿಟಿವೋ ನೆಗೆಟಿವೋ ಯಾವ ಥರ ಡಿಫೈನ್ ಮಾಡ್ತೀವಿ, ಐ ಟೆಲ್ ಯು, ರೈಟ್. ಸೊ ಇಮೇಜನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸರ್ ಇಮೇಜ್ ಎಲ್ಲಿದೆ, ನಾನು ಮೆಷರ್ ಮಾಡ್ತೀನಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಪೋಲಿಂದ ಸ್ಟಾರ್ಟ್ ಮಾಡ್ತೀನಿ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಆಲ್ ಡಿಸ್ಟೆನ್ಸಸ್, ಪ್ರತಿಯೊಂದು ಡಿಸ್ಟೆನ್ಸನ್ನು ಕೂಡ ನಾವು ಪೋಲ್ ಆಫ್ ದ ಸ್ಪೆರಿಕಲ್ ಮಿರರಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಕ್ಲಿಯರ್? ವೆರಿ ಕ್ಲಿಯರ್. ಇಲ್ಲಿ
distances measured in the direction of incident light are taken as positive. ರೈಟ್. ಸೊ ಇವಾಗ ನಾನು ಇನ್ಸಿಡೆಂಟ್ ರೇ ಆಫ್ ಲೈಟನ್ನು ಈ ಕಡೆ ಕಳಿಸ್ತಾ ಇದ್ದೀನಿ ಅಂದರೆ ಇನ್ಸಿಡೆಂಟ್ ರೇ ಆಫ್ ಲೈಟು ಎನಿ ಡಿಸ್ಟೆನ್ಸ್ ನಾವು ಈ ಡೈರೆಕ್ಷನಲ್ಲಿ ಮೆಷರ್ ಮಾಡ್ತಾ ಇದ್ದೀವಿ, ಈ ಡೈರೆಕ್ಷನಲ್ಲಿ ಮೆಷರ್ ಮಾಡ್ತಿದ್ದೀವಿ ಅಂದರೆ ಪೋಲ್ ಇಲ್ಲಿದೆ, ಆಬ್ಜೆಕ್ಟ್ ಇಲ್ಲಿದೆ. ರೈಟ್. ಇವಾಗ ನಾನು ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಮೆಷರ್ ಮಾಡ್ತಿದ್ದೀನಿ ಅಂದರೆ ಸೊ ಈ ಕೇಸಲ್ಲಿ ನಾನು ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಾ ಇದ್ದೀನಿ, ಪೋಲಿಂದ ಆಬ್ಜೆಕ್ಟಿಗೆ ಹೋಗ್ತಾ ಇದ್ದೀನಿ. ಸೊ ವೆನ್ ಐ ಗೋ ಫ್ರಮ್ ಪೋಲಿಂದ ಆಬ್ಜೆಕ್ಟ್, am I moving against the direction of incident light or in the direction of incident light? ಸೊ ಇದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಪೋಲಿಂದ ಸ್ಟಾರ್ಟ್ ಮಾಡ್ತೀರಾ. ರೈಟ್. ಇವಾಗ ಮೆಷರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಡಿಸ್ಟೆನ್ಸು ಇಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಇದ್ದರೆ ಪಾಸಿಟಿವ್ ತೊಗೋಬೇಕು, ಅಪೋಸಿಟ್ ಟು ಇನ್ಸಿಡೆಂಟ್ ಲೈಟ್ ಇದ್ದರೆ ನೆಗೆಟಿವ್ ತೊಗೋಬೇಕು. ಸೆಕೆಂಡ್ ಪಾಯಿಂಟ್ ಸೈನ್ ಕನ್ವೆನ್ಷನ್. ರೈಟ್. ಸೊ ಥರ್ಡ್ ಏನು ಹೇಳುತ್ತಂದರೆ ದ ಅಪ್ವರ್ಡ್ ಡಿಸ್ಟೆನ್ಸ್. ಓಕೆ, ರೈಟ್ ಟು ಲೆಫ್ಟ್ ಬೇಡ. ಇವಾಗ ನಾನು ಪ್ರಿನ್ಸಿಪಲ್ ಆಕ್ಸಿಸಿಂದ ಮೇಲ್ಗಡೆ ನಾನು ಡಿಸ್ಟೆನ್ಸನ್ನು ಮೆಷರ್ ಮಾಡ್ತಿದ್ದೀನಿ ಅಂದರೆ ಪಾಸಿಟಿವ್ ಇರಬೇಕು. ಪ್ರಿನ್ಸಿಪಲ್ ಆಕ್ಸಿಸಿಂದ ಕೆಳಗಡೆ ಡಿಸ್ಟೆನ್ಸನ್ನು ಮೆಷರ್ ಮಾಡ್ತಿದ್ದೀನಿ ಅಂದರೆ ನೆಗೆಟಿವ್ ಇರಬೇಕು. ಕ್ಲಿಯರ್? ಎಸ್, ವೆರಿ ಕ್ಲಿಯರ್. ಸೊ ಗೈಸ್ ಅಬ್ಸರ್ವ್ ಮಾಡಿ, ಇನ್ಸಿಡೆಂಟ್ ಲೈಟ್ ಪಾಸಿಟಿವ್, ಆಪೋಸಿಟ್ ಟು ಇನ್ಸಿಡೆಂಟ್ ಲೈಟ್ ನೆಗೆಟಿವ್, ಐಟ್ ಅಪ್ವರ್ಡ್ಸ್ ಪಾಸಿಟಿವ್, ಐಟ್ ಡೌನ್ವರ್ಡ್ಸ್ ನೆಗೆಟಿವ್. ಹಾಗಾದರೆ ಪೋಲ್ ಇಲ್ಲಿದೆ, ಸೊ ಪೋಲ್ ಇಲ್ಲಿದೆ. ರೈಟ್. ದಿಸ್ ಇಸ್ ಪೋಲ್. ಈ ಒಂದು ಪಾಯಿಂಟ್ ಇದೆ. ಸೊ ಪೋಲಿಂದ ಎಲ್ಲ ಸ್ಟಾರ್ಟ್ ಮಾಡಬೇಕು. ಇನ್ಸಿಡೆಂಟ್ ಲೈಟ್ ಡೈರೆಕ್ಷನಲ್ಲಿ ಬರೋದು ಪಾಸಿಟಿವ್, ಅಗೇನೆಸ್ಟ್ ಬರೋದು ನೆಗೆಟಿವ್. ಇದನ್ನೇ 2 ಪಾಯಿಂಟ್ ಮಾಡೋದಲ್ಲ. ಅಬೌಟ್ ಇನ್ಸಿಡೆಂಟ್ ಲೈಟ್ ಅದು ಒಂದೇ ಪಾಯಿಂಟ್. ರೈಟ್. ನಿಮಗೆ 3 ಮಾರ್ಕ್ ಕೇಳ್ಬೋದು. ಸೈನ್ ಕನ್ವೆನ್ಷನ್, ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಫಾರ್ ಸ್ಪೆರಿಕಲ್ ಮಿರರ್ಸ್. Alright, 3 points. All distances are measured from pole. Distances in the direction of incident light are positive, whereas opposite are negative. Distances above the principal axis are positive, below are negative. Right? That's it. Very simple. 3 marks, 3 points. Adana 5 points madadalla. So 2 point in a same gist. Right? Upwards positive ittu andre downward negative. Automatic. Right? There is nothing new. Right? Upwards positive, point number 1. Downwards negative, point number 2. No, don't do that. Alright? Clear. So guys, next is focal length of spherical mirrors. ನಾನು so far ನಿಮಗೆ ಜಸ್ಟ್ ಕಾನ್ಕೇವ್ ಮಿರರ್ ಬಗ್ಗೆ ಹೇಳಿದೆ ಅಲ್ವಾ. ಸೊ ಈ ಕಾನ್ಕೇವ್ ಮಿರರ್ ಏನು ಮಾಡುತ್ತೆ, ಇನ್ವರ್ಡ್ ರೀಜನ್ ಏನಿರುತ್ತೆ. ರೈಟ್. ಸೊ ಇದು ಇನ್ವರ್ಡ್ ಇರುತ್ತಲ್ವಾ. ಸೊ ಈ ಇನ್ವರ್ಡ್ ರೀಜನ್, ರೈಟ್. ಸೊ ದಿಸ್ ಇನ್ವರ್ಡ್ ರೀಜನ್ ಕಾನ್ಕೇವಲ್ಲಿ ಇನ್ವರ್ಡ್ ರೀಜನ್ ಏನು ಮಾಡುತ್ತೆ, ರೇಸ್ ಆಫ್ ಲೈಟನ್ನು ಫೋಕಲ್ ಪಾಯಿಂಟಿಗೆ ಫಿಕ್ಸ್ ಮಾಡುತ್ತೆ. ರೈಟ್. ಸೊ ರೇಸ್ ಆಫ್ ಲೈಟನ್ನು ಏನು ಮಾಡುತ್ತೆ, ಫೋಕಲ್ ಪಾಯಿಂಟಿಗೆ ಕನ್ವರ್ಜ್ ಮಾಡುತ್ತೆ. ಸೊ ಇನ್ಫಿನಿಟಿಯಿಂದ ಬರ್ತಿರೋ ರೇಸ್ ಆಫ್ ಲೈಟು ಏನಾಗುತ್ತೆ, ಫೋಕಲ್ ಪಾಯಿಂಟಿಗೆ ಕನ್ವರ್ಜ್ ಆಗುತ್ತೆ. ಆಲ್ ರೈಟ್. ಎಸ್, ಇದು ನಿಮ್ಮ ಕಾನ್ಕೇವ್ ಮಿರರ್. ಸೊ ಫೋಕಲ್ ಅಂತ ಸ್ಪೆರಿಕಲ್ ಮಿರರ್ಸ್ ನಾವಿಲ್ಲಿ ಅಬ್ಸರ್ವ್ ಮಾಡೋದಾದರೆ, ಸೊ ಗಾಯ್ಸ್ ಇಲ್ಲಿ ನಾನಿವಾಗ ಫೋಕಲ್ ಲೆಂತ್ ಮೆಷರ್ ಮಾಡಬೇಕು. ರೈಟ್. ಫೋಕಲ್ ಲೆಂತ್ ಎಲ್ಲಿಂದ ಎಲ್ಲಿಗೆ, ರೈಟ್. ಸೊ ದ ಡಿಸ್ಟೆನ್ಸ್, ಇದು ಫೋಕಲ್ ಪಾಯಿಂಟ್, ಎಫ್ ಇಸ್ ಫೋಕಲ್ ಪಾಯಿಂಟ್ ಅಲ್ವಾ. ಸೊ ನಿಮಗೆ ಎಫ್ ಫೋಕಲ್ ಪಾಯಿಂಟ್ ಆಯಿತು ಅಂದರೆ ನಾನಿವಾಗ ಎಲ್ಲಿಂದ ಮೆಷರ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು, ಪಿ ಇಂದ ಮೆಷರ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ರೈಟ್. ಅಫ್ಕೋರ್ಸ್ ನಾನು ಯಾವತ್ತೂ ಕೂಡ ಪೋಲಿಂದನೇ ಮೆಷರ್ ಮಾಡಬೇಕು. ದಟ್ಸ್ ಮೈ ಸೈನ್ ಕನ್ವೆನ್ಷನ್ ಪಾಯಿಂಟರ್ ನಂಬರ್ 1 ಸೈನ್ ಕನ್ವೆನ್ಷನ್. ರೈಟ್. ಸೊ ಈಗ ಎಫ್ ಯಾವ ಕಡೆ ಇದೆ ಸರ್, ಎಫ್ ಯಾವ ಕಡೆ ಇದೆ ಅಂದರೆ ಎಫ್ ಈಸ್ ಇನ್ ದಿಸ್ ಡೈರೆಕ್ಷನ್. ರೈಟ್. ಸೊ ಎಫ್ ಈಸ್ ಇನ್ ದಿಸ್ ಡೈರೆಕ್ಷನ್. ಬಟ್ ಇನ್ಸಿಡೆಂಟ್ ರೇ ಆಫ್ ಲೈಟ್ ಯಾವ ಕಡೆ ಇದೆ, ಈ ಕಡೆ ಇದೆ. ಹಾಗಾದರೆ ನಾನು ಮೆಷರ್ ಮಾಡ್ತಾ ಇರೋ ಡಿಸ್ಟೆನ್ಸ್ ಅಗೇನೆಸ್ಟ್ ಆರ್ ಆಪೋಸಿಟ್ ದಟ್ ಆಫ್ ಇನ್ಸಿಡೆಂಟ್ ಲೈಟ್. ಹಾಗಾದರೆ ಫೋಕಲ್ ಲೆಂತ್ ಇಲ್ಲಿ ಏನು ಬರುತ್ತೆ, ಫೋಕಲ್ ಲೆಂತ್ ಈಸ್ ನೆಗೆಟಿವ್. ಓಕೆ, ಫೋಕಲ್ ಲೆಂತ್ ಇಸ್ ನೆಗೆಟಿವ್. ಅದೇ ನಾನು ಕಾನ್ವೆಕ್ಸ್ ಲೆನ್ಸನ್ನು ತೊಗೊಂಡ್ರೆ, ಸಾರಿ ಕಾನ್ವೆಕ್ಸ್ ಮಿರರನ್ನು ತೊಗೊಂಡ್ರೆ, ಸೊ ಕಾನ್ವೆಕ್ಸ್ ಮಿರರ್ ಅಂದ್ರೇನು, ಈ ಸೈಡು, ರೈಟ್, ಈ ಕಡೆ ಭಾಗ ಸಿಲ್ವರ್ಡ್ ಆಗಿರುತ್ತೆ. ಸೊ ಈ ಕಡೆ ಭಾಗ ಏನಿರುತ್ತೆ ದಟ್ ಈಸ್ ರಿಫ್ಲೆಕ್ಟಿಂಗ್. ಸೊ ನಾನು ರೇಸ್ ಆಫ್ ಲೈಟ್, ಪ್ಯಾರಲಲ್ ರೇಸ್ ಆಫ್ ಲೈಟನ್ನು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಈ ಒಂದು ಮಿರರ್ ಮೇಲೆ ಇನ್ಸಿಡೆಂಟ್ ಮಾಡಿದರೆ ಏನಾಗುತ್ತಪ್ಪ. ಸೊ ಗೈಸ್ ಅಬ್ಸರ್ವ್ ಮಾಡಿ. ಸೊ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಹೋಗ್ತಾ ಇರೋ ರೇ ಆಫ್ ಲೈಟು, ರೈಟ್, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ ಇನ್ ದ ಸೇಮ್ ಪಾತ್.
ಸೊ ಈ ಒಂದು ರೇ ಆಫ್ ಲೈಟ್ ಏನಾಗುತ್ತೆ, ಸೊ ಈ ಒಂದು ರೇ ಆಫ್ ಲೈಟ್ ಇಟ್ ರಿಫ್ಲೆಕ್ಟ್ಸ್ ಲೈಕ್ ದಿಸ್, ಈ ಥರ ರಿಫ್ಲೆಕ್ಟ್ ಆಯಿತು, ಹಿಂಗೆ ಬಂತು, ಹಿಂಗೆ ರಿಫ್ಲೆಕ್ಟ್ ಆಯಿತು. ಅದೇ ಥರ ಈ ರೇ ಆಫ್ ಲೈಟ್ ಏನಾಯಿತು, ಹಿಂಗೆ ಬಂತು, ಈ ಥರ ರಿಫ್ಲೆಕ್ಟ್ ಆಯಿತು. ಈ ರೇ ಆಫ್ ಲೈಟ್ ಈ ಥರ ರಿಫ್ಲೆಕ್ಟ್ ಆಯಿತು. ಈ ಒಂದು ರೇ ಆಫ್ ಲೈಟ್ ಏನಾಯಿತು, ಈ ಥರ ರಿಫ್ಲೆಕ್ಟ್ ಆಯಿತು. ಈಗ ನಾನು ರೇಸ್ ಆಫ್ ಲೈಟ್ ಆರ್ ದೇ ಆ್ಯಕ್ಚುಲಿ ಮೀಟಿಂಗ್? ನೋ, ಡೆಫಿನೆಟ್ಲಿ ನೋ. ಅರೆ ರೇಸ್ ಆಫ್ ಲೈಟಲ್ಲಿ ಮೀಟ್ ಆಗ್ತಾ ಇಲ್ಲ, ಬಟ್ ದೇ ಆರ್ ಅಪಿಯರಿಂಗ್ ಟು ಬಿ ಮೀಟಿಂಗ್. ರೈಟ್, ದೇ ಆರ್ ಅಪಿಯರಿಂಗ್ ಟು ಬಿ ಮೀಟಿಂಗ್, ಅಥವಾ ದೇ ಆರ್ ಅಪಿಯರಿಂಗ್ ಟು ಬಿ ರೈಟ್ ಡೈವರ್ಜಿಂಗ್. ರೈಟ್, ಅಬ್ಸರ್ವ್ ಮಾಡಿ. ಸೊ ಈ ಒಂದು ಪಾಯಿಂಟಿಂದ ಈ ರೇಸ್ ಆಫ್ ಲೈಟ್, ರಿಫ್ಲೆಕ್ಟೆಡ್ ರೇಸ್ ಆಫ್ ಲೈಟ್ ಏನಿದೆ, ಅಪಿಯರಿಂಗ್ ಟು ಬಿ ಕಮಿಂಗ್ ಫ್ರಮ್ ಪಾಯಿಂಟ್ ಎಫ್ ಅಲ್ವಾ? ಡೆಫಿನೆಟ್ಲಿ ಅವು ಬರ್ತಿಲ್ಲ, ಯಾಕಂದರೆ ಈ ರೇಸ್ ಆಫ್ ಲೈಟ್ ಈ ಕಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಒಂದು ಪಾರ್ಟ್ ಇಸ್ ಒಪೇಕ್ ಅಥವಾ ಸಿಲ್ವರ್ಡ್. ರೈಟ್, ಸೊ ಹಾಗಾದರೆ ಆರ್ ದೇ ಆ್ಯಕ್ಚುಲಿ ಮೀಟಿಂಗ್, ಆರ್ ದೇ ಆ್ಯಕ್ಚುಲಿ ಕಮಿಂಗ್ ಫ್ರಮ್ ಪಾಯಿಂಟ್ ಎಫ್? ಪಾಯಿಂಟ್ ಎಫಲ್ಲಿ ಮೀಟ್ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆಯಾ? ರಿಯಲ್ ಆಗಿ ಮೀಟ್ ಆಗ್ತಿದೆಯಾ? ರಿಯಲ್ ಆಗಿ ಪಾಯಿಂಟ್ ಎಫಿಂದ ಎಮರ್ಜ್ ಆಗ್ತಿದೆಯಾ ರೇಸ್ ಆಫ್ ಲೈಟ್? ನೋ. ಸೊ ದೇ ಜಸ್ಟ್ ಅಪಿಯರ್ ಟು ಬಿ ಎಮರ್ಜಿಂಗ್ ಫ್ರಮ್ ಈ ಒಂದು ಪಾಯಿಂಟ್. ದೇ ಆರ್ ನಾಟ್ ಆ್ಯಕ್ಚುಲಿ ರಿಯಲ್ ಆಗಿ ಏನಾಗ್ತಿಲ್ಲ, ಅವು ಎಮರ್ಜ್ ಆಗ್ತಿಲ್ಲ. ನಾನು ಈ ರೇಸ್ ಆಫ್ ಲೈಟ್, ರಿಫ್ಲೆಕ್ಟೆಡ್ ರೇಸ್ ಆಫ್ ಲೈಟನ್ನು ನಾನು ಎಕ್ಸ್ಟೆಂಡ್ ಬ್ಯಾಕ್ ಮಾಡಿದರೆ ದೇ ಅಪಿಯರ್ ಟು ಬಿ ಎಮರ್ಜಿಂಗ್ ಫ್ರಮ್ ಎಲ್ಲಿಂದ? ಪಾಯಿಂಟ್ ಎಫ್. ಕ್ಲಿಯರ್ ಅಲ್ವಾ? ರೈಟ್ ಗೈಸ್, ಸೊ ಹಾಗಾದರೆ ಇದು ನಿಮ್ಮ ಫೋಕಲ್ ಪಾಯಿಂಟ್. ಈ ಒಂದು ಪಾಯಿಂಟ್ ಏನಿದೆ ಇದನ್ನು ನಾನು ಫೋಕಲ್ ಪಾಯಿಂಟ್ ಅಂತೇಳಿ ಕರಿತಾ ಇದ್ದೀನಿ. ಕ್ಲಿಯರ್ ಗೈಸ್? ಎಸ್. ಸೊ ದಿಸ್ ಈಸ್ ಯುವರ್ ಫೋಕಲ್ ಪಾಯಿಂಟ್ ಎಫ್. ಸೊ ಫೋಕಲ್ ಪಾಯಿಂಟ್ ಎಲ್ಲಿದೆ? ಸೊ ಎಫ್ ಅಲ್ಲಿದೆ. ರೈಟ್, ಸೊ ಫೋಕಲ್ ಪಾಯಿಂಟ್ ಎಫ್ ಈಸ್ ಯುವರ್ ಫೋಕಲ್ ಲೆಂತ್. ಸೊ ಪೋಲಿಂದ ಎಫ್ಗೆ ಏನಿದೆ ಅದನ್ನು ನಾವು ಫೋಕಲ್ ಲೆಂತ್ ಅಂತೇಳಿ ಕರಿತೀವಿ. ರೈಟ್, ಹಾಗಾದರೆ ಮೆಷರ್ ಮಾಡಬೇಕಲ್ವಾ? ಡೆಫಿನೆಟ್ಲಿ ಮೆಷರ್ ಮಾಡಬೇಕು. ಸೊ ಅದನ್ನೇ ನಾವು ಫೋಕಲ್ ಲೆಂತ್ ಅಂತೇಳಿ ಕರೆಯೋದು. ಸೊ ಈ ಒಂದು ರೇ ಆಫ್ ಲೈಟ್ ಏನಾಗ್ತಾ ಇದೆ, ಎಮರ್ಜ್ ಆಗ್ತಾ ಇರೋದ್ರಿಂದ ನಾವೇನಂತೇಳಿ ಕರಿಬೋದು? ಡೈವರ್ಜಿಂಗ್ ಮಿರರ್ ಅಂತೇಳಿ ಕರಿಬೋದು ಇದನ್ನು. ರೈಟ್, ಸೊ ಇಟ್ ಈಸ್ ಅ ಡೈವರ್ಜಿಂಗ್ ಮಿರರ್. ಕಾನ್ವೆಕ್ಸ್ ಮಿರರ್ ಇಸ್ ಅ ಡೈವರ್ಜಿಂಗ್ ಮಿರರ್. ಸೊ ನಾನು ಫೋಕಲ್ ಲೆಂತನ್ನು ಮೆಷರ್ ಮಾಡಬೇಕು ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಸೈನ್ ಕನ್ವೆನ್ಷನ್ ಪೋಲಿಂದನೇ ಸ್ಟಾರ್ಟ್ ಮಾಡಬೇಕು. ರೈಟ್, ಪೋಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಎಫ್ ಯಾವ ಕಡೆ ಇದೆ? ಸೊ ಪೋಲಿಂದ ಸ್ಟಾರ್ಟ್ ಮಾಡಿ ಎಫ್ ಈ ಕಡೆ ಇರೋದ್ರಿಂದ ಇಸ್ ಇಟ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್? ಇನ್ಸಿಡೆಂಟ್ ಲೈಟ್ ಯಾವ ಕಡೆ ಇದೆ? ಸೊ ಈ ಕಡೆ ಹೋಗ್ತಾ ಇದೆ. ಸೊ ನಾವು ಮೆಷರ್ ಮಾಡ್ತಾ ಇರೋ ಡೈರೆಕ್ಷನ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಆಗಿರೋದ್ರಿಂದ ನಾವೇನು ಮಾಡ್ಬೋದು? ಇದನ್ನು ಪಾಸಿಟಿವ್ ಡೈರೆಕ್ಷನ್ ಅಂತೇಳಿ ಟ್ರೀಟ್ ಮಾಡ್ಬೋದು. ಹಾಗಾದರೆ ಫೋಕಲ್ ಲೆಂತ್ ಏನು ಬರುತ್ತೆ ಇಲ್ಲಿ? ಫೋಕಲ್ ಲೆಂತ್ ವಿಲ್ ಬಿ ಪಾಸಿಟಿವ್ ಇಯರ್. ಅದೇ ಫೋಕಲ್ ಲೆಂತ್ ಇಲ್ಲಿ ನೆಗೆಟಿವ್. ಯಾಕಂದರೆ ಪೋಲ್ ಟು ಪ್ರಿನ್ಸಿಪಲ್ ಫೋಕಸ್ ಇಸ್ ನೆಗೆಟಿವ್. ಯಾಕಂದರೆ ದಟ್ ಡಿಸ್ಟೆನ್ಸ್ ಇಸ್ ಅಗೇನೆಸ್ಟ್ ಆರ್ ಅಪೋಸಿಟ್ ಟು ದಟ್ ಆಫ್ ಇನ್ಸಿಡೆಂಟ್ ಲೈಟ್. ಕ್ಲಿಯರ್? ಡೆಫಿನೆಟ್ಲಿ ಕ್ಲಿಯರ್. ಸೊ ಗೈಸ್, ನೆಕ್ಸ್ಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಫೋಕಲ್ ಲೆಂತ್. ಈ ಫೋಕಲ್ ಲೆಂತ್ಗೂ ಮತ್ತು ರೇಡಿಯಸ್ ಆಫ್ ಕರ್ವೇಚರ್ಗೂ ಏನಾದರೂ ರಿಲೇಷನ್ಶಿಪ್ ಇದೆಯಾ? ಬೈ ದ ಜಿಯೋಮೆಟ್ರಿ ಆಫ್ ಅ ಮಿರರ್, ನಾನು ಈ ಮಿರರ್ದು ರೇಡಿಯಸ್ ಆಫ್ ಕರ್ವೇಚರ್ ಏನಂತ ಹೇಳ್ಬೋದಲ್ವಾ? ಯಾಕಂದರೆ ನಮಗೆ ಸೆಂಟರ್ ಆಫ್ ಕರ್ವೇಚರ್ ಏನಂತ ಗೊತ್ತು. ಸೊ ಪೋಲ್ ಟು ಸೆಂಟರ್ ಆಫ್ ಕರ್ವೇಚರ್, ದ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಡಿಸ್ಟೆನ್ಸ್ ಇಸ್ ಯುವರ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ಈ ರೇಡಿಯಸ್ ಆಫ್ ಕರ್ವೇಚರ್ ಬೈ ಜಿಯೋಮೆಟ್ರಿ ಗೊತ್ತಾಗೋದಾದರೆ, ಸಿಮಿಲರ್ಲಿ ದ ಫೋಕಲ್ ಲೆಂತ್ ಬೈ ಜಿಯೋಮೆಟ್ರಿ ನಾವು ಹೇಳಕ್ಕೆ ಸಾಧ್ಯನಾ? ಡೆಫಿನೆಟ್ಲಿ ಹೇಳಕ್ಕೆ ಸಾಧ್ಯ. ಯಾಕಂದರೆ ಜಿಯೋಮೆಟ್ರಿಕಲಿ ದೇರ್ ಇಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್. ಯಾವ ಥರ ಫೈಂಡ್ ಔಟ್ ಮಾಡೋದು ನಾನು ತೋರಿಸ್ತೀನಿ. ಸೊ ಗೈಸ್, ಫಾರ್ ಸಿಂಪ್ಲಿಸಿಟಿ ನಾವು ಅಗೇನ್ ಏನು ತೊಗೊತಿದ್ದೀವಿ? ಕಾನ್ಕೇವ್ ಮಿರರನ್ನು ತೊಗೊತಿದ್ದೀನಿ. ರೈಟ್, ಕಾನ್ಕೇವ್ ಮಿರರ್ ಅಂದರೆ ಏನಪ್ಪ? ಕಾನ್ಕೇವ್ ಮಿರರ್ ಅಂದರೆ ದಿಸ್ ಪಾರ್ಟ್ ಈಸ್ ಒಪೆಕ್ ಅಥವಾ ಸಿಲ್ವರ್ಡ್. ಸೊ ಇದಾದಮೇಲೆ ನಾನು ಏನು ಮಾಡ್ತೀನಿ? ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ಬರ್ಕೊತೀನಿ. ರೈಟ್, ಸೊ ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ಬರ್ಕೊತಿದ್ದೀನಿ. ನಾವು ಆ ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ಸೆಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ನಮ್ಮ ಮಿರರ್ಗೆ ಸೆಂಟರ್ ಇದೆ. ರೈಟ್, ಸೊ ವಿ ಹ್ಯಾವ್ ಸೆಂಟರ್ ಇಯರ್. ಈ ರೇ ಆಫ್ ಲೈಟ್ ಏನಾಗುತ್ತೆ? ರಿಫ್ಲೆಕ್ಟ್ ಆಗುತ್ತೆ.
ಸರ್ ಹಾಗಾದರೆ ಸ್ಪೆರಿಕಲ್ ಮಿರರ್ಸು ಏನನ್ನು ಫಾಲೋ ಮಾಡುತ್ತೆ? ಸ್ಪೆರಿಕಲ್ ಮಿರರ್ಸು ವೆನ್ ರಿಫ್ಲೆಕ್ಟಿಂಗ್ ಯಾವ ಲಾನ ಫಾಲೋ ಮಾಡುತ್ತೆ? ಸೊ ಗೈಸ್ ಕೀಪ್ ಇಟ್ ಇನ್ ಮೈಂಡ್. ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ spherical mirror behaves like a planar mirror. Very simple. ಈ ಸ್ಪೆರಿಕಲ್ ಮಿರರ್ ಏನಿದೆ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಥವಾ ಪಾಯಿಂಟ್ ಆಫ್ ರಿಫ್ಲೆಕ್ಷನಲ್ಲಿ ವಿ ಕ್ಯಾನ್ ಟ್ರೀಟ್ ಇಟ್ ಆಸ್ ಅ ಪ್ಲೇನಾರ್ ಮಿರರ್. ಯಾಕೆ ಸರ್? ಆಲ್ದೋ ಫರ್ಗೆಟ್ ಅಬೌಟ್ ಆಪ್ಟಿಕ್ಸ್ ಬಗ್ಗೆ ಮರೆತು ಹೋಗಿ. ಭೂಮಿ ದುಂಡಾಗಿದೆಯೋ ಅಥವಾ ಫ್ಲ್ಯಾಟ್ ಇದೆಯೋ? ನಮ್ಮೆಲ್ರಿಗೂ ಗೊತ್ತು, ಅಫ್ಕೋರ್ಸ್ ಭೂಮಿ ದುಂಡಾಗಿದೆ, ರೈಟ್. ಬಟ್ ವೈಲ್ ಕನ್ಸಿಡರಿಂಗ್, ರೈಟ್, ಸೊ ವಿ ಸೇ ದ ಹಾರಿಜಾಂಟಲ್ ಅರ್ತ್ ಸರ್ಫೇಸ್ ಅಂತೇಳಿ ಬರ್ಕೋತೀವಿ. ವೈ? ಬಿಕಾಸ್ ರೈಟ್ ನಾವೇನು ಜಾಗನ ಕನ್ಸಿಡರ್ ಮಾಡ್ಕೋತಾ ಇರ್ತೀವಿ, ರೈಟ್, ಅಟ್ ದ ಪಾಯಿಂಟ್ ವೇರ್ ಐ ಆಮ್ ಸ್ಟ್ಯಾಂಡಿಂಗ್, ಅಟ್ ದ ಪಾಯಿಂಟ್ ವೇರ್ ಐ ಆಮ್ ಪರ್ಫಾರ್ಮಿಂಗ್ ಮೈ ಎಕ್ಸ್ಪೆರಿಮೆಂಟ್. ಸೊ ನನಗೇನು ಅನಿಸುತ್ತೆ, ಗ್ರೌಂಡ್ ಇಸ್ ಲೆವೆಲ್ ಅಂತ ಅನಿಸುತ್ತೆ, ರೈಟ್. ಸೊ ದ ಭೂಮಿ ಸ್ಪೆರಿಕಲ್ ಆಗಿದೆ ಅನ್ನೋ ಪರ್ಸೆಪ್ಷನ್ನೇ ನಮಗೆ ಬರಲ್ಲ, ರೈಟ್. ಸೊ ಭೂಮಿ ಸ್ಪೆರಿಕಲ್ ಅಂತ ಯಾವಾಗ ತಗೊತೀವಿ? ವೆನ್ ವಿ ಕನ್ಸಿಡರ್ ಇಟ್ ಆಸ್ ಅ ಹೋಲ್, ರೈಟ್. ನಿಯರ್ ಟು ದ ಅರ್ತ್ ಸರ್ಫೇಸ್ ಇದ್ದಾಗ ನಾವು ಆಲ್ವೇಸ್ ಟ್ರೀಟ್ ಇಟ್ ಆಸ್ ಅ ಹಾರಿಜಾಂಟಲ್ ಲೆವೆಲ್ ಗ್ರೌಂಡ್ ಅಂತ. ಜಸ್ಟ್ ಲೈಕ್ ದಟ್, at the point of incidence or reflection, at that point spherical mirror behaves as a planar mirror. ಅಂದ್ರೆ ಅರ್ಥ, angle of incidence will be equal to angle of reflection, right. ಹಾಗಾದ್ರೆ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಯಾವ ಥರ ಫೈಂಡ್ ಔಟ್ ಮಾಡೋದು? ನಮಗೆ ಗೊತ್ತು, ಇನ್ಸಿಡೆಂಟ್ ರೇ ಆಫ್ ಲೈಟು ಆಫ್ಟರ್ ರಿಫ್ಲೆಕ್ಷನ್ನು ಎಲ್ಲಿಗೆ ಫೋಕಸ್ ಆಗುತ್ತೆ, ಎಲ್ಲಿಗೆ ಕನ್ವರ್ಜ್ ಆಗುತ್ತೆ? ಫೋಕಲ್ ಪಾಯಿಂಟ್ಗೆ ಕನ್ವರ್ಜ್ ಆಗುತ್ತೆ, ರೈಟ್. ಆಬ್ವಿಯಸ್ಲಿ ಟು ಪಾಯಿಂಟ್ ಎಫ್, ಈ ಒಂದು ಪಾಯಿಂಟಿಗೆ ಕನ್ವರ್ಜ್ ಆಗುತ್ತೆ, ರೈಟಾ. ಸೊ ಇಲ್ಲಿ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಯಾವ ಥರ ಮಾರ್ಕ್ ಮಾಡೋದು? ಸೊ ಗಾಯ್ಸ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನನ್ನು ನಾವು ಮಾರ್ಕ್ ಮಾಡಬೇಕು ಅಂದರೆ ನಮಗೆ ನಾರ್ಮಲ್ ಬೇಕು. ನಾರ್ಮಲ್ ಅಂದರೆ ಏನು? ಸ್ಪೆರಿಕಲ್ ಮಿರರ್ಗೆ ನಾರ್ಮಲನ್ನು ಡ್ರಾ ಮಾಡ್ತಿದ್ದೀವಿ ಅಂದರೆ ಎನಿ ನಾರ್ಮಲ್ ಅಟ್ ಎನಿ ಪಾಯಿಂಟ್ ವಿಲ್ ಆಲ್ವೇಸ್ ಪಾಸ್ ಥ್ರೂ ಸೆಂಟರ್ ಆಫ್ ದಟ್ ಸ್ಪೆರಿಕಲ್ ಮಿರರ್, ರೈಟ್. ಹಾಗಾದರೆ ನಾರ್ಮಲ್ ಇಲ್ಲಿ ಎಲ್ಲಿ ಬರುತ್ತೆ? ಸೊ ಇದು ನಾರ್ಮಲ್, ಸೊ ಇದು ನಾರ್ಮಲ್ ಇರುತ್ತೆ, ಸಾರಿ. ಸೊ ಥ್ರೂ ದ ಸೆಂಟರ್ ಟು ಎನಿ ಪಾಯಿಂಟ್ ನೀವು ನಾರ್ಮಲನ್ನು ಡ್ರಾ ಮಾಡ್ತಾ ಇದ್ದೀರಾ ಅಂದರೆ, ಸೊ ಥ್ರೂ ದ ಸೆಂಟರ್ ಟು ಎನಿ ಪಾಯಿಂಟ್ ನೀವು ನಾರ್ಮಲನ್ನು ಡ್ರಾ ಮಾಡ್ತಾ ಇದ್ದೀರಾ ಅಂದರೆ, ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ನಾರ್ಮಲ್. ಥ್ರೂ ದ ಸೆಂಟರ್ ಆ ಪಾಯಿಂಟನ್ನು ಟಚ್ ಮಾಡಿದ್ರೆ ಅದು ನಾರ್ಮಲ್. ಸೊ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಐ ಈಕ್ವಲ್ ಟು ತೀಟಾ ಅಂತೇಳಿ ಕರಿತಿದ್ದೀನಿ. ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಈಕ್ವಲ್ ಟು ತೀಟಾ ಅಂತೇಳಿ ಕರಿತಾ ಇದ್ದೀನಿ, ರೈಟ್. ಸೊ ಇದು ಆ್ಯಂಗಲ್ ತೀಟಾ ಆದರೆ ಬೈ ಆಲ್ಟರ್ನೇಟ್ ಆ್ಯಂಗಲ್ ದಿಸ್ ಆ್ಯಂಗಲ್ ಇಸ್ ಆಲ್ಸೋ ತೀಟಾ. ಈ ಆ್ಯಂಗಲ್ ತೀಟಾ, ಈ ಆ್ಯಂಗಲ್ ತೀಟಾ ಅಂದರೆ ಬೈ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಇಸ್ ಈಕ್ವಲ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್ 2 ತೀಟಾ ಆಗುತ್ತೆ, ರೈಟ್. ಸೊ ಈ ಒಂದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ನ ನಾನು ಎ ಅಂತೇಳಿ ಕರ್ಕೊತೀನಿ, ರೈಟ್. ದಿಸ್ ಇಸ್ ಪಾಯಿಂಟ್ ಎ. ಅದೇ ಥರ ದಿಸ್ ಇಸ್ ಪಾಯಿಂಟ್ ಎನ್, ದಿಸ್ ಇಸ್ ಪಾಯಿಂಟ್ ಪಿ, ಪೋಲ್ ಇಸ್ ಪಾಯಿಂಟ್ ಪಿ. ಸೊ ಇಲ್ಲಿ ನಾನು ಟ್ಯಾನ್ 2 ಥೀಟಾ ಬರ್ಕೊತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಟ್ಯಾನ್ 2 ಥೀಟಾ ಇಸ್ ಈಕ್ವಲ್ ಟು ಗೈಸ್ ಟ್ಯಾನ್ 2 ಥೀಟಾ ಅಪೋಸಿಟ್ ಎ ಎನ್ ಬೈ ಎಫ್ ಎನ್. ಅದೇ ಥರ ಕ್ಯಾನ್ ಐ ರೈಟ್ ಟ್ಯಾನ್ ಥೀಟಾ? ಎಸ್ ಸರ್, ಟ್ಯಾನ್ ಥೀಟಾ ಫ್ರಮ್ ದಿಸ್ ಟ್ರಯಾಂಗಲ್ ಎ ಎನ್ ಬೈ ಎನ್ ಸಿ ಆರ್ ಸಿ ಎನ್, ಎನ್ ಬೈ ಸಿ ಎನ್. ಇಲ್ಲಿ ಸಿನ್ಸ್ ಥೀಟಾ ಇಸ್ ವೆರಿ ಸ್ಮಾಲ್, ಥೀಟಾ ಇಸ್ ಸ್ಮಾಲ್ ಇರೋದ್ರಿಂದ ನಾವು ಟ್ಯಾನ್ 2 ಥೀಟಾ ಇಸ್ ಈಕ್ವಲ್ ಟು 2 ಥೀಟಾ ಆ್ಯಂಡ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಥೀಟಾ ಅಂತೇಳಿ ಬರ್ಕೋಬೋದು, ರೈಟ್. ಹಾಗಾದರೆ ಸೊ ದಿಸ್ 2 ಥೀಟಾ, ಸೊ 2 ಥೀಟಾ ಏನಾಗುತ್ತೆ? ಸೊ ಎ ಎನ್ ಡಿವೈಡೆಡ್ ಬೈ ಎಫ್ ಎನ್. ಎನ್ ಇಸ್ ವೆರಿ ಕ್ಲೋಸ್ ಟು ಪಿ ಆಗಿರೋದ್ರಿಂದ ಎಫ್ ಪಿ ಅಂತೇಳಿ ಬರಿಬೋದು, ರೈಟ್. ಅದೇ ಥರ ಥೀಟಾ ಇಸ್ ಈಕ್ವಲ್ ಟು ಎನ್ ಬೈ ಸಿ ಎನ್ ಆಗಿರೋದ್ರಿಂದ ಎನ್ ಇಸ್ ವೆರಿ ಕ್ಲೋಸ್ ಟು ಪಿ ಇರೋದ್ರಿಂದ ಸಿ ಪಿ ಅಂತೇಳಿ ಬರಿಬೋದು, ರೈಟ್. ಅಪ್ರಾಕ್ಸಿಮೇಷನ್ ಏನು? ಎಫ್ ಎನ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಪಿ. ಸಿಮಿಲರ್ಲಿ ಸಿ ಎನ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಸಿ ಪಿ.
ಓಕೆ, ವೆರಿ ಕ್ಲಿಯರ್. ಸೊ ಹಾಗಾದರೆ 2 ಥೀಟಾ ಜಾಗದಲ್ಲಿ, ಸೊ ಗೈಸ್ 2 ಟೈಮ್ಸ್ ಥೀಟಾ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ AN ಡಿವೈಡೆಡ್ ಬೈ CP is equal to AN divided by FP. So AN cancel, 2 times FP. F to P ಅಂದ್ರೇನು? ಫೋಕಲ್ ಲೆಂತ್. ಸೊ 2 times focal length is equal to CP ಅಂದ್ರೇನು? ರೇಡಿಯಸ್. ಇಟ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ಕರ್ವೇಚರ್. ಹಾಗಾದರೆ 2F is equal to ಏನು? R. ಅರ್ಧ. ಸೊ ರೇಡಿಯಸ್ ಆಫ್ ಕರ್ವೇಚರ್ನ ಅರ್ಧದಷ್ಟು ಏನಿರುತ್ತೆ, ಅರ್ಧದಷ್ಟು ಫೋಕಲ್ ಲೆಂತ್ ಇರುತ್ತೆ. ವೆರಿ ಸಿಂಪಲ್. ಇದು ನಿಮ್ಮ ರಿಲೇಷನ್ಶಿಪ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ನೆಕ್ಸ್ಟ್ ನೋಡೋದಾದರೆ ದ ಮಿರರ್ ಈಕ್ವೇಷನ್. ಸೊ ಮಿರರ್ ಈಕ್ವೇಷನ್ ಅಂದರೆ ಏನು ಗೈಸ್? ಸೊ ಮಿರರ್ ಈಕ್ವೇಷನ್ ಅಂದರೆ 1/V + 1/U is equal to 1/F ಅಂತೇಳಿ ಬರಿತೀವಿ. ರೈಟ್, ಇದು ನಿಮ್ಮ ಮಿರರ್ ಈಕ್ವೇಷನ್. ಸೊ ಈ ಮಿರರ್ ಈಕ್ವೇಷನನ್ನು ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ, ಅಗೇನ್ ಸ್ಪೆರಿಕಲ್ ಮಿರರ್, ಕಾನ್ಕೇವ್ ಸ್ಪೆರಿಕಲ್ ಮಿರರನ್ನು ತೊಗೊತೀನಿ. ಔಟರ್ ಸರ್ಫೇಸ್ ಏನಿದೆ ಇಸ್ ಸಿಲ್ವರ್ಡ್ ಇರುತ್ತೆ. ರೈಟ್, ಅಗೇನ್ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ ಅ ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ತೊಗೊತಾ ಇದ್ದೀನಿ. ರೈಟ್, ಸೊ ಇಲ್ಲಿ ಒಂದು ಎಕ್ಸ್ಟೆಂಡೆಡ್ ಆಬ್ಜೆಕ್ಟನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದ ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್? AB ಅನ್ನೋದು ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್. ಸೊ ಎಲ್ಲಿದೆ ಸರ್? AB ಅನ್ನೋ ಎಕ್ಸ್ಟೆಂಡೆಡ್ ಆಬ್ಜೆಕ್ಟು ಎಲ್ಲಿದೆಯಪ್ಪ ಅಂದರೆ, ಸೊ ಇಟ್ ಈಸ್ ಬಿಟ್ವೀನ್, ಯು ಕ್ಯಾನ್ ಸೇ C ಇಂದ ಹಿಂದೆ ಇದೆ. ರೈಟ್, ಸೊ ಗೈಸ್ ಓಕೆ, ಇದು ನಿಮ್ಮ ಪಾಯಿಂಟ್ C ಆದರೆ, ರೈಟ್, ಇದು ಪಾಯಿಂಟ್ C ಆದರೆ AC ಇಲ್ಲಿದೆ. ಇದರಿಂದ ಬರ್ತಾ ಇರೋ ಪ್ಯಾರಲಲ್ ರೇ ಆಫ್ ಲೈಟ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಸಿನ ಅರ್ಧದಷ್ಟು ಏನಿರುತ್ತೆ, F ಇರುತ್ತೆ. ಸೊ ರಿಫ್ಲೆಕ್ಟ್ ಆದಾಗ ರೇ ಆಫ್ ಲೈಟ್, ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಆಬ್ಜೆಕ್ಟು ಎಕ್ಸಾಕ್ಟ್ಲಿ ಎಟ್ C ಇದ್ದಾಗ ಇಮೇಜು ಕೂಡ ಎಕ್ಸಾಕ್ಟ್ಲಿ ಎಟ್ C ಇರುತ್ತೆ. ಆಬ್ಜೆಕ್ಟು ಬಿಯಾಂಡ್ C ಇದ್ದಾಗ ಇಮೇಜು ಬಿಟ್ವೀನ್ C ಆ್ಯಂಡ್ F ಇರುತ್ತೆ. ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಇದ್ದಾಗ ಇಮೇಜ್ ಎಲ್ಲಿರುತ್ತೆ, F ಅಲ್ಲಿರುತ್ತೆ. ರೈಟ್, F ಅಂದರೆ ಫೋಕಲ್ ಪಾಯಿಂಟ್. ಓಕೆ, ಇದು ನಿಮ್ಮ ಪೋಲ್ ಪಾಯಿಂಟ್. ರೈಟ್, ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಇನ್ಸಿಡೆಂಟ್ ರೇ ಆಫ್ ಲೈಟ್ ರಿಫ್ಲೆಕ್ಟ್ ಆಗಿ ಥ್ರೂ ಎಲ್ಲಿ ಪಾಸ್ ಆಗುತ್ತೆ, ಫೋಕಲ್ ಪಾಯಿಂಟ್ ಮುಖಾಂತರ ಪಾಸ್ ಆಗುತ್ತೆ. ರೈಟ್, ಥ್ರೂ ಫೋಕಲ್ ಪಾಯಿಂಟ್ ಪಾಸ್ ಆಗ್ತಾ ಇದೆ. ರೈಟಾ? ಎಸ್ ಸರ್. ಸೊ ಇವಾಗ ನಾನು ಅನದರ್ ರೇ ಆಫ್ ಲೈಟನ್ನು ಡ್ರಾ ಮಾಡ್ತಾ ಇದ್ದೀನಿ. ಅನದರ್ ರೇ ಆಫ್ ಲೈಟ್ ಯಾವುದಪ್ಪ ಅಂದರೆ, ಸೊ ದಿಸ್ ಇಸ್ ಅನದರ್ ರೇ ಆಫ್ ಲೈಟ್. ಸೊ ಈ ಅನದರ್ ರೇ ಆಫ್ ಲೈಟ್ ಏನು ಮಾಡ್ತಾ ಇದೆ, ಸೊ ಇಲ್ಲಿ ಇಮೇಜನ್ನು ಫಾರ್ಮ್ ಮಾಡ್ತಾ ಇದೆ, B' A'. ಕ್ಲಿಯರಾ ಗೈಸ್? ಎಸ್. ಸೊ ನಾನಿಲ್ಲಿ ಅಬ್ಸರ್ವ್ ಮಾಡೋದಾದರೆ, ದಿಸ್ ಟ್ರಯಾಂಗಲ್ A', B' and F, right, A', B', F and ABP, right. ಸೊ ಈ ಎರಡನ್ನು ನಾನು ಕಂಪೇರ್ ಮಾಡಿದಾಗ, ಲೆಟ್ ಮಿ ರೀರೈಟ್. ಸೊ ಗೈಸ್ 1 minute. ಓಕೆ, ಸಿ ಬಿಟ್ವೀನ್ C ಆ್ಯಂಡ್ F ತೊಗೊಂಡ್ರೆ ಎಲ್ಲಿ ಬರುತ್ತೆ ಇಮೇಜ್ ಅಂದರೆ, ಆಬ್ಜೆಕ್ಟನ್ನು ಬಿಟ್ವೀನ್ C ಆ್ಯಂಡ್ F ತೊಗೊಂಡ್ರೆ ನಾವು ಇಮೇಜ್ ಎಲ್ಲಿ ಬರುತ್ತೆ, ಇಮೇಜ್ ಈ ಕಡೆ ಬರುತ್ತೆ. ಓಕೆ, ಅಟ್ C ತೊಗೊಂಡ್ರೆ ನಾವು ಇಮೇಜ್ ಎಲ್ಲಿ ಬರುತ್ತೆ, ಎಕ್ಸಾಕ್ಟ್ಲಿ ಅಟ್ C ಅಲ್ಲೇ ಬರುತ್ತೆ. ಬಿಯಾಂಡ್ C ಆಬ್ಜೆಕ್ಟನ್ನು ತೊಗೊಂಡ್ರೆ ಇಲ್ಲಿ ಬರುತ್ತೆ. ಓಕೆ, ಬೈ ಕಂಪೇರಿಂಗ್ ದೀಸ್ ಟು AB, ಓಕೆ, ABP ಈ ಒಂದು ಟ್ರಯಾಂಗಲ್ಲು ಆ್ಯಂಡ್ A', B', ಈ ಒಂದು ಟ್ರಯಾಂಗಲನ್ನು ನಾನು ತೊಗೊತಾ ಇದ್ದೀನಿ. ಸೊ ಲೆಟ್ ಅಸ್ ಕಂಪೇರ್ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಸೊ A' by B' divided by AB is equal to, right, A' B' by AB is equal to ಇದು this triangle. ಓಕೆ, ಥ್ರೂ ದಿಸ್ ಪಾಯಿಂಟ್ ಆಲ್ಸೋ ಒಂದು ರೇ ಆಫ್ ಲೈಟನ್ನು ಕಳಿಸೋಣ. ಯಾವುದು? ಥ್ರೂ ದ ಸೆಂಟರ್ ಒಂದು ರೇ ಆಫ್ ಲೈಟನ್ನು ಪಾಸ್ ಮಾಡೋಣ. ಸೊ ಥ್ರೂ ದ ಸೆಂಟರ್ ರೇ ಆಫ್ ಲೈಟ್ ಹೋಯಿತು ಅಂದರೆ ದಿಸ್ ಇಸ್ ದ ರೇ ಆಫ್ ಲೈಟ್ ಥ್ರೂ ದ ಸೆಂಟರ್. ನಾನಿವಾಗ ABC A' B' Cನ ಕಂಪೇರ್ ಮಾಡ್ತಾ ಇದ್ದೀನಿ. ಫ್ರಮ್
ಎ ಬಿ ಸಿ ಆ್ಯಂಡ್ ಎ ಡ್ಯಾಶ್ ಬಿ ಡ್ಯಾಶ್ ಸಿ. ರೈಟ್, ಅದು ಮಾಡಿದಾಗ ಸಿ ಎ ಡ್ಯಾಶ್ ಎ ಬಿ ಡ್ಯಾಶ್ ಅಂದರೆ ಸಿ ಎ ಡ್ಯಾಶ್. ರೈಟ್, ಸೊ ಸಿ ಎ ಡ್ಯಾಶ್ ಡಿವೈಡೆಡ್ ಬೈ ಸಿ ಎ. ಅದೇ ಥರ ಅಂಡ್ ಅನದರ್ ಪೇರ್ ಆಫ್ ಟ್ರಯಾಂಗಲನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಎ ಬಿ ಪಿ. ಅದೇ ಥರ ಎ ಡ್ಯಾಶ್ ಬಿ ಡ್ಯಾಶ್ ಪಿನ ಕಂಪೇರ್ ಮಾಡಿದಾಗ ಎ ಡ್ಯಾಶ್ ಬಿ ಡ್ಯಾಶ್ ಬೈ ಎ ಬಿ ವಿಚ್ ಈಸ್ ಈಕ್ವಲ್ ಟು ಪಿ ಎ ಡ್ಯಾಶ್ ಡಿವೈಡೆಡ್ ಬೈ ಪಿ ಎ. ಸೊ ಗೈಸ್, ಇಲ್ಲಿ ಸಿ ಎ ಡ್ಯಾಶ್ ಸಿ ಟು ಎ ಡ್ಯಾಶ್, ಸಿ ಎ ಡ್ಯಾಶನ್ನು ಯಾವ ಥರ ಬರಿಬೋದು ನಾನು? ಸಿ ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಪಿ ಸಿ ಮೈನಸ್ ಪಿ ಎ ಡ್ಯಾಶ್. ಅದೇ ಥರ ಸಿ ಎನ ನಾನು ಯಾವ ಥರ ಬರಿಬೋದು? ಸಿ ಎ ಡಿಸ್ಟೆನ್ಸ್, ಈ ಡಿಸ್ಟೆನ್ಸನ್ನ ಪಿ ಎ ಮೈನಸ್ ಪಿ ಸಿ. ರೈಟ್, ಸೊ ಪಿ ಎ ಮೈನಸ್ ಪಿ ಸಿ ಅಂತೇಳಿ ಬರಿಬೋದು. ರೈಟ್, ಸೊ ಹಾಗಾದರೆ ಪಿ ಎ ಡ್ಯಾಶ್, ರೈಟ್, ಅಬ್ಸರ್ವ್ ಮಾಡ್ಕೊಳ್ಳಿ, ಎ ಡ್ಯಾಶ್ ಬಿ ಡ್ಯಾಶ್ ಬೈ ಎ ಬಿ. ರೈಟ್, ಎ ಡ್ಯಾಶ್ ಬಿ ಡ್ಯಾಶ್ ಬೈ ಎ ಬಿ ಯಾವುದಪ್ಪ? ಟ್ರಯಾಂಗಲು ಎ ಬಿ ಸಿ, ಎ ಡ್ಯಾಶ್ ಬಿ ಡ್ಯಾಶ್ ಸಿ, ಈ ಎರಡು ಟ್ರಯಾಂಗಲ್ ಕಂಪ್ಯಾರಿಸನ್. ಓಕೆ, ಸೊ ಸೆಕೆಂಡ್ ಒನ್ ಎ ಡ್ಯಾಶ್ ಬಿ ಡ್ಯಾಶ್ ಬೈ ಎ ಬಿ, ದಿಸ್ ಇಸ್ ಎ ಬಿ ಪಿ ಸಿಮಿಲರ್ ಟು ಎ ಡ್ಯಾಶ್ ಬಿ ಡ್ಯಾಶ್ ಪಿ. ರೈಟ್, ಸೊ ಈ ಎರಡೂ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡನ್ನು ಈಕ್ವೇಟ್ ಮಾಡ್ಬೋದಾ? ಡೆಫಿನೆಟ್ಲಿ ಈಕ್ವೇಟ್ ಮಾಡ್ಬೋದು. ಸೊ ಇನ್ ಕೇಸ್ ಆಫ್ ಸಿ ಎ ಡ್ಯಾಶ್ ನಾನು ಏನು ಬರಿಬೋದು? ಪಿ ಸಿ ಮೈನಸ್ ಪಿ ಎ ಡ್ಯಾಶ್ ಡಿವೈಡೆಡ್ ಬೈ ಪಿ ಎ ಮೈನಸ್ ಪಿ ಸಿ ಅಂತೇಳಿ ಬರಿಬೋದು. ರೈಟಾ? ಸೊ ಪಿ ಎ ಡ್ಯಾಶ್ ಅಂದರೆ ಏನು ಗೈಸ್? ಅಬ್ಸರ್ವ್ ಮಾಡಿ, ಪಿ ಟು ಎ ಡ್ಯಾಶ್ ಇಮೇಜ್ ಡಿಸ್ಟೆನ್ಸ್, ಪಿ ಟು ಎ ಡ್ಯಾಶ್ ಇಮೇಜ್ ಡಿಸ್ಟೆನ್ಸನ್ನ ನಾವು ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಟ್ ಈಸ್ ಅಪೋಸಿಟ್ ಟು ಇನ್ಸಿಡೆಂಟ್ ಲೈಟ್ ಇರೋದ್ರಿಂದ ಮೈನಸ್ ವಿ. ಪಿ ಎ ಇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಪಿ ಟು ಎ ಅಗೇನೆಸ್ಟ್ ಇನ್ಸಿಡೆಂಟ್ ಲೈಟ್ ಇರೋದ್ರಿಂದ ಮೈನಸ್, ಅಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ನಾವು ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಮೈನಸ್ ಯು. ಓಕೆ, ದಿಸ್ ಇಸ್ ಈಕ್ವಲ್ ಟು ಪಿ ಸಿ. ಪಿ ಟು ಸಿ ಇಸ್ ರೇಡಿಯಸ್ ಇಸ್ ಆಪೋಸಿಟ್ ಟು ಇನ್ಸಿಡೆಂಟ್ ಲೈಟ್, ಮೈನಸ್ ಆರ್, ಅಂಡ್ ಮೈನಸ್ ಪಿ ಎ ಡ್ಯಾಶ್ ಅಂದರೆ ಪ್ಲಸ್ ವಿ ಆಗುತ್ತೆ, ಯಾಕಂದರೆ ಪಿ ಎ ಡ್ಯಾಶ್ ಇಸ್ ಮೈನಸ್ ವಿ, ಡಿವೈಡೆಡ್ ಬೈ ಪಿ ಎ ಅಂದರೆ, ಸೊ ಪಿ ಟು ಎ ಇಸ್ ಮೈನಸ್ ಯು ಅಂಡ್ ಮೈನಸ್ ಪಿ ಸಿ ಅಂದರೆ ಪ್ಲಸ್ ಆರ್. ರೈಟಾ? ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? ಎರಡೂ ಸೈಡ್ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಗೈಸ್ ಎರಡೂ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಯು ವಿ ಅಂಡ್ ಆರ್ ವಿ, ವಿ ಆರ್ ಮೈನಸ್ ವಿ ಆರ್. ಸೊ ದಿಸ್ ಇಸ್ ಈಕ್ವಲ್ ಟು, ಈ ಸೈಡಲ್ಲಿ ಮೈನಸ್ ಮೈನಸ್ ಪ್ಲಸ್, ಸೊ ಪ್ಲಸ್ ಯು ಆರ್. ರೈಟ್, ಸೊ ಪ್ಲಸ್ ಯು ಆರ್ ಮೈನಸ್ ಪ್ಲಸ್ ಮೈನಸ್. ರೈಟ್, ಸೊ ಮೈನಸ್ ಯು ವಿ. ಸೊ ಯು ವಿನ ಈ ಕಡೆ ತೊಗೊಂಡು ಬರ್ತೀನಿ, ಟು ಯು ವಿ ಇಸ್ ಈಕ್ವಲ್ ಟು ಯು ಆರ್ ಪ್ಲಸ್ ವಿ ಆರ್. ಸೊ ಗೈಸ್, ಟು ಯು ವಿ ಯು ಆರ್ ಪ್ಲಸ್ ವಿ ಆರ್, ನಾನು ಇವಾಗ ಏನು ಮಾಡ್ತೀನಿ? ಡಿವೈಡೆಡ್ ಬೈ ಯು ವಿ ಆರ್ ಅನ್ನು ಮಾಡ್ತೀನಿ. ಎಲ್ಲ ಕಡೆ ಯು ವಿ ಆರ್ ಡಿವೈಡ್ ಮಾಡಿದ್ರೆ, ಇಫ್ ಐ ಡಿವೈಡ್ ಆಲ್ ದ ಸೈಡ್ಸ್ ಬೈ ಯು ವಿ ಆರ್ ಡಿವೈಡ್ ಮಾಡಿದ್ರೆ, ಇಲ್ಲಿ ಟು ಬೈ ಆರ್ ಇಸ್ ಈಕ್ವಲ್ ಟು ಯು ವಿ ಆರ್ ಕೆಳಗಡೆ ಇದೆ, ಡಿನಾಮಿನೇಟ್ರಲ್ಲಿದೆ, ಯು ಆರ್ ನ್ಯೂಮನೇಟ್ರಲ್ಲಿದೆ. ಸೊ ಉಳಿಯೋದೇನು? ಒನ್ ಬೈ ವಿ ಪ್ಲಸ್ ಒನ್ ಬೈ ಯು. ಆರ್ ಬೈ ಟು ಅಂದ್ರೇನು? ಎಫ್ ಅಲ್ವಾ? ಸೊ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ಯು ಪ್ಲಸ್ ಒನ್ ಬೈ ವಿ. ಇದು ನಿಮ್ಮ ಮಿರರ್ ಈಕ್ವೇಷನ್. ಓಕೆ ಗೈಸ್, ಇದು ಮಿರರ್ ಈಕ್ವೇಷನ್. ಕ್ಲಿಯರ್? ವೆರಿ ಕ್ಲಿಯರ್. ಮಿರರ್ ಈಕ್ವೇಷನ್ ಮಾಡಬೇಕು ಅಂದರೆ ಏನು ಮಾಡಬೇಕು ನಾವು? ಟೂ ಸೆಟ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ನ ಚೂಸ್ ಮಾಡಬೇಕು, ದಟ್ಸ್ ಇಟ್. ರೈಟ್, ಸಿಂಪ್ಲಿ ನೀವು ಡಿರೈವ್ ಮಾಡ್ಬೋದು. ಅಂಡ್ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಂದರೆ ಏನು? ಲೀನಿಯರ್ ಮ್ಯಾಗ್ನಿಫಿಕೇಶನ್ ಇಸ್ ದ ರೇಷಿಯೋ ಆಫ್ ಸೈಜ್ ಆಫ್ ದ ಇಮೇಜ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್. ಸೊ ಲೀನಿಯರ್ ಮ್ಯಾಗ್ನಿಫಿಕೇಶನನ್ನು ಎಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಎಮ್ ಇಸ್ ಈಕ್ವಲ್ ಟು size of the image I divided by size of the object. This is equal to minus V by U ಅಂತೇಳಿ ನಾವು for a mirror linear magnification ಅನ್ನು ಬರಿತೀವಿ. ಓಕೆ, ಅಪ್ಲಿಕೇಶನ್ಸ್ ಆಫ್ ದೀಸ್ ಮಿರರ್ ಅನ್ನು ನೋಡೋದಾದರೆ,
ಕಾನ್ವೆಕ್ಸ್ ಮಿರರ್ದು ಅಪ್ಲಿಕೇಶನ್ ಏನು, ಕಾನ್ಕೇವ್ ಮಿರರ್ದು ಅಪ್ಲಿಕೇಶನ್ ಏನು. ಕಾನ್ಕೇವ್ ಮಿರರ್, ರೈಟ್. ಕಾನ್ಕೇವ್ ಅಂದರೆ ಇನ್ಸೈಡ್, ರೈಟ್. ಇನ್ಸೈಡ್ ಇಸ್ ರಿಫ್ಲೆಕ್ಟಿಂಗ್, ರೈಟ್. ಸೊ ಎರಡರಲ್ಲೂ ಕೂಡ ಇನ್ಸೈಡ್ ರಿಫ್ಲೆಕ್ಟಿಂಗ್, ಬಟ್ ಇಲ್ಲಿ ಇನ್ಸೈಡ್ ಏನಿರುತ್ತೆ ಈ ಥರ ಇರುತ್ತೆ, ಔಟ್ಸೈಡಲ್ಲಿ ನಾವು ರಿಫ್ಲೆಕ್ಟಿಂಗ್ ಮಾಡಿರ್ತೀವಿ. ಕಾನ್ವೆಕ್ಸ್ ಮಿರರಲ್ಲಿ ಬಂದರೆ ಸೊ ಈ ಕಡೆ ಭಾಗ ಇನ್ಸೈಡ್ ಥರ ಇದ್ದರೂ ದಟ್ ಈಸ್ ಔಟ್ಸೈಡ್ ಫಾರ್ ಅಸ್, ಯಾಕಂದರೆ ರೇ ಆಫ್ ಲೈಟನ್ನು ಈ ಕಡೆಯಿಂದ ಇನ್ಸಿಡೆಂಟ್ ಮಾಡೋದ್ರಿಂದ. ಕ್ಲಿಯರ್ ಗೈಸ್? ಕಾನ್ಕೇವ್ಗೂ ಕಾನ್ವೆಕ್ಸ್ಗೂ ಡಿಫ್ರೆನ್ಸ್ ಗೊತ್ತಿರಲಿ. ಹಾಗಾದರೆ ಇದರ ಯೂಸ್ ಏನು, ರೈಟ್? ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಈ ಮಿರರ್ಸನ್ನು, ರೈಟ್? ಸೊ ಗೈಸ್ ಅಬ್ಸರ್ವ್ ಮಾಡಿ. ಯೂಸ್ಡ್ ಬೈ ಡೆಂಟಿಸ್ಟ್, ಐ ಸ್ಪೆಷಲಿಸ್ಟ್, ENT ಸ್ಪೆಷಲಿಸ್ಟ್ ಟು ಫೋಕಸ್ ಲೈಟ್ ಆನ್ ಟೀತ್, ಐಸ್. ಬೇಸಿಕಲಿ ನಮ್ಮ ಕಣ್ಣುಗಳನ್ನಿರ್ಬೋದು ಅಥವಾ ಹಲ್ಲುಗಳನ್ನು ಇರ್ಬೋದು ಅಥವಾ ಥ್ರೋಟನ್ನು ಇರ್ಬೋದು, ರೈಟ್? ಟು ಕ್ಲಿಯರಾಗಿ ಅಬ್ಸರ್ವ್ ಮಾಡೋದಕ್ಕೋಸ್ಕರ ಕಾನ್ಕೇವ್ ಮಿರರ್ಸನ್ನು ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ರಿಫರ್ಡ್ ಓವರ್ ಪ್ಲೇನ್ ಮಿರರ್ಸ್ ಫಾರ್ ಮೇಕಪ್ ಆ್ಯಂಡ್ ಶೇವಿಂಗ್, ಲೈಕ್ ಹೇರ್ ಡ್ರೆಸ್ಸಿಂಗಲ್ಲಿ. ಆ್ಯಂಡ್ ಆಲ್ಸೋ ಯೂಸ್ಡ್ ಆಸ್ ರಿಫ್ಲೆಕ್ಟರ್ಸ್ ಇನ್ ಸಿನಿಮಾ ಪ್ರೊಜೆಕ್ಟರ್ಸಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಯೂಸ್ಡ್ ಇನ್ ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪಲ್ಲೂ ಕೂಡ ನಾವು ಕಾನ್ಕೇವ್ ಮಿರರ್ಸನ್ನು ಯೂಸ್ ಮಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಕಾನ್ವೆಕ್ಸ್ ಮಿರರ್ಸನ್ನು ಯೂಸ್ಡ್ ಆಸ್ ರಿಯರ್ ವ್ಯೂ ಮಿರರ್ಸ್, ಎಲ್ಲಿ ಯೂಸ್ ಮಾಡ್ತೀವಿ? ವೆಹಿಕಲ್ಸಲ್ಲಿ ಯೂಸ್ ಮಾಡ್ತೀವಿ, ರೈಟ್? ರಿಯರ್ ವ್ಯೂ ಮಿರರ್ ಆಗಿ ಯೂಸ್ ಮಾಡ್ತೀವಿ. ಸೊ ವಿ ಬೇಸಿಕಲಿ ಯೂಸ್ ಇಟ್ ದೇರ್. ರಿಯರ್ ವ್ಯೂ ಮಿರರ್ ಆಗಿ ಯೂಸ್ ಮಾಡ್ತೀವಿ, ಯಾಕಂದರೆ ಅದರಿಂದ ಬರೋ ಇಮೇಜ್ ಏನಿರುತ್ತೆ ಎರೆಕ್ಟ್ ಇಮೇಜ್ ಇರುತ್ತೆ. ಇಮೇಜ್ ಫಾರ್ಮ್ಡ್ ಬೈ ದೀಸ್ ಈಸ್ ಎರೆಕ್ಟ್ ಇರುತ್ತೆ. ಆ್ಯಂಡ್ ಆಲ್ಸೋ ಡಿಮಿನಿಷ್ಡ್ ಇರುತ್ತೆ. ಇಮೇಜ್ ಫಾರ್ಮ್ಡ್ ಏನಿರುತ್ತೆ ಡಿಮಿನಿಷ್ಡ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ಕಾನ್ವೆಕ್ಸ್ ಮಿರರ್ಸನ್ನು ನಮ್ಮ ವೆಹಿಕಲ್ಸಲ್ಲಿ ಯೂಸ್ ಮಾಡ್ತೀವಿ. ರಿಫ್ಲೆಕ್ಟರ್ಸ್ ಫಾರ್ ಸ್ಟ್ರೀಟ್ ಲೈಟಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಮಾನಿಟರ್ ಮಾಡ್ತೀವಿ ಆ್ಯಕ್ಟಿವಿಟೀಸ್ನ ಆಫ್ ಕಸ್ಟಮರ್ಸ್. ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಒಂದು ಮೂಲೆಯಲ್ಲಿ ಇಟ್ಟಿರ್ತಾರೆ ಮಿರರ್, ರೈಟ್? ಕಾನ್ವೆಕ್ಸ್ ಮಿರರ್. ಔಟರ್ ಸೈಡ್ ಏನಿರ್ಜಿ ಇರುತ್ತೆ ಬಲ್ಜ್ಡ್ ಇರುತ್ತೆ, ರೈಟ್? ಸೊ ಈ ಥರ ಬಲ್ಜ್ಡ್ ಇರುತ್ತೆ ಔಟರ್ ಸೈಡ್. ಸೊ ಈ ಮಿರರು ಇನ್ಸೈಡ್ ಏನಿರುತ್ತೆ ಅಫ್ಕೋರ್ಸ್ ಒಪ್ಯಾಕ್ ಅಥವಾ ಸಿಲ್ವರ್ಡ್ ಇರುತ್ತೆ. ಸೊ ಈ ಮಿರರನ್ನು ನಾವು ನೋಡಿದ್ರೆ ಫುಲ್ಲು ಸ್ಕೋಪ್ ಮಾಡ್ತಾ ಇರುತ್ತೆ, ಇಡೀ ಶಾಪನ್ನು ಕೂಡ ಅದು ಸ್ಪ್ಯಾನ್ ಮಾಡ್ತಾ ಇರುತ್ತೆ. ಸೊ ಈ ಥರ ಕೇಸಲ್ಲೂ ಕೂಡ ನಾವು ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತೀವಿ. ಯಾಕಂದರೆ ಕಾನ್ವೆಕ್ಸ್ ಮಿರರಲ್ಲಿ ಎರೆಕ್ಟ್ ಅಂದರೆ ಸ್ಟ್ರೈಟ್ ಇಮೇಜ್ ಬರುತ್ತೆ, ಆಬ್ಜೆಕ್ಟ್ ಹೆಂಗಿರುತ್ತೋ ಅದೇ ಥರ ಇಮೇಜ್ ಬರುತ್ತೆ ಇನ್ ಸರ್ಟನ್ ಕೇಸಸ್, ರೈಟ್? ಆ್ಯಂಡ್ ಆಲ್ಸೋ ಆ ಬರೋ ಇಮೇಜ್ ಏನಿರುತ್ತೆ ಡಿಮಿನಿಷ್ಡ್ ಆಗಿರುತ್ತೆ, ವಿಚ್ ಮೀನ್ಸ್ ನಾವು ವಿ ಕ್ಯಾನ್ ಸ್ಕೋಪ್ ಅ ಲಾಟ್ ಆಫ್ ಏರಿಯಾ ಯೂಸಿಂಗ್ ಅ ಸ್ಮಾಲ್ ಮಿರರ್, ರೈಟ್? ನನ್ನ ವೆಹಿಕಲ್ ಮಿರರ್ ಚಿಕ್ಕದಿದ್ರೂ ಕೂಡ ಆ ಮಿರರಲ್ಲಿ ತುಂಬ ಹಿಂದ್ಗಡೆ ಇರೋ ತುಂಬ ಜಾಗ ಕಾಣಿಸ್ತಾ ಇರುತ್ತೆ. ಯಾಕಂದರೆ ಇಮೇಜಸ್ ಏನಿರುತ್ತೆ ಚಿಕ್ಕದಾಗಿರುತ್ತೆ, ಎರೆಕ್ಟ್ ಆಗಿರುತ್ತೆ, ಸ್ಕೋಪ್ ಮಾಡುತ್ತೆ ತುಂಬ ಏರಿಯಾನ, ರೈಟ್? ಎಸ್. ನೌ ಬೇಸ್ಡ್ ಆನ್ ದಿಸ್ ಒಂದು ಎಕ್ಸಾಂಪಲನ್ನು ಸಾಲ್ವ್ ಮಾಡೋಣ. ಆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ 10 ಸೆಂಟಿಮೀಟರ್. ಎರಡು ಕೇಸ್ ಕೊಟ್ಟಿದ್ದಾರೆ, ಒಂದು 10 ಸೆಂಟಿಮೀಟರ್, ಇನ್ನೊಂದು 5 ಸೆಂಟಿಮೀಟರ್. ಇನ್ ಫ್ರಂಟ್ ಆಫ್ ಅ ಕಾನ್ಕೇವ್ ಮಿರರ್, ರೈಟ್? ಕಾನ್ಕೇವ್ ಮಿರರ್. ಸೊ ಗೈಸ್ ಕಾನ್ಕೇವ್ ಮಿರರ್ ಅಂದರೆ ಯಾವುದಪ್ಪ? ಕಾನ್ಕೇವ್ ಮಿರರ್ ಅಂದರೆ ಇದು, ಓಕೆ? ಆಫ್ ರೇಡಿಯಸ್ ಆಫ್ ಕರ್ವೇಚರ್ 15 ಸೆಂಟಿಮೀಟರ್, ರೈಟ್? ರೇಡಿಯಸ್ ಆಫ್ ಕರ್ವೇಚರ್ 15 ಸೆಂಟಿಮೀಟರ್ ಆದರೆ ಕಾನ್ಕೇವ್ ಮಿರರ್ದು ಫೋಕಲ್ ಲೆಂತ್ ಎಲ್ಲಿ ಬರುತ್ತೆ ಸರ್? ಕಾನ್ಕೇವ್ ಮಿರರ್ ಫೋಕಲ್ ಲೆಂತ್ EF ಇಸ್ ನೆಗೆಟಿವ್, ರೈಟ್? ನೆಗೆಟಿವ್ 15/2 ಸೆಂಟಿಮೀಟರ್, ರೈಟ್? ಸೊ ಆ್ಯಂಡ್ ಇನ್ ಫ್ರಂಟ್ ಆಫ್ ಕಾನ್ಕೇವ್ ಮಿರರ್ ಅಂತ ಕೊಟ್ಟಿದ್ದಾರೆ. ಇನ್ ಫ್ರಂಟ್ ಆಫ್ ಕಾನ್ಕೇವ್ ಮಿರರ್ ನಾವೇನು ಮಾಡ್ತಾ ಇದ್ದೀವಿ? ಆಬ್ಜೆಕ್ಟನ್ನು ಪ್ಲೇಸ್ ಮಾಡ್ತಾ ಇದ್ದೀವಿ, ರೈಟ್? 15/2 ಸೆಂಟಿಮೀಟರ್ ಅಂದರೆ 7.5 ಸೆಂಟಿಮೀಟರ್. 10 ಸೆಂಟಿಮೀಟರ್ ಇನ್ ಫ್ರಂಟ್ ಅಂದರೆ ಫಸ್ಟ್ ಕೇಸಲ್ಲಿ ಆಬ್ಜೆಕ್ಟ್ ಇಲ್ಲಿದೆ, ರೈಟ್? ಈ ಒಂದು ಕೇಸಲ್ಲಿ ಏನು ಆಗ್ಬೋದು? ಕೇಸ್ 1, ರೈಟ್? ಆಫ್ಕೋರ್ಸ್ ನಾವು ಮಿರರ್ ಈಕ್ವೇಷನನ್ನು ಯೂಸ್ ಮಾಡೋಣ. 1/u + 1/v = 1/f. 1/v ಗೊತ್ತಿಲ್ಲ ನಮಗೆ, ಮ್ಯಾಗ್ನಿಫಿಕೇಶನ್ ಆಫ್ ದ ಇಮೇಜ್ ಆ್ಯಂಡ್ ದ ಪೊಸಿಷನ್ ಆಫ್ ಇಮೇಜ್, ರೈಟ್? ಪೊಸಿಷನ್ ಆಫ್ ಇಮೇಜ್ ಗೊತ್ತಿಲ್ಲ. 1/v + 1/u. ಯು ಏನಪ್ಪ?
ಫಸ್ಟ್ ಕೇಸಲ್ಲಿ 10 ಸೆಂಟಿಮೀಟರ್ ಈ ಕಡೆ ಇರೋದ್ರಿಂದ ಅದನ್ನು ನಾನು -10 ಅಂತೇಳಿ ಬರಿತೀನಿ. ರೈಟ್. ಸೊ 1/-10 is equal to 1/f. f is ನೆಗೆಟಿವ್ ಇರೋದ್ರಿಂದ 2 - 2/15. ಸಾಲ್ವ್ ಮಾಡೋಣ. 1/v is equal to 1/10 minus 2/15. ರೈಟ್. ಎಲ್ ಸಿ ಎಮ್ ಏನು ಬರುತ್ತೆ? ಎಲ್ ಸಿ ಎಮ್ 10 15ಗೆ 30 is the LCM. ಸೊ 3 - 4 -1/30 ಅಂದರೆ ಇಲ್ಲಿ ಇಮೇಜ್ ಇಸ್ ಗೋಯಿಂಗ್ ಟು ಬಿ -30. ವಿ ಇಸ್ ಗೋಯಿಂಗ್ ಟು ಬಿ -30. ಅದೇ ನಾವು ಸೆಕೆಂಡ್ ಕೇಸಲ್ಲಿ ನೋಡೋದಾದರೆ 1/v + 1/u is equal to 1/f ಜಾಗದಲ್ಲಿ ವಿ ಗೊತ್ತಿಲ್ಲ, 1/v 1/u ಅಗೇನ್ ಸ್ಟಿಲ್ ನೆಗೆಟಿವ್ -1/5 is equal to -2/15, which is equal to 1/v is equal to 1/5 1 ಎಷ್ಟು 1/5 - 2/15 ಅಂದರೆ ಎಲ್ ಸಿ ಎಮ್ ಇಸ್ ಅಗೇನ್ ಎಷ್ಟಪ್ಪ? ಎಲ್ ಸಿ ಎಮ್ ಇಸ್ 15 ಇರುತ್ತೆ. ಸೊ ಎಲ್ ಸಿ ಎಮ್ 15 3 - 2. ರೈಟ್. ಎಲ್ ಸಿ ಎಮ್ 15 ಅಂದರೆ ವಿ ಇಸ್ ಗೋಯಿಂಗ್ ಟು ಬಿ 15. ರೈಟ್. ಸೊ ಈ ಕೇಸಲ್ಲಿ +15 ಬರ್ತಿದೆ ಅಂದರೆ ಅರ್ಥ ಈ ಕೇಸಲ್ಲಿ ಇಮೇಜ್ ಯಾವ ಕಡೆ ಬರುತ್ತೆ? ಈ ಕಡೆ ಬರುತ್ತೆ. ಪಾಸಿಟಿವ್ ಅಂದರೆ ಇಮೇಜ್ ಈ ಕಡೆ ಬರುತ್ತೆ, ನೆಗೆಟಿವ್ ಅಂದರೆ ಇಮೇಜ್ ಈ ಕಡೆ ಬರ್ತಾ ಇದೆ. ರೈಟ್. ಸೊ ಈ ಕಡೆ ಬರ್ತಾ ಇದೆ ಅಂದರೆ ರಿಯಲ್ಲು, ಈ ಕಡೆ ಬರ್ತಾ ಇದೆ ಅಂದರೆ ವರ್ಚುವಲ್ಲು. ರೈಟ್. ಸೊ ಫೈಂಡ್ ದ ಪೊಸಿಷನ್. ಪೊಸಿಷನ್ ಕ್ಲಿಯರ್ ಇದೆ. ನೇಚರ್ ಈ ಕಡೆ ರಿಯಲ್ಲು, ಇದು ವರ್ಚುವಲ್ಲು. ರೈಟ್. ಆ್ಯಂಡ್ ಮ್ಯಾಗ್ನಿಫಿಕೇಷನ್ ಆಫ್ ದ ಇಮೇಜ್ ಇನ್ ಈಚ್ ಕೇಸ್. ಮ್ಯಾಗ್ನಿಫಿಕೇಷನನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? m is equal to -v/u. -v is -30 and -u is -10. Right. So -3 minus ಇರೋದ್ರಿಂದ -3. ಮ್ಯಾಗ್ನಿಫಿಕೇಷನ್ -3 ಅಂದರೆ ಇಮೇಜ್ ಇಸ್ ಅಪ್ರೈಟ್. -3 ಮ್ಯಾಗ್ನಿಫಿಕೇಷನ್ ಇಮೇಜ್ ಇಸ್ ಅಪ್ರೈಟ್. ಅದೇ ನಾವು ಇಲ್ಲಿ ಮ್ಯಾಗ್ನಿಫಿಕೇಷನ್ ಅನ್ನು ಚೆಕ್ ಮಾಡಿದ್ರೆ -v/u, -v is 15 and u is -5. Right. -5 cancel. Magnification is 3. ಸೊ ಇಲ್ಲಿ +3 ಏನು ಇಂಡಿಕೇಟ್ ಮಾಡುತ್ತೆ? ಇಮೇಜ್ ಇಸ್ ಅಪ್ರೈಟ್, ಇರೆಕ್ಟ್. ರೈಟ್. ಇಲ್ಲಿ ಇಮೇಜ್ ಇಸ್ ಇನ್ವರ್ಟೆಡ್. ಇಮೇಜ್ ಇನ್ವರ್ಟೆಡ್, ಇಲ್ಲಿ ಇಮೇಜ್ ಇರೆಕ್ಟ್. ಎರಡೂ ಕೇಸಲ್ಲೂ ಮ್ಯಾಗ್ನಿಫಿಕೇಷನ್ 3. ಇಲ್ಲಿ ಇಮೇಜ್ ಇಸ್ ರಿಯಲ್, ಇಲ್ಲಿ ಇಮೇಜ್ ಇಸ್ ವರ್ಚುವಲ್. ಕ್ಲಿಯರ್? ವೆರಿ ಕ್ಲಿಯರ್. ಸೊ ಗೈಸ್, ನಾವು ರಿಫ್ರಾಕ್ಷನ್ ಅನ್ನು ನೋಡೋದಾದರೆ, ರಿಫ್ರಾಕ್ಷನ್ ಅಂದರೆ ಏನು? ದ ಫಿನಾಮಿನಾ ಆಫ್ ಚೇಂಜಿಂಗ್ ಡೈರೆಕ್ಷನ್ ಆಫ್ ಪಾತ್ ಆಫ್ ಲೈಟ್. ಯಾವಾಗ ವೆನ್ ಇಟ್ ಗೋಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ಅದಕ್ಕೆ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತೇಳಿ ಕರಿತೀವಿ. ಸೊ ಬೇಸಿಕಲಿ ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ, ಸೊ ಇದು ಇಂಟರ್ಫೇಸ್ ಅಂತ ಇಟ್ಕೊಳ್ಳೋಣ. ಸೊ ರೇ ಆಫ್ ಲೈಟ್ ಏನಾಗ್ತಾ ಇದೆ? ಸೊ ಒನ್ ಮೀಡಿಯಮಿಂದ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ n1 ಇಂದ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ n2 ಹೋಗ್ತಾ ಇರಬೇಕಾದ್ರೆ, ಸೊ ಇದರ ಆ್ಯಕ್ಚುಯಲ್ ರೇ ಆಫ್ ಲೈಟ್ ಯಾವ ಕಡೆ ಇದೆ? ಈ ಕಡೆ ಹೋಗಬೇಕಿತ್ತು. ರೈಟ್. ಸೊ ಈ ರೇ ಆಫ್ ಲೈಟ್ ಏನು ಮಾಡುತ್ತೆ? ಇಟ್ ಬೆಂಡ್ಸ್. ರೈಟ್. ಇಟ್ ಬೆಂಡ್ಸ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ರೈಟ್. ಸೊ ಈ ಒಂದು ಕೇಸಿಗೆ ನಾವು ರಿಫ್ರಾಕ್ಷನ್ ಅಂತೇಳಿ ಕರಿತೀವಿ. ರೈಟ್. ಸೊ ಇದೇನಿದೆ? ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಇದೇನಿದೆ? ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್. Angle made by incident light with normal is angle of incidence. Angle made by refracted light with normal is angle of refraction. So idu ಏನು ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ n2 is greater than n1 ಅಂದರೆ ದಿಸ್ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸು ಇದಕ್ಕಿಂತ ಜಾಸ್ತಿ ಇದ್ದಾಗ. ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು ಸರ್? ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು? ಸೊ ಗೈಸ್ ಅಬ್ಸರ್ವ್ ಮಾಡಿ, ರೇ ಆಫ್ ಲೈಟು ಒನ್ ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗ್ಬೇಕಾದ್ರೆ ರೇ ಆಫ್ ಲೈಟ್ ಏನಾಗುತ್ತೆ? ಬೆಂಡ್ ಆಗುತ್ತೆ. ಇಫ್ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್ ಜಾಸ್ತಿ ಇತ್ತು ಅಂದರೆ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ ರೇ ಆಫ್ ಲೈಟ್. ರೈಟ್. ಇಲ್ಲ, ಅದಕ್ಕೆ ನಾನು ನಾರ್ಮಲ್ ಕಡೆ ಬೆಂಡ್ ಮಾಡಿದ್ದೀನಿ, ಯಾಕಂದರೆ ಇಲ್ಲಿ n2 is greater than n1.
ಅದೇ n1 is greater than n2 ಇತ್ತು ಅಂದರೆ ರೇ ಆಫ್ ಲೈಟ್ ಬೆಂಡ್ ಅವೇ ಫ್ರಮ್ ನಾರ್ಮಲ್ ಆಗುತ್ತೆ. ಓಕೆ, ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಅನ್ನೋದನ್ನು ಕೂಡ ನೋಡೋಣ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ the value of refractive index can be defined as the ratio of speed of light in vacuum. Alright, ನೀವು ಸ್ಪೀಡ್ ಆಫ್ ಲೈಟನ್ನು ವ್ಯಾಕ್ಯೂಮ್ ಅಲ್ಲಿ ತೊಗೊಳ್ಳಿ, ಅಫ್ಕೋರ್ಸ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ದಟ್ ಮೀಡಿಯಮ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ರೇಷಿಯೋ. ಈ ಸ್ಪೀಡ್ ಆಫ್ ಲೈಟು ವ್ಯಾಕ್ಯೂಮಲ್ಲಿ ಎಷ್ಟಿದೆ, ಅದೇ ಸ್ಪೀಡ್ ಆಫ್ ಲೈಟು ಈ ಮೀಡಿಯಮಲ್ಲಿ ಎಷ್ಟಿದೆ, ಈ ಎರಡರದ್ದು ರೇಷಿಯೋ ತೆಗೆದ್ರೆ ನಮಗೇನು ಬರುತ್ತೆ, ದಟ್ ಈಸ್ ಕಾಲ್ಡ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರೈಟ್, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಸಿ ಡಿವೈಡೆಡ್ ಬೈ ವಿ. ಇದಕ್ಕೆ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ಅಫ್ಕೋರ್ಸ್ ಇಟ್ ಈಸ್ ಡೈಮೆನ್ಷನ್ಲೆಸ್. ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಇಫ್ ಒನ್ ಮೀಡಿಯಮ್ ಆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ n1 ಅಂದರೆ ಅದರ್ ಮೀಡಿಯಮ್ ಆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ n2. ಸೊ ಇಲ್ಲಿ n2/n1 ನಾವು ಈ ಥರ ಬರಿತೀವಿ, ಎನ್ ಸೂಪರ್ಸ್ಕ್ರಿಪ್ಟ್ 1 ಸಬ್ಸ್ಕ್ರಿಪ್ಟ್ 2, ಅಥವಾ ಈ ಕಡೆ 1 ಬರೆದು n2 ಅಂತೇಳಿ ಬರಿತೀವಿ. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1 ಅಂದರೆ n2/n1. ರೈಟ್, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 1 ಇಸ್ medium 2 refractive index divided by medium 1. This is relative refractive index. Clear guys? Yes, absolutely clear. So loss of refraction and nodadadre, first is again incident ray, right, refracted ray and normal drawn to the refracting surface at the point of incidence are in same plane. So right, idu nimma loss of refraction 1. Ade loss of refraction 2 annadadre n1 sin I, right, refractive index of medium 1 sin of angle of incidence is equal to n2 sin r. Right, so ಅಥವಾ ನಾವು ಇದನ್ನ sin I by sin r ರೇಷಿಯೋ ತಗೊಂಡ್ರೆ sin I by sin r is equal to n2/n1 ಅಂತೇಳಿ ಬರಿತೀವಿ. ಕ್ಲಿಯರ್ ಗೈಸ್? ಎಸ್, ಅಬ್ಸಲ್ಯೂಟ್ಲಿ ಕ್ಲಿಯರ್. ಓಕೆ, ಎಸ್. ಸಮ್ ಫಿನಾಮಿನಾ ರಿಲೇಟೆಡ್ ಟು ರಿಫ್ರಾಕ್ಷನ್ ಆಫ್ ಲೈಟ್ ನೋಡೋದಾದರೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್. ಅದೇ ನಾವು ವಾಟರ್ ಒಳಗಡೆ ಒಂದು ಪೆನ್ಸಿಲನ್ನು ಪ್ಲೇಸ್ ಮಾಡಿ ಅಬ್ಸರ್ವ್ ಮಾಡಿದಾಗ ಆ ಪೆನ್ಸಿಲ್ ಬೆಂಡ್ ಆಗಿರೋ ಥರ ಕಾಣುತ್ತೆ. ರೈಟ್, ಬೆಂಡಿಂಗ್ ಆಫ್ ಪೆನ್ಸಿಲ್ ಇರ್ಬೋದು. ವಿಸಿಬಿಲಿಟಿ ಆಫ್ 2 ಇಮೇಜಸ್ ಆಫ್ ಎನ್ ಇಮರ್ಸ್ಡ್ ಆಬ್ಜೆಕ್ಟ್. ರೈಟ್, ಸಮ್ಟೈಮ್ಸ್ ನಾವು 2 ಆಬ್ಜೆಕ್ಟನ್ನು ಇಮರ್ಸ್ ಆಬ್ಜೆಕ್ಟ್ ಇದ್ದಾಗ 2 ಇಮೇಜಸನ್ನು ನೋಡ್ತೀವಿ. ಸನ್ ಅಪಿಯರ್ಸ್ ಓವಲ್ ಶೇಪ್ಡ್ ಅಟ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಆ್ಯಂಡ್ ಆಲ್ಸೋ ಟೈಮ್ ಡಿಫರೆನ್ಸ್ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಸೊ ಇದನ್ನು ನಾವು attributed to the refraction ante heltivi. Right, because of refraction. Now coming to another important thing. So reflection anna nodidre complete ray of light en madutte same medium ge ವಾಪಸ್ ಬರುತ್ತೆ. ರಿಫ್ರಾಕ್ಷನ್ ಅನ್ನು ನೋಡಿದ್ರೆ ರಿಫ್ರಾಕ್ಷನ್ ಅಲ್ಲಿ ಏನಾಗುತ್ತಪ್ಪ, ರೇ ಆಫ್ ಲೈಟು ಬೆಂಡ್ ಆಗುತ್ತೆ. ಅದರ ಒರಿಜಿನಲ್ ಪಾತನ್ನು ಟ್ರೇಸ್ ಮಾಡಲ್ಲ. ಇನ್ಫ್ಯಾಕ್ಟ್ ಅದು ಮೇ ಬಿ ಟುವರ್ಡ್ಸ್ ದ ನಾರ್ಮಲ್, ಅವೇ ಫ್ರಮ್ ದ ನಾರ್ಮಲ್ ಬೆಂಡ್ ಆಗುತ್ತೆ. ಟುವರ್ಡ್ಸ್ ದ ನಾರ್ಮಲ್ ಯಾವಾಗ ಬೆಂಡ್ ಆಗುತ್ತೆ? ವೆನ್ ದ ಎಂಟ್ರಿಂಗ್ ಮೀಡಿಯಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಮೋರ್ ದ್ಯಾನ್ ಫ್ರಮ್ ವೇರ್ ಇಟ್ ಈಸ್ ಕಮಿಂಗ್. ಎಲ್ಲಿಂದ ಬರ್ತಾ ಇದೆಯೋ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಲ್ಲಿಗೆ ಹೋಗ್ತಾ ಇದೆಯೋ ಅದಕ್ಕಿಂತ ಕಡಿಮೆ ಇದ್ದರೆ ಟುವರ್ಡ್ಸ್ ಬೆಂಡ್ ಆಗುತ್ತೆ. ಅದೇ ಎಲ್ಲಿಗೆ ಹೋಗ್ತಾ ಇದೆಯೋ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇದ್ದರೆ ಕಂಪೇರ್ ಟು ಫ್ರಮ್ ವೇರ್ ಇಟ್ ಈಸ್ ಕಮಿಂಗ್ ಟು ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ರೈಟ್, ಸೊ ಬೌನ್ಸಿಂಗ್ ಬ್ಯಾಕ್ ಆ್ಯಂಡ್ ಬೆಂಡಿಂಗ್ ಆಫ್ ಲೈಟ್ ಎರಡೂ ಕ್ಲಿಯರ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಅದೇ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಇಟ್ ಈಸ್ ಅ ಫಿನಾಮಿನಾ ಇನ್ ವಿಚ್ ಬೋತ್ ಹ್ಯಾಪನ್ಸ್. ಯಾವಾಗ ವೆನ್ ಅ ರೇ ಆಫ್ ಲೈಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಯಾವಾಗ ಒಂದು ರೇ ಆಫ್ ಲೈಟು ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್ಗೆ ಹೋಗ್ತಾ ಇದೆ, ರೈಟ್, ಆ ಒಂದು ಕೇಸಲ್ಲಿ ರೇ ಆಫ್ ಲೈಟ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ
ಟೋಟಲಿ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕೆ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಬೇಸಿಕಲಿ ದ ಫಿನಾಮಿನಾ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ when a ray of light travels from a denser to rarer medium is sent back to the same denser medium provided it strikes the intersurface ಅಥವಾ interface of denser and the rarer medium at an angle greater than the critical angle. ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿರುತ್ತೆ ಈ ಡೆನ್ಸರ್ ಟು ರೇರರ್ ಹೋಗ್ಬೇಕಾದ್ರೆ ಒಂದು ಕ್ರಿಟಿಕಲ್ ವ್ಯಾಲ್ಯೂ ಅಂತ ಇರುತ್ತಪ್ಪ. ಸೊ ಆ ಕ್ರಿಟಿಕಲ್ ವ್ಯಾಲ್ಯೂಗಿಂತ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಇತ್ತು ಅಂದರೆ ಏನಾಗುತ್ತಂದರೆ ರೇ ಆಫ್ ಲೈಟ್ ಏನಿರುತ್ತೆ ಕಂಪ್ಲೀಟ್ಲಿ ಡೆನ್ಸರ್ ಮೀಡಿಯಮ್ಗೆ ವಾಪಸ್ ಬರುತ್ತೆ. ಇದಕ್ಕೆ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಗೈಸ್ ಅಬ್ಸರ್ವ್ ಮಾಡಿ, ಈ ಕೆಳಗಡೆ ಇದೆಯಲ್ಲ, ಈ ಆರಿಜಾಂಟಲ್ ಲೈನ್ ಕೆಳಗಡೆ ಇರೋದು ಡೆನ್ಸರ್ ಮೀಡಿಯಮ್, ಮೇಲ್ಗಡೆ ಇರೋದು ರೇರರ್ ಮೀಡಿಯಮ್. ರೇರರ್ ಮೀಡಿಯಮ್ ಅಂದ್ರೇನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಪೇರ್ ಟು ಈ ಮೀಡಿಯಮ್ ಕಡಿಮೆ ಇರುತ್ತೆ. ಡೆನ್ಸರ್ ಅಂದರೆ ಜಾಸ್ತಿ, ರೈಟ್? ರಿಫ್ರಾಕ್ಟಿವ್ ಇಂಡೆಕ್ಸ್ ಇಲ್ಲಿ ಜಾಸ್ತಿ, ಇಲ್ಲಿ ಕಮ್ಮಿ, ರೈಟ್? ಡೆನ್ಸರ್ ಟು ರೇರರ್ಗೆ ಹೋಗ್ತಿರ್ಬೇಕು. ನಾರ್ಮಲ್ ಇನ್ಸಿಡೆನ್ಸ್ ಮಾಡಿದ್ರೆ ಅಫ್ಕೋರ್ಸ್ ನೋ ಚೇಂಜ್ ಇನ್ ಪಾತ್, ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ, ರೈಟ್? ದಿಸ್ ಇಸ್ ಯುವರ್ ನಾರ್ಮಲ್ ಇನ್ಸಿಡೆನ್ಸ್. ಬಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ನಾನು ಈ ಥರ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ವಿತ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ನಾವು ರೇ ಆಫ್ ಲೈಟ್, ನಾರ್ಮಲ್, ಈ ಎರಡನ್ನ ನಡುವೆ ಇರೋ ಆ್ಯಂಗಲ್ನ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತೇಳಿ ಕರಿತೀವಿ. ಸೊ ಇದೇನಾಗುತ್ತೆ, ರಿಫ್ರ್ಯಾಕ್ಟ್ ಆಗ್ತಿದೆ, ಪಾರ್ಷಿಯಲಿ ರಿಫ್ಲೆಕ್ಟ್ ಕೂಡ ಆಗ್ತಿದೆ. ಸೊ ಈ ರಿಫ್ಲೆಕ್ಟೆಡ್ ಲೈಟ್, ಈ ರಿಫ್ರಾಕ್ಟೆಡ್ ಲೈಟ್ ವಿತ್ ನಾರ್ಮಲ್ ಇಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಫರ್ಗೆಟ್ ಅಬೌಟ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಜಸ್ಟ್ ಫೋಕಸ್ ಮಾಡಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ ಪರ್ಟಿಕ್ಯುಲರ್ ವ್ಯಾಲ್ಯೂ, ರೈಟ್? ಸೊ ಪರ್ಟಿಕ್ಯುಲರ್ ವ್ಯಾಲ್ಯೂ, ಲೆಟ್ಸ್ ಸೇ ಕ್ರಿಟಿಕಲ್ ಆ್ಯಂಗಲ್ IC. ಸೊ ಈ ಆ್ಯಂಗಲ್ ಎಕ್ಸಾಕ್ಟ್ಲಿ ಈಕ್ವಲ್ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಟೋಟಲಿ ರೇ ಆಫ್ ಲೈಟ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ ವಿತೌಟ್ ರಿಫ್ರಾಕ್ಷನ್. ಸೊ ಇದಕ್ಕೆ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತೇಳಿ ಕರಿತೀವಿ. ಎಕ್ಸಾಕ್ಟ್ಲಿ ಅಟ್ ದಿಸ್ ಪಾಯಿಂಟ್ ಸೈನ್ IC, ರೈಟ್? ಸೈನ್ IC ಇಸ್ ಈಕ್ವಲ್ ಟು N2/N1 ಅಂತೇಳಿ ಬರಿತೀವಿ ನಾವು, ರೈಟ್? ವೈ? ಬಿಕಾಸ್ ಗೈಸ್ ಅಬ್ಸರ್ವ್ ಮಾಡಿ, ನಾನು ಹೇಳ್ತೀನಿ ಯಾಕಂದರೆ ನಥಿಂಗ್, ಇದು ಯಾವುದೇ ರೀತಿ ಹೊಸ ಫಾರ್ಮ್ಯಾಟ್ ಅಲ್ಲ, ಸೇಮ್ ಫಾರ್ಮ್ಯಾಟೇ. ಎಕ್ಸಾಕ್ಟ್ಲಿ ಎಟ್ ದ ಕ್ರಿಟಿಕಲ್ ಆ್ಯಂಗಲ್ ಅಬ್ಸರ್ವ್ ಮಾಡಿ, N1 sin I. ಸೊ ಇದು ನಿಮ್ಮ ಫಸ್ಟ್ ಮೀಡಿಯಮ್ ಆದರೆ N1, ರೈಟ್, ಸೈನ್ IC ಕ್ರಿಟಿಕಲ್ ಆ್ಯಂಗಲ್, ರೈಟ್? ಸೊ ಈ ಕ್ರಿಟಿಕಲ್ ಆ್ಯಂಗಲ್ಗೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟು ಬರುತ್ತೆ ಅಂದರೆ 90 ಡಿಗ್ರಿ ಬರುತ್ತೆ, ರೈಟ್? ಸೊ ದಿಸ್ ಇಸ್ ಈಕ್ವಲ್ ಟು N2 sin R 90 ಡಿಗ್ರಿ. ಸೈನ್ 90 ಇಸ್ 1. ಸೊ ಹಾಗಾದರೆ ಸೈನ್ IC ಅನ್ನೋದನ್ನು ನಾವು ಬರೆಯೋದಾದರೆ, ರೈಟ್, ಸೈನ್ IC ಇಸ್ ಈಕ್ವಲ್ ಟು N2/N1. ಸೊ ಅಗೇನ್ ನಿಮ್ಗೆ IC ಬೇಕು ಅಂದರೆ IC ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ N. ಈ ಥರ ನಾವು ಫೈಂಡ್ ಔಟ್ ಮಾಡ್ಬೋದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನಲ್ಲಿ. ಸೊ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇನ್ ನೇಚರ್ ಆ್ಯಂಡ್ ಇಟ್ಸ್ ಟೆಕ್ನಾಲಜಿಕಲ್ ಅಪ್ಲಿಕೇಶನ್ ನೋಡೋದಾದರೆ, ಒಂದು ಪ್ರಿಸಮಲ್ಲಿ ಬರುತ್ತೆ, ಇನ್ನೊಂದು ಆಪ್ಟಿಕಲ್ ಫೈಬರ್ಸಲ್ಲಿ ನಾವು ನೋಡ್ಬೋದು. ಸೊ ಪ್ರಿಸಮಲ್ಲಿ ಏನು? ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ರೇ ಆಫ್ ಲೈಟು ಇನ್ಸಿಡೆಂಟ್ ಅಟ್ 45 ಡಿಗ್ರಿ ಅಂದರೆ, ಸೊ ಅಗೇನ್ ರೇ ಆಫ್ ಲೈಟ್ ಈ ಥರ ರಿಫ್ಲೆಕ್ಟ್ ಆಗ್ತಾ ಇದೆ, ರೈಟ್? ಯಾವುದೇ ರೀತಿಯ ರೇ ಆಫ್ ಲೈಟ್ ರಿಫ್ರಾಕ್ಟ್ ಆಗಿ ಹೊರಗಡೆ ಹೋಗ್ತಾ ಇಲ್ಲ, ರೈಟ್? ಸಿಮಿಲರ್ಲಿ ಈ ಪ್ರಿಸಮನ್ನು ತಗೊಂಡ್ರೆ ವಾಟ್ ಐ ಮೀನ್ ಬೈ ದಿಸ್ ಅಂದರೆ, ರೈಟ್, ವಾಟ್ ಐ ಮೀನ್ ಬೈ ದಿಸ್ ಇಸ್ ರೇ ಆಫ್ ಲೈಟು ನಾವು ಕಂಪ್ಲೀಟ್ಲಿ ಇಲ್ಲೇನು ಮಾಡ್ತಾ ಇದ್ದೀವಿ, ಸಸ್ಟೈನ್ ಮಾಡ್ತಾ ಇದ್ದೀವಿ. ಸಿಮಿಲರ್ಲಿ, ರೈಟ್, ರೇ ಆಫ್ ಲೈಟು ರಿಫ್ರಾಕ್ಟ್ ಆಗಿ ಎಲ್ಲೋ ಹೋಗ್ತಾ ಇಲ್ಲ. ಆಪ್ಟಿಕಲ್ ಫೈಬರ್ಸಲ್ಲೂ ಕೂಡ ಯಾರೆಲ್ಲ ಕಮ್ಯುನಿಕೇಷನನ್ನು ಓದ್ತೀರಾ, ರೈಟ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ ಬೈ ಚಾನ್ಸ್ ಯು ಚೂಸ್ ಅಂದರೆ, ಸೊ ಇಲ್ಲಿ ನೀವು ಅಡ್ವಾನ್ಸ್ಡ್ ಮೋಡ್ ಆಫ್ ಕಮ್ಯುನಿಕೇಷನ್ ಅಂದರೆ ಒನ್ ಆಫ್ ದ ಅಡ್ವಾನ್ಸ್ಡ್ ಮೋಡ್ ಆಫ್ ಕಮ್ಯುನಿಕೇಷನ್ ಅಂದರೆ ಆಪ್ಟಿಕಲ್ ಫೈಬರ್ಸ್. ಸೊ ಇಲ್ಲಿ ಏನು ಮಾಡ್ತೀವಿ, ಯೂಸಿಂಗ್ ಲೈಟ್ ಇನ್ಫಾರ್ಮೇಷನನ್ನು ನಾವು ಗೈಡ್ ಮಾಡ್ತೀವಿ ಬೈ ಯೂಸಿಂಗ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇಲ್ಲೇನಾಗುತ್ತೆ, ಬಿಟ್ವೀನ್ ದ ಕೇಬಲ್ಸ್ ಲೈಟ್ ಏನಾಗ್ತಾ ಇರುತ್ತೆ, ರೈಟ್, N ನಂಬರ್ ಆಫ್
TIRಗೆ ಒಳಗೆ ಹೋಗುತ್ತೆ. ರೈಟ್, ಸೊ ದ್ಯಾಟ್ ಏನೇ ಇನ್ಫಾರ್ಮೇಷನ್ ಇದ್ರೂ ಇಸ್ ಸಸ್ಟೈನ್ಡ್ ವಿತಿನ್. ರೈಟ್, ದಟ್ಸ್ ಹೌ ಆಪ್ಟಿಕಲ್ ಫೈಬರ್ಸ್ ವರ್ಕ್. ಸೊ ನೀವು ಇದ್ರ ಬಗ್ಗೆ ಇನ್ನೂ ಕೂಡ ಸ್ಟಡಿ ಮಾಡ್ಬೋದು. ಇನ್ ಡೀಟೇಲ್ ಆಪ್ಟಿಕ್ಸನ್ನು ನೀವು ಅರ್ಥ ಮಾಡ್ಕೋತೀರಾ. ರೈಟ್, ಕಮಿಂಗ್ ಟು ದ ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸಸ್ ಅಂಡ್ ಬೈ ಲೆನ್ಸಸ್. ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸಸ್. ಸೊ ಬೇಸಿಕಲಿ ನಾವು ಸ್ಪೆರಿಕಲ್ ಸರ್ಫೇಸಲ್ಲಿ ರಿಫ್ರಾಕ್ಷನ್ ಯಾವ ಥರ ಆಗುತ್ತೆ ಮತ್ತು ಲೆನ್ಸಲ್ಲಿ ರಿಫ್ರಾಕ್ಷನ್ ಯಾವ ಥರ ಆಗುತ್ತೆ ಅನ್ನೋದನ್ನ ಕೂಡ ಕಲಿಯೋಣ. ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿದ್ರೆ ಅಗೇನ್ ನಿಮಗೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ರೈಟ್, ಆ್ಯಂಡ್ ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಲೆನ್ಸಸ್, ಇದೆರಡನ್ನ ಕಲಿತ್ರೆ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್. ಸೊ ಈ ಎರಡು ಕೂಡ ಒಂದ್ಸಲ ಅರ್ಥ ಮಾಡ್ಕೊಳ್ಳೋಣ. ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸ್. ರೈಟ್, ಸೊ ನಾನು ಇಲ್ಲೇನು ತೊಗೊತಾ ಇದ್ದೀನಿ, ಒಂದು, ಸೊ ಗೈಸ್ ಅಬ್ಸರ್ವ್ ಮಾಡಿ, ಸ್ಪೆರಿಕಲ್ ಸರ್ಫೇಸನ್ನು ತೊಗೊತಾ ಇದ್ದೀನಿ. ಇಟ್ ಈಸ್ ಅಬ್ಸರ್ವ್ ಮಾಡಿ, ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸನ್ನು ನಾನು ತೊಗೊತಾ ಇದ್ದೀನಿ. ರೈಟ್, ಸೊ ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸನ್ನು ತೊಗೊಂಡು ದೇರ್ ಇಸ್ ಅ ರೇ ಆಫ್ ಲೈಟ್ ಗೈಸ್. ರೈಟ್, ಏನಿದೆ ಇಲ್ಲಿ ಒಂದು ರೇ ಆಫ್ ಲೈಟ್ ಇದೆ. ರೈಟ್, ಎಸ್, ಅಬ್ಸಲ್ಯೂಟ್ಲಿ. ಸೊ ಈ ರೇ ಆಫ್ ಲೈಟ್ ಏನಿದೆ, ಸೊ ದಿಸ್ ಇಸ್ ದ ರೇ ಆಫ್ ಲೈಟ್. ಓಕೆ, ಓ ಇಂದ. ಸೊ ಈ ರೇ ಆಫ್ ಲೈಟ್ ಏನಾಗ್ತಾ ಇದೆ, ಸೊ ಈ ರೇ ಆಫ್ ಲೈಟ್ ಈ ಕಡೆ ಬರ್ತಾ ಇದೆ. ರೈಟ್, ಸೊ ಈ ರೇ ಆಫ್ ಲೈಟ್ ಈ ಕಡೆ ಬಂದಿರೋದು ಏನಾಗ್ತಾ ಇದೆ, ಸೊ ಈ ರೇ ಆಫ್ ಲೈಟು ಬೆಂಡ್ ಆಗ್ತಾ ಇದೆ. ರೈಟ್, ಸೊ ಈ ರೇ ಆಫ್ ಲೈಟು ಇಲ್ಲಿಗೆ ಬೆಂಡ್ ಆಗ್ತಾ ಇದೆ, ಇಲ್ಲಿಗೆ ಬೆಂಡ್ ಆಗ್ತಾ ಇದೆ. ದಿಸ್ ಇಸ್ ಯುವರ್ ಇಮೇಜ್. ಓಕೆ, ಎಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ, ಸೊ ಗೈಸ್, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2, ಈ ಮೀಡಿಯಮ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ N1. ಓಕೆ, ಕ್ಲಿಯರ್? ಎಸ್, ವೆರಿ ಕ್ಲಿಯರ್. ಸೊ ಆ್ಯಕ್ಚುಲಿ ರೇ ಆಫ್ ಲೈಟ್ ಯಾವ ಕಡೆ ಹೋಗಬೇಕಿತ್ತು, ರೇ ಆಫ್ ಲೈಟ್ ಈ ಕಡೆ ಹೋಗಬೇಕಿತ್ತು. ರೈಟ್, ರೇ ಆಫ್ ಲೈಟ್ ಈ ಕಡೆ ಹೋಗಬೇಕಿತ್ತು. ಸೊ ಇದು ನಿಮ್ಮ ಪಾಯಿಂಟ್ ಸಿ ಆದರೆ, ರೈಟ್, ಸೊ ಇದು ನಿಮ್ಮ ಪಾಯಿಂಟ್ ಸಿ ಆದರೆ, ಲೆಟ್ಸ್ ಎ ಆ್ಯಂಗಲ್ ಆಲ್ಫಾ ಇದು. ರೈಟ್, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನು ಬರುತ್ತೆ, ವಿತ್ ದ ನಾರ್ಮಲ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದ್ರೇನು, ಇನ್ಸಿಡೆಂಟ್ ಲೈಟ್ ಜೊತೆ ವಿತ್ ದ ನಾರ್ಮಲ್ ಏನು ಬರ್ತಾ ಇದೆ ಅದು ನಿಮ್ಮ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ವಿತ್ ದ ರಿಫ್ರಾಕ್ಟೆಡ್ ಲೈಟ್ ನಾರ್ಮಲ್ ಏನು ಆ್ಯಂಗಲ್ ಮಾಡ್ತಾ ಇದೆ ಅದು ನಿಮ್ಮ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಓಕೆ, ಸಿಮಿಲರ್ಲಿ ಇದನ್ನು ನಾನು ಆ್ಯಂಗಲ್ ಗಾಮಾ ಅಂತೇಳಿ ಕರಿತೀನಿ. ರೈಟ್, ಆ್ಯಂಡ್ ಇದನ್ನು ನಾನು ಆ್ಯಂಗಲ್ ಬೀಟಾ ಅಂತೇಳಿ ಕರಿತೀನಿ. ರೈಟ್, ಸೊ ಆ್ಯಂಗಲ್ ಗಾಮಾ ಈಸ್ ಈಕ್ವಲ್ ಟು ಆರ್ ಪ್ಲಸ್ ಬೀಟಾ. ಓಕೆ, ಕ್ಲಿಯರ್. ಸೊ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಇದೇನಿದೆ ನಿಮ್ಮ ಪಾಯಿಂಟ್ ಎ, ವಾಟ್ ಎವರ್ ದಿಸ್ ಪಾಯಿಂಟ್ ಇಸ್ ಎನ್, ಇದು ಪೋಲ್ ಪಾಯಿಂಟ್. ಸೊ ಗೈಸ್ ಈ ಒಂದು ಜಿಯೋಮೆಟ್ರಿಯಲ್ಲಿ ನಾನೇನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟು ಆ್ಯಂಗಲ್ ಐ ಅಂದರೆ ಏನಂತೇಳಿ ಬರೀತಿದ್ದೀನಿ. ಆ್ಯಂಗಲ್ ಐ ಇಸ್ ಈಕ್ವಲ್ ಟು ಆಲ್ಫಾ, ದಿಸ್ ಆ್ಯಂಗಲ್ ಪ್ಲಸ್ ದಿಸ್ ಆ್ಯಂಗಲ್, ಆಲ್ಫಾ ಪ್ಲಸ್ ಬೀಟಾ. ರೈಟ್, ಆಲ್ಫಾ ಪ್ಲಸ್ ಗಾಮಾ. ಐ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಗಾಮಾ, ಯಾಕಂದರೆ ಐ ಇಸ್ ಎಕ್ಸ್ಟೀರಿಯರ್ ಆ್ಯಂಗಲ್, ಆಲ್ಫಾ ಪ್ಲಸ್ ಗಾಮಾ ಆರ್ ಇಂಟೀರಿಯರ್ ಆ್ಯಂಗಲ್ಸ್. ಅದೇ ಥರ ಗಾಮಾ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಬೀಟಾ ಅಂದರೆ, ಗಾಮಾ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಬೀಟಾ ಅಂದರೆ ಆರ್ ಇಸ್ ಈಕ್ವಲ್ ಟು ಬೀಟಾ ಮೈನಸ್ ಗಾಮಾ. ರೈಟ್, ಸೊ ಇಲ್ಲಿ ನಾನು ಟ್ಯಾನ್ ಆಲ್ಫಾ ಬರ್ಕೊತೀನಿ. ರೈಟ್, ವಾಟ್ ಈಸ್ ಟ್ಯಾನ್ ಆಲ್ಫಾ ಗೋಯಿಂಗ್ ಟು ಬಿ, ಅಬ್ಸರ್ವ್ ಮಾಡ್ಕೊಳ್ಳಿ, ಅಪೋಸಿಟ್ ಎ ಎನ್ ಬೈ ಟ್ಯಾನ್ ಆಲ್ಫಾ ಇಸ್ ಎನ್ ಬೈ ಓ ಎನ್. ಅದೇ ಥರ ಟ್ಯಾನ್ ಬೀಟಾ ಬರ್ಕೊತೀನಿ. ಟ್ಯಾನ್ ಬೀಟಾ ಇಸ್, ಸೊ ಗೈಸ್ ಟ್ಯಾನ್ ಬೀಟಾ ಇಸ್ ಎನ್ ಬೈ ಐ ಎನ್. ರೈಟ್, ಟ್ಯಾನ್ ಬೀಟಾ ಇಸ್ ಎನ್ ಬೈ ಐ ಎನ್. ಸೊ ಅದೇ ಥರ ಟ್ಯಾನ್ ಗಾಮಾ ಬರ್ಕೊತಿದ್ದೀನಿ. ರೈಟ್, ಟ್ಯಾನ್ ಗಾಮಾ ಅಂದರೆ ಸೊ ಎ ಎನ್ ಬೈ ಸಿ ಪಿ. ರೈಟ್, ಎ ಎನ್ ಬೈ ಸಿ ಪಿ. ಆ್ಯಂಡ್ ಆಲ್ಸೋ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ರಾಕ್ಷನ್ N1 sin I ಈಕ್ವಲ್ ಟು ಏನಿರುತ್ತೆ,
n2 sin r. Since I and r are small, I, r are small ಇರೋದ್ರಿಂದ ನಾನೇನು ಮಾಡ್ತೀನಿ, n1i ಈಕ್ವಲ್ ಟು n2r ಅಂತೇಳಿ ಬರ್ಕೊತೀನಿ. ಓಕೆ, n1i ಐ ಅಂದರೆ ಏನಪ್ಪ? ಸೊ ಐ ಅಂದರೆ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಅಂದರೆ ಎ ಎನ್, ರೈಟ್? ಸೊ ಎ ಎನ್ ಬೈ ಓ ಎನ್, ಓ ಎನ್ ಅಂದರೆ ಓ ಪಿ, ರೈಟ್? ಸೊ ಓ ಟು ಪಿ ಇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಲ್ವಾ? ಸೊ ಎ ಎನ್ ಬೈ ಓ ಎನ್, ರೈಟ್? ಆಬ್ಜೆಕ್ಟ್ ಡಿಸ್ಟೆನ್ಸ್ ಓ ಎನ್, ರೈಟ್? ಓ ಎನ್ ಇಸ್ ಮೈನಸ್ ಯು, ರೈಟ್? ಸೊ ಸಿಮಿಲರ್ಲಿ ಆಲ್ಫಾ ಪ್ಲಸ್ ಬೀಟಾ ಅಲ್ವಾ, ರೈಟ್? ಫಸ್ಟು ಸಬ್ಸ್ಟ್ಯೂಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಬರ್ಕೊಳ್ತಾ ಹೋಗೋಣ. ಎ ಎನ್ ಬೈ ಓ ಎನ್ ಅಂದ್ರೇನು? ಓ ಎನ್ ಅಂದರೆ ಓ ಪಿ, ರೈಟ್? ಸೊ ಓ ಪಿ ಆಲ್ಫಾ ಆಯಿತು. ಅದೇ ಥರ ಗಾಮಾ ಅಂದರೆ ಎನ್ ಬೈ ಸಿ ಪಿ ಅಂದರೆ ಸಿ ಟು ಪಿ, ರೈಟ್? ಎನ್ ಬೈ ಸಿ ಎನ್, ಎನ್ ಬೈ ಸಿ ಎನ್ ಇಸ್ tan gamma, right? Tan gamma is En by Cn, right? Which is Cp. En by Cn, right? Plus En by Cn. So this is equal to, guys, observe ಮಾಡ್ಕೊಳ್ಳಿ, on the right hand side n2 into r. r ಅಂದರೆ ಬೀಟಾ, ಬೀಟಾ tan ಬೀಟಾ. ಯಾಕಂದರೆ ಆಲ್ಫಾ ಬೀಟಾ ಗಾಮಾ ಎಲ್ಲ ಕೂಡ ಸ್ಮಾಲ್ ಇರೋದ್ರಿಂದ ಟ್ಯಾನ್ ಆಲ್ಫಾ ಇಸ್ ಆಲ್ಫಾ, ಟ್ಯಾನ್ ಬೀಟಾ ಇಸ್ ಬೀಟಾ, ಟ್ಯಾನ್ ಗಾಮಾ ಇಸ್ ಗಾಮಾ ಅಂತೇಳಿ ಬರ್ಕೊತಿದ್ದೀನಿ. ಆರ್ ಇಸ್ ಈಕ್ವಲ್ ಟು ಬೀಟಾ ಎನ್ ಬೈ ಐ ಎನ್, ಎನ್ ಬೈ ಐ ಎನ್ ಅಂದರೆ ಐ ಪಿ, ರೈಟ್? ಸಿಮಿಲರ್ಲಿ ಮೈನಸ್ ಗಾಮಾ, ಗಾಮಾ ಅಂದರೆ ಇ ಎನ್ ಬೈ ಸಿ ಎನ್, ಸಿ ಎನ್ ಅಂದರೆ ಸಿ ಪಿ, ರೈಟ್? ಎಲ್ಲ ಕಡೆ ಏನು ಕ್ಯಾನ್ಸಲ್ ಆಗ್ತಿದೆ, ರೈಟ್? ಎಲ್ಲ ಕಡೆ ಏನು ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಗೈಸ್ ಅಬ್ಸರ್ವ್ ಮಾಡಿ, I to P, right? And N2 minus CP, right? Okay. Cn ಜಾಗದಲ್ಲಿ ಅಗೇನ್ ನಾವು ಸಿ ಪಿ ಬರಿಬೋದು. ಇನ್ ದ ಪ್ಲೇಸ್ ಆಫ್ ಪಿ ಎನ್ ಅನ್ನು ಬರಿಬೋದು, ಯಾಕಂದರೆ ಪಾಯಿಂಟ್ ಎನ್ ಇಸ್ ವೆರಿ ವೆರಿ ಕ್ಲೋಸ್ ಟು ಪೋಲ್ ಇರೋದ್ರಿಂದ, ರೈಟ್? ಸೊ ಗೈಸ್ ಅಬ್ಸರ್ವ್ ಮಾಡಿ, ಈಗ ನಾವು ಸಬ್ಸ್ಟ್ಯೂಟ್ ಮಾಡಿದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದ್ರೇನು, ಇಮೇಜ್ ಡಿಸ್ಟೆನ್ಸ್ ಅಂದ್ರೇನು ಸಬ್ಸ್ಟ್ಯೂಟ್ ಮಾಡಿದ್ರೆ ಎನ್ ಒನ್ ಬೈ ವಿ, ಸಾರಿ ಎನ್ ಟು ಬೈ ವಿ ಮೈನಸ್ ಎನ್ ಒನ್ ಬೈ ಯು ಇಸ್ ಈಕ್ವಲ್ ಟು ಎನ್ ಟು ಮೈನಸ್ ಎನ್ ಒನ್ ಬೈ ಆರ್, ರೈಟ್? ಸೊ ಈ ಒಂದು ಫಾರ್ಮ್ಯಾಟನ್ನು ನಾವು ಡಿರೈವ್ ಮಾಡ್ಬೋದು. ಓಕೆ, ದಿಸ್ ಈಸ್ ಯುವರ್ ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸ್, ರೈಟ್? ಸೊ ಅದೇ ಥರ we can solve one problem based on that. ಏನು, light from a point source in air falls on a spherical glass surface. ಇಲ್ಲಿ n equal to 1.5 ಕೊಟ್ಟಿದ್ದಾರೆ. and radius of curvature r equal to 20 centimeter, right? Radius of curvature falls on a spherical glass surface, r equal to 20 centimeter, right? So the distance of light source from the glass surface is 100 centimeter. At what position image is formed, right? Again ನಾವು n2 by v minus n1 by u equal to n2 minus n1 by r, ಈ ಫಾರ್ಮ್ಯಾಟನ್ನು ಯೂಸ್ ಮಾಡ್ಬೋದು. we can use that and solve this problem based on the values. Okay, next is refraction by a lens. So again guys, refraction by a lens ನೋಡೋದಾದರೆ, ಸೊ ಲೆನ್ಸ್ ಅಂದ್ರೇನು? ಸೊ ಎರಡು ಕಾನ್ವೆಕ್ಸ್ ಸರ್ಫೇಸಿಂದ ಫಾರ್ಮ್ ಆಗಿರೋ ಲೆನ್ಸಿಗೆ ಕಾನ್ವೆಕ್ಸ್ ಲೆನ್ಸ್ ಅಂತೇಳಿ ಕರಿತೀವಿ. ಕಾನ್ಕೇವ್ ಇಂದ ಫಾರ್ಮ್ ಆಗಿದ್ರೆ ಎರಡು ಸೈಡು ಕಾನ್ಕೇವ್ ಲೆನ್ಸ್, ರೈಟ್? ಸೊ ಇಲ್ಲಿ ಆಬ್ಜೆಕ್ಟ್ ಇಲ್ಲಿದೆ. ಸೊ ಈ ಆಬ್ಜೆಕ್ಟ್ ಏನು ಮಾಡುತ್ತೆ, ಇಮೇಜನ್ನು ಫಾರ್ಮ್ ಮಾಡುತ್ತೆ ಲೆನ್ಸಲ್ಲಿ, ರೈಟ್? ಸೊ ಇಲ್ಲಿ ನಿಮ್ಮ ರಿಫ್ರಾಕ್ಟಿಂಗ್ ಸರ್ಫೇಸ್ ಎಷ್ಟಿದೆ? 1 ರಿಫ್ರಾಕ್ಟಿಂಗ್ ಸರ್ಫೇಸ್, 2 ರಿಫ್ರಾಕ್ಟಿಂಗ್ ಸರ್ಫೇಸ್, ರೈಟ್? ಸೊ ಇದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ n2, ಔಟ್ಸೈಡ್ ಇಸ್ n1, ಔಟ್ಸೈಡ್ ಇಸ್ n1, ರೈಟ್? ಈ ಒಂದು ರಿಫ್ರಾಕ್ಟಿಂಗ್ ಸರ್ಫೇಸು ಇಮೇಜನ್ನು ಫಾರ್ಮ್ ಮಾಡುತ್ತೆ. ಆ ಇಮೇಜು ಸೆಕೆಂಡ್ ಸರ್ಫೇಸ್ಗೆ ಆಬ್ಜೆಕ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ, ರೈಟ್? ಸೊ ಇಫ್ ಯು ಅಬ್ಸರ್ವ್ ಹಿಯರ್ ಕೇರ್ಫುಲಿ, ರೈಟ್, ಇಟ್ ಈಸ್ ಐ ಡ್ಯಾಶ್,
ರೈಟ್. ಸೊ ಈ ಒಂದು ಡಿಸ್ಟೆನ್ಸನ್ನು ನಾವು V1 ಅಂತೇಳಿ ಕರಿಬೋದು. ಸೊ ದ ಫೈನಲ್ ಡಿಸ್ಟೆನ್ಸ್ ಇಸ್ V, ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ U, ರೈಟ್. ಸೊ ರಿಫ್ರಾಕ್ಷನ್ ಅಟ್ ಒನ್ ಸರ್ಫೇಸ್ 1 ಅನ್ನು ನೀವು ನೋಡ್ಬೋದು, ರೈಟ್. ರಿಫ್ರಾಕ್ಷನ್ ಅಟ್ ಸರ್ಫೇಸ್ 1 ಅನ್ನು ನೋಡೋದಾದರೆ N2/V1 ಮೈನಸ್ N1/U is equal to N2 minus N1/R1 ಅಂತೇಳಿ ಬರಿಬೋದು. ಅದೇ ಥರ ರಿಫ್ರಾಕ್ಷನ್ ಅಟ್ 2 ನೋಡೋದಾದರೆ ರಿಫ್ರಾಕ್ಷನ್ ಅಟ್ ಸರ್ಫೇಸ್ 2 ನೋಡೋದಾದರೆ, ರೈಟ್, ವೆನ್ ಐ ಲುಕ್ ಅಟ್ ರಿಫ್ರಾಕ್ಷನ್ ಅಟ್ ಸರ್ಫೇಸ್ 2, ಸೊ ಸರ್ಫೇಸ್ 2ಗೆ N2 ಯಾರು, ರೈಟ್, N1 ಬೈ, ರೈಟ್. ಸೊ N2 ಯಾರು, ಸಿ ಗೈಸ್ ಅಬ್ಸರ್ವ್ ಮಾಡಿ, N1/V ಫೈನಲ್ ಇಮೇಜ್ V, ಫೈನಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಮೈನಸ್ N2/V1. V1 is object, right? So this is equal to minus of N2 minus N1/R2, right? So 1 and 2 na ನಾವು add ಮಾಡಿದ್ರೆ, so when I add both 1 and 2, N1/V, N2/V1, N2/V1 cancel ಆಗುತ್ತೆ, right? So N1/V minus N1/U is equal to N2 minus N1 into 1/R1 minus 1/R2 is the left out, right? Again ಇಲ್ಲಿ N1 ಅನ್ನು ಡಿವೈಡ್ ಮಾಡಿದ್ರೆ ಬೋತ್ ಸೈಡ್ಸ್ ಏನು ಬರುತ್ತೆ ನಮಗೆ, 1/V minus 1/U is equal to N2/N1 minus 1 into 1/R1 minus 1/R2 ಬರುತ್ತೆ, ರೈಟ್. ಸೊ ಏನು ಮಾಡಿದೆ ಇಲ್ಲಿ, ಈ N1 ಅನ್ನು ಕಾಮನ್ ತೆಗೆದು ಈ ಕಡೆ ಕಳಿಸುತ್ತೆ, N2/N1, N1/N1 is 1, ರೈಟ್. ಕ್ಲಿಯರ್. ಜಸ್ಟ್ ರಿಫ್ರಾಕ್ಷನ್ ಅಟ್ 1, ರಿಫ್ರಾಕ್ಷನ್ ಅಟ್ 2 ಡಿಫೈನ್ ಮಾಡ್ಕೊಳ್ಳೋದು, ಎರಡನ್ನು ಆ್ಯಡ್ ಮಾಡೋದು, ಯು ವಿಲ್ ಗೆಟ್ ದ ಆನ್ಸರ್, ರೈಟ್. ಇದು ನಿಮ್ಮ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ರೈಟ್. ನಾವು ದ ಪವರ್ ಆಫ್ ಅ ಲೆನ್ಸ್, ರೈಟ್. ಸೊ ಪವರ್ ಆಫ್ ಅ ಲೆನ್ಸ್ ಅಂದ್ರೇನು, ರೈಟ್. ಲೆಟ್ಸ್ ಸೇ ದೇರ್ ಇಸ್ ಅ ಕಾನ್ವೆಕ್ಸ್ ಲೆನ್ಸ್, ರೈಟ್. ಕಾನ್ವೆಕ್ಸ್ ಲೆನ್ಸ್ ಅಂತ ಯಾವಾಗ ಹೇಳ್ತೀವಿ, ಸೊ ಕಾನ್ವೆಕ್ಸ್ ಸರ್ಫೇಸ್ ಇದ್ದಾಗ, ರೈಟ್, ಬೋತ್ ದ ರಿಫ್ಲೆಕ್ಟಿಂಗ್ ಸೈಡ್ಸ್ ಆರ್ ಕಾನ್ವೆಕ್ಸ್ ಇದ್ದಾಗ ನಾವು ಅದಕ್ಕೆ ಕಾನ್ವೆಕ್ಸ್ ಲೆನ್ಸ್ ಅಂತೇಳಿ ಕರಿತೀವಿ, ರೈಟ್. ಸೊ ದೇರ್ ಇಸ್ ಅ ಕಾನ್ವೆಕ್ಸ್ ಲೆನ್ಸ್ ಅಂದರೆ, ಈ ಕಾನ್ವೆಕ್ಸ್ ಲೆನ್ಸ್ ಏನು ಮಾಡುತ್ತೆ, ರೈಟ್, ರೇ ಆಫ್ ಲೈಟನ್ನು ರಿಫ್ರಾಕ್ಟ್ ಮಾಡುತ್ತೆ, ರೈಟ್. ಸೊ ಪವರ್ ಆಫ್ ಅ ಲೆನ್ಸ್ ಅಂದರೆ ವಿ ರೈಟ್ ಪವರ್ ಆ್ಯಸ್ 1/F, ರೈಟ್. 1/F ಅಂತೇಳಿ ನಾವು ಡಿಟರ್ಮೈನ್ ಮಾಡ್ತೀವಿ. ಅದೇ ಕಾಂಬಿನೇಷನ್ ಆಫ್ ಲೆನ್ಸಸ್ ಇದ್ದಾಗ, ವೆನ್ ದೆರ್ ಆರ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್, ರೈಟ್, ಲೆನ್ಸಸ್ಸನ್ನು ನಾವು ಕಾಂಟ್ಯಾಕ್ಟ್ ಇಟ್ಟಾಗ ಸೊ ಪವರ್ನ ನಾವು ಆ್ಯಡ್ ಮಾಡ್ತೀವಿ, ರೈಟ್. ದೆರ್ ಆರ್ 3 ಲೆನ್ಸಸ್ ಅಂದರೆ ಇದರ ಪವರ್ P1, P2, P3, ಇದರ ಪವರ್ P, ರೈಟ್. ದಿಸ್ ಇಸ್ 1/F, ರೈಟ್. ಇಲ್ಲಿ ಪವರನ್ನು ನಾವು ಯಾವ ಥರ ಬರಿತೀವಿ ಅಂದರೆ P is equal to P1 plus P2 plus P3 which is 1/F1 plus 1/F2 plus 1/F3, ರೈಟ್. ಈ ಥರ ನಾವು ಪವರನ್ನು ಬರಿಬೋದು. ಸೊ ಸೇಮ್ ಆಸ್ ದಟ್, ಸೊ ಕಾಂಬಿನೇಷನ್ ಆಫ್ ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಇಟ್ಟಾಗ, ಲೆಟ್ಸ್ ಎ ಪವರ್ 1 ಇಸ್ 1/F1 ಅಂದರೆ ಪವರ್ 2 ಇಸ್ 1/F2 ಅಂದರೆ, ರೈಟ್. ಕಾಂಬಿನೇಷನ್ ಆಫ್ ಲೆನ್ಸಸ್ ಇದ್ದಾಗ ಪವರ್ ಏನಿರುತ್ತೆ, P1 ಪ್ಲಸ್ P2, 1/F1 ಪ್ಲಸ್ 1/F2, ರೈಟ್. ಈ ಥರ ನಾವು ಡಿಟರ್ಮೈನ್ ಮಾಡ್ಬೋದು. ಆ್ಯಂಡ್ ರಿಫ್ರಾಕ್ಷನ್ ಥ್ರೂ ಅ ಪ್ರಿಸಮ್, ರೈಟ್. ಪ್ರಿಸಮ್ ಅಂದ್ರೇನು, ಅ ಟ್ರಯಾಂಗ್ಯುಲರ್ ಗ್ಲಾಸ್ ಬಾಡಿ, ರೈಟ್. ಸೊ ಗ್ಲಾಸ್ ಆರ್ ಅ ರಿಫ್ರಾಕ್ಟಿಂಗ್ ಬಾಡಿ, ರೈಟ್. ಸೊ ಇದಕ್ಕೆ ನಾವು ಪ್ರಿಸಮ್ ಅಂತೇಳಿ ಕರಿತೀವಿ. ಸೊ ಬೇಸಿಕಲಿ ಪ್ರಿಸಮ್ ಏನು ಮಾಡುತ್ತೆ, ರೇ ಆಫ್ ಲೈಟನ್ನು 2 ಸರ್ಫೇಸಲ್ಲಿ ರಿಫ್ರಾಕ್ಟ್ ಮಾಡುತ್ತೆ. ಇನ್ಸಿಡೆಂಟ್ ರೇ ಆಫ್ ಲೈಟ್ ಇಲ್ಲಿ ರಿಫ್ರಾಕ್ಟ್ ಆಯಿತು, ಅದೇ ಥರ ಇಲ್ಲಿ ರಿಫ್ರಾಕ್ಟ್ ಆಯಿತು. ಸೊ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಫಸ್ಟ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಸೆಕೆಂಡ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆ್ಯಂಡ್ ಆ್ಯಂಗಲ್ ಆಫ್ ಎಮರ್ಜೆನ್ಸ್. ಸೊ ಗೈಸ್ ಇಲ್ಲಿ ನಾವು, ಸೊ ಈ ರೇ ಆಫ್ ಲೈಟ್ ಯಾವ ಕಡೆ ಹೋಗ್ತಾ ಇತ್ತು, ಈ ಕಡೆ ಹೋಗ್ತಾ ಇತ್ತು, ಫೈನಲಿ ಯಾವ ಕಡೆ ಹೋಗ್ತಾ ಇದೆ, ಈ ಕಡೆ. ಸೊ ಇಲ್ಲೊಂದು ಡಿವಿಯೇಷನ್ ಇದೆಯಲ್ಲ, ಸೊ ದಿಸ್ ಡಿವಿಯೇಷನ್ ಡೆಲ್ಟಾ ಇಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಮೈನಸ್ 1 ಇಂಟು ಆ್ಯಂಗಲ್ ಆಫ್ ಪ್ರಿಸಮ್ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ಬೋದು, ರೈಟ್. ಆ್ಯಂಗಲ್ ಆಫ್ ಪ್ರಿಸಮ್ ಇಸ್ N-1 ಇಂಟು A. ಸೊ ಸಿಮಿಲರ್ಲಿ
ನೀವು ಅಬ್ಸರ್ವ್ ಮಾಡಿದ್ರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ಎಮರ್ಜೆನ್ಸು ಅಟ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ ಕರ್ಡ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನಲ್ಲಿ ಏನಿರುತ್ತೆ, ಎರಡೂ ಕೂಡ ಈಕ್ವಲ್ ಇರುತ್ತೆ. ರೈಟ್, ಆ್ಯಂಗಲ್ ಆಫ್ ಡಿವಿಯೇಷನ್, ರೈಟ್, ಆ್ಯಂಗಲ್ ಆಫ್ ಡಿವಿಯೇಷನ್ ಏನಾಗ್ತಾ ಇದೆ, ವ್ಯಾಲ್ಯೂ ವೇರಿ ಆಗ್ತಾ ಇದೆ ಆಸ್ ಅ ಮಿನಿಮಮ್. ರೈಟ್, ಮಿನಿಮಮ್ ಆ್ಯಂಗಲ್ ಆಫ್ ಡಿವಿಯೇಷನಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ಇಮರ್ಜೆನ್ಸ್ ಎರಡೂ ಕೂಡ ಈಕ್ವಲ್ ಇರುತ್ತೆ. ರೈಟ್, ಈ ಗ್ರಾಫಿನ ಸಿಗ್ನಿಫಿಕೆನ್ಸ್ ಅದು. ಸೊ ನಾವು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ನೋಡೋದಾದರೆ, ರೈಟ್, ರೇಂಜ್ ಆಫ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. A number of optical devices and instruments have been designed utilizing reflecting and refracting properties of mirrors ಇರ್ಬೋದು, ಲೆನ್ಸಸ್ ಇರ್ಬೋದು, ಪ್ರಿಸಮ್ಸ್. ಸೊ ಇದರ ಕೆಲವಷ್ಟು ಪ್ರಾಪರ್ಟೀಸನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ನಾವು ಡಿವೈಸಸ್ನ ಕ್ರಿಯೇಟ್ ಮಾಡ್ತೀವಲ್ವ. ಸೊ ದೇ ಆರ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಡಿವೈಸಸ್ ಲೈಕ್ ಪೆರಿಸ್ಕೋಪ್, ಕೆಲೆಡೋಸ್ಕೋಪ್, ಬೈನಾಕ್ಯುಲರ್ಸ್, ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ಸ್ are the common optical devices which are in use. Right, our eye is of course one of the most important optical device. ಯಾಕಂದರೆ ನಮ್ಮ ಕಣ್ಣಲ್ಲೂ ಕೂಡ ಏನಿರುತ್ತೆ, ಲೆನ್ಸ್ ಇರುತ್ತೆ. ರೈಟ್, ಸೊ ನ್ಯಾಚುರಲ್ ಲೆನ್ಸಸ್ ಇರೋದ್ರಿಂದ ಇದು ಕೂಡ ಒಂದು ಆಪ್ಟಿಕಲ್ ಡಿವೈಸ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಸ್ಟಡಿ ಅಬೌಟ್ ಮೈಕ್ರೋಸ್ಕೋಪ್ ಮತ್ತು ಟೆಲಿಸ್ಕೋಪ್. ಸೊ ಮೈಕ್ರೋಸ್ಕೋಪ್ ಅಂದರೆ ಏನು, ಇಲ್ಲೊಂದು ಆಬ್ಜೆಕ್ಟ್ ಇದೆ. ರೈಟ್, ಸೊ ಬೇಸಿಕಲಿ ಗೈಸ್ ಅಬ್ಸರ್ವ್ ಮಾಡಿ. ಸೊ ಆಬ್ಜೆಕ್ಟ್ ಇಲ್ಲಿದೆ, ಈ ಆಬ್ಜೆಕ್ಟಿಂದ ಬರ್ತಿರೋ ರೇಸ್ ಆಫ್ ಲೈಟನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಆ ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ ಇಮೇಜ್ ಅಂದರೆ ಎಕ್ಸ್ಟೆಂಡೆಡ್ ಇಮೇಜ್, ಈ ಆಬ್ಜೆಕ್ಟ್ದು ಎಕ್ಸ್ಟೆಂಡೆಡ್ ಇಮೇಜನ್ನ ದೊಡ್ಡದಾಗಿ ನಾವು ನೋಡ್ಬೋದು. ರೈಟ್, ದಟ್ ಈಸ್ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪಲ್ಲಿ ರೈಟ್ ದೆರ್ ಇಸ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಆಲ್ಸೋ. ಸೊ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಏನು, ಸೊ ನಿಮ್ಮ ಆಬ್ಜೆಕ್ಟ್ ಇದೆ, ಥ್ರೋ ಒನ್ ಲೆನ್ಸ್ ಪಾಸ್ ಆಗ್ತಾ ಇದೆ, ನಮಗೆ ಮ್ಯಾಗ್ನಿಫೈಡ್ ಇಮೇಜ್ ಸಿಗ್ತಾ ಇದೆ. ಈ ಮ್ಯಾಗ್ನಿಫೈಡ್ ಇಮೇಜಿನ ನಾವು ಆಬ್ಜೆಕ್ಟ್ ಫಾರ್ ಅನದರ್ ಲೆನ್ಸಾಗಿ ಯೂಸ್ ಮಾಡ್ತಾ ಇದ್ದೀವಿ. ರೈಟ್, ಅದು ಇನ್ನೂ ಮ್ಯಾಗ್ನಿಫೈಡ್ ಮಾಡ್ತಾ ಇದೆ. ರೈಟ್, ವಿ ಕ್ಯಾನ್ ಸಿ ದ ರೇ ಡಯಾಗ್ರಾಮ್. ರೈಟ್, ಈ ಥರ ನಾವು ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ನೋಡ್ಬೋದು. ಇನ್ ಟೆಲಿಸ್ಕೋಪ್ ಆಲ್ಸೋ, ಟೆಲಿಸ್ಕೋಪಲ್ಲಿ ರೇ ಆಫ್ ಲೈಟ್ ಎಲ್ಲಿಂದ ಬರ್ತಾ ಇದೆ, ಇನ್ಫಿನಿಟಿಯಿಂದ ರೇ ಆಫ್ ಲೈಟ್ ಬರ್ತಾ ಇದೆ. ಥ್ರೂ ಅ ಕಾನ್ವೆಕ್ಸ್ ಲೆನ್ಸ್ ಏನಾಗ್ತಾ ಇದೆ, ಕನ್ವರ್ಜಿಂಗ್ ಈ ಒಂದು ಪಾಯಿಂಟಿಗೆ ಅಗೇನ್ ಅನದರ್ ಲೆನ್ಸ್, ಐ ಪಿ ಎಸ್ ಲೆನ್ಸನ್ನ ಯೂಸ್ ಮಾಡಿಕೊಂಡು ವಿ ಆರ್ ಸೀಯಿಂಗ್ ದ ಇಮೇಜ್. ರೈಟ್, ಇದು ನಿಮ್ಮ ಟೆಲಿಸ್ಕೋಪ್. ರೈಟ್, ದೇರ್ ಆರ್ ಸೋ ಮೆನಿ ಅಪ್ಲಿಕೇಶನ್ಸ್ ಆಫ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ರೈಟ್, ಅಪ್ಲಿಕೇಶನ್ಸು ತುಂಬ ಇದೆ. ಮೈಕ್ರೋಸ್ಕೋಪ್ ಇರ್ಬೋದು, ಟೆಲಿಸ್ಕೋಪ್ ಇರ್ಬೋದು. ಸೊ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ಬೋದು. ರೈಟ್, ದಟ್ಸ್ ಇಟ್ ಎವ್ರಿ ಒನ್. ಈ ಒಂದು ಚಾಪ್ಟರ್ ತುಂಬ ಸಿಂಪಲ್ ಇರುತ್ತೆ. ನಿಮಗೇನು ಗೊತ್ತಿರಬೇಕು, ರಿಫ್ಲೆಕ್ಷನ್, ರಿಫ್ರಾಕ್ಷನ್, ರೈಟ್, ಈ ಥಿಂಗ್ಸ್ ಗೊತ್ತಿರಬೇಕು. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಗೊತ್ತಿರಬೇಕು, ರೇ ಡಯಾಗ್ರಾಮ್ ಗೊತ್ತಿರಬೇಕು, ರಿಲೇಷನ್ಶಿಪ್ ಬಿಟ್ವೀನ್ ಎಫ್ ಆ್ಯಂಡ್ ಆರ್, ಮಿರರ್ ಈಕ್ವೇಷನ್, ಲೆನ್ಸ್ ಈಕ್ವೇಷನ್. ರೈಟ್, ಇದಿಷ್ಟು ಗೊತ್ತಿದ್ರೆ ಈ ಒಂದು ಚಾಪ್ಟರ್ ತುಂಬ ಸಿಂಪಲ್. ರೈಟ್, ದ್ಯಾಟ್ಸ್ ಇಟ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ಪ್ರತಿಯೊಂದು 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್, ನ್ಯೂಮರಿಕಲ್ಸ್ ಎಲ್ಲ ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸನ್ನ ಈ ಒಂದು ಸಬ್ಜೆಕ್ಟಿಂದ, ಈ ಒಂದು ಚಾಪ್ಟ್ರಿಂದ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ. ರೈಟ್, ನಿಮ್ಮ ಸಾಧನೆ ನಮ್ಮ ಗೆಲುವು. ನಿಮ್ದೇನೇ ಕ್ವಶನ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಐ ವಿಲ್ ಆನ್ಸರ್ ದಟ್, ಐ ವಿಲ್ ರೆಸ್ಪಾಂಡ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಅಂಟಿಲ್ ದೆನ್ ಟೇಕ್ ಕೇರ್. ಟಾಟಾ, ಬಾಯ್.